ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 2026 GPSTR ಮಾಡೆಲ್ ಕ್ವಶನ್ ಪೇಪರ್ ಮ್ಯಾಥ್ಸ್ಗೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ ಸೊಲ್ಯೂಷನ್ಗಳನ್ನು ನೋಡ್ತಾ ಹೋಗೋಣ. ಸೊ ನಾವು ಇಷ್ಟೊತ್ತು ಈ ಒಂದು 2022ರಲ್ಲಿ ನಡೆದಿರುವಂಥ ಎಕ್ಸಾಮ್ ಇಟ್ಕೊಂಡು ಈಗ ನ್ಯೂ ಸಿಲೆಬಸ್ ಜೊತೆಗೆ ನ್ಯೂ ಪ್ಯಾಟರ್ನ್ ಅಲ್ಲಿ ತೆಗೆದುಕೊಂಡಿರುವಂಥ ಎಕ್ಸಾಮ್ ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಹಿಂದೆ ನಾವು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ. ಸೊ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಡಿಸ್ಕಸ್ ಮಾಡಬೇಕಾಗಿದೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಈಸಿ ಸೊಲ್ಯೂಷನ್ ಫಾಸ್ಟಾಗಿ ಈಸಿ ಟ್ರಿಕ್ಸನ್ನು ಕಲ್ಕೊತ ಏನು ಮಾಡಬೇಕಪ್ಪ ಅಂದರೆ ನಾವು ಈ ಒಂದು ಪೇಪರನ್ನು ಸಾಲ್ವ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಎಕ್ಸಾಮನ್ನು ಯಾವ ಒಂದು ಪ್ಯಾಟ್ರನ್ನ ಇದೆ, ಎಲ್ಲಿಂದ ಕೇಳಿದ್ದಾರೆ, ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಹಿಂದಿನ ಎಷ್ಟು GPSTR ಎಕ್ಸಾಮ್ ಆಗಿದ್ದಾವೆ ಅಷ್ಟು ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಇದೆ. ಸೊ TET ಕ್ವಶನ್ ಪೇಪರನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ. ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಈಗ ನಾವು ಮಾಡೆಲ್ ಕ್ವಶನ್ ಪೇಪರ್ 2022 ಇರುವಂಥ ಗಣಿತ ವಿಷಯಕ್ಕೆ ಸಂಬಂಧ ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಅವಶ್ಯಕತೆ ದಯವಿಟ್ಟು ಶೇರ್ ಮಾಡಿ, ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: 1/4 ಮತ್ತು -1/4 ಮತ್ತು 2/3 ನಡುವಿನ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಈಸಿ ಒಂದು ಟ್ರಿಕ್ಸಲ್ಲಿ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಈ ಎರಡೂ ಭಾಗಲಬ್ಧ ಸಂಖ್ಯೆಗಳನ್ನು ನೋಡ್ಕೋಬೇಕು. ಎರಡೂ ಕೂಡ ಏನಾಗ್ತಾ ಇದ್ದಾವೆ, ಅನ್ಲೈಕ್ ಫ್ರ್ಯಾಕ್ಷನ್ ಇದ್ದಾವೆ. ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಅಸಮ ಭಾಗಲಬ್ಧ ಸಂಖ್ಯೆಗಳು. ಅಸಮ ಅಂತಂದರೆ ಛೇದಗಳು ಬೇರೆ ಬೇರೆ ಆಗಿದ್ರೆ ಇದಕ್ಕೆ ಅಸಮ. ಜೊತೆಗೆ ಇವು ಏನಾಗ್ತಾ ಇದ್ದಾವೆ, ಮೈನಸ್ ಇದು ಒಂದು ಪಾಸಿಟಿವ್ ಇದೆ. ಇದರ ನಡುವೆ ಬರುವಂಥ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಅಂದಿದ್ದಾರೆ. ಸೊ ಒಂದು ಈಸಿ ಟ್ರಿಕ್ಸನ್ನು ಹೇಳ್ತೀನಿ. ಸೊ ನಾರ್ಮಲಾಗಿ ನಾವು ಯಾವುದೇ ಒಂದು ನ್ಯಾಚುರಲ್ ನಂಬರ್ನ ಒಂದು ಮಧ್ಯದ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕಾದ್ರೆ, ಈಗ ಸಪೋಸ್ ನಮಗೆ ಇಲ್ಲಿ 3 ಇದೆ, ಇಲ್ಲಿ ಒಂದು 5 ಇದೆ. ಈ ಎರಡೂ ಸಂಖ್ಯೆಗಳ ನಡುವಿನ ಮಧ್ಯ ಬಿಂದುವನ್ನು ಕಂಡುಹಿಡ್ಕೋಬೇಕಪ್ಪ ಅಂದರೆ ಎರಡೂ ಸಂಖ್ಯೆಗಳನ್ನು ಪ್ಲಸ್ ಮಾಡಿ /2 ಮಾಡಬೇಕು. ಯಾಕಂದರೆ ಎರಡು ಸಂಖ್ಯೆಗಳಿದ್ದಾವೆ, ಅದರಿಂದ 2 ಮಾಡಬೇಕು. ಈ ಎರಡೂ ಸಂಖ್ಯೆಗಳನ್ನು ಪ್ಲಸ್ ಮಾಡಿ /2 ಮಾಡಬೇಕು. ಸೊ ಈಗ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 8/2 ಬರುತ್ತೆ. 2 1 2 4. ಇದರ ಮಧ್ಯ ಸಂಖ್ಯೆ ಏನಾಗಿರುತ್ತೆ ಅಂದರೆ 4 ಆಗಿರುತ್ತೆ. 3 4 5 3 4 5 ಮಧ್ಯ ಸಂಖ್ಯೆ 4 ಬರ್ತಾಯಿದೆ. ಅದೇ ರೀತಿಯಾಗಿ ನಾವು ಈ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೂಡ ಮಾಡಬೇಕು. ಸೊ ಈಗ ಭಾಗಲಬ್ಧ ಸಂಖ್ಯೆಯನ್ನು ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಭಿನ್ನ ರಾಶಿಯಲ್ಲಿ ಇರುವಂಥದ್ದನ್ನು ಸಮಭಿನ್ನ ರಾಶಿಗೆ ನಾವು ಮಾಡ್ಕೋಬೇಕು. ಅನ್ಲೈಕ್ ಫ್ರ್ಯಾಕ್ಷನ್ ಕನ್ವರ್ಟೆಡ್ ಇಂಟು ಲೈಕ್ ಫ್ರ್ಯಾಕ್ಷನ್. ಸೊ ಇದನ್ನು ನಾನು ಈಗ ಡೀಟೇಲಾಗಿ ಸೊಲ್ಯೂಷನನ್ನು ಕೊಟ್ಟಿದ್ದೇನೆ. ಜೊತೆ ಈ ರೀತಿಯಾಗಿ ನೀವು ಎಲ್ಲವನ್ನು ಕೂಡಿ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮಗೆ ತಿಳಿಸೋ ಸಲುವಾಗಿ ನಾನು ಇಷ್ಟು ಡೀಟೇಲಾಗಿ ಬರೆದಿದ್ದೇನೆ. ಸೊ ಇದನ್ನು ವಿತಿನ್ 1 ಮಿನಿಟಲ್ಲಿ ನಾವು ಸಾಲ್ವ್ ಮಾಡೋದ್ರಿಂದ ಇಷ್ಟೊಂದು ಎಲ್ಲ ಸಾಲ್ವ್ ಮಾಡಿ ನಮಗೆ ಮೈಂಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಸಮ್ ಪಾರ್ಟ್ಸನ್ನು. ಸೊ -1/4 2/3 ಇದೇನಿದೆ ಅನ್ಲೈಕ್ ಫ್ರ್ಯಾಕ್ಷನ್ ಇದೆ, ಅಂದರೆ ಡಿನಾಮಿನೇಟರ್ ಬೇರೆ ಬೇರೆ ಇದೆ, ಛೇದ ಬೇರೆ ಬೇರೆ ಇದೆ. ಅದನ್ನು ನಾವು ಛೇದನ ಒಂದೇ ರೀತಿಯಾಗಿ ಮಾಡ್ಕೋಬೇಕು. ಸೊ ಈಗ ಈ ಎರಡರ LCM ಎಷ್ಟು ಬರುತ್ತೆ, 12 ಬರುತ್ತೆ. 12. ಹಾಗಾದರೆ 3ಗೆ ಎಷ್ಟರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 12 ಬರುತ್ತೆ, 4 3s. 3ಗೆ ಎಷ್ಟರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ 12 ಬರುತ್ತೆ, 3 4s 12. ಹಾಗಾಗಿ 4 × 3 12, 3 × 4 12. ಸೊ ಡಿನಾಮಿನೇಟರ್ ಏನು ಮಲ್ಟಿಪ್ಲಿಕೇಶನ್ ಮಾಡಿರ್ತಿಲ್ಲ ಅದನ್ನೇ ನ್ಯೂಮರೇಟ್ರಲ್ಲಿ ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. -1 × 3 / 12. ಇದು 2 4s 8 / 12. ಎರಡು ಕೂಡ ಏನಾದ್ವಿ ಲೈಕ್ ಫ್ರ್ಯಾಕ್ಷನ್. ಅದು ಇವಾಗ ಡಿನಾಮಿನೇಟರ್ ಸೇಮ್ ಇದೆ, ಆ್ಯಸ್ ಇಟ್ ಈಸ್ ರೈಟ್. -3 + 5 ಇದೆ. ಸೊ +5ಅಲ್ಲಿ -3ಯನ್ನು ಮೈನಸ್ ಮಾಡಿದ್ರೆ 5 ಬರುತ್ತೆ. ಆನ್ಸರ್ 5 / 12 ಬರುತ್ತೆ. ಇದನ್ನು ಎಡಿಷನ್ ಮಾಡಿದಾಗ ಎಷ್ಟು ಬಂತು, ಇದಕ್ಕೆ ಹೋಲ್ /2 ಮಾಡಬೇಕಲ್ವ. ಇಂಟು /2 ಮಾಡಿದರೆ ಇದು ಡಿನಾಮಿನೇಟರ್ ಕೆಳಗೆ ಬಂದರೆ ಇದೇನಾಗುತ್ತೆ 12 / 2 ಆಗುತ್ತೆ. ಸೊ ಇದು 5 / 24. ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ನೋಡಿ, ಇದನ್ನು ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂದರೆ ಈಸಿಯಾಗಿ ಫಾಸ್ಟಾಗಿ ಅಂತಂದರೆ ಇದು ಕೂಡ ಒಂದು ಈಸಿ ಟ್ರಿಕ್ಸ್ ಇದೆ. ನಮ್ಮ ಮೈಂಡಲ್ಲಿ ನೀವು ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಎರಡೂ ಕೂಡ ಏನಾಗಿದ್ದಾವೆ, ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಸೊ ಅವಿಭಾಜ್ಯ ಸಂಖ್ಯೆಗಳು ಅಥವಾ
ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಪ್ರೈಮ್ ನಂಬರೆಲ್ಲ ಕೋ ಪ್ರೈಮ್ ಅಂತ ಕರಿತೀವಿ. ಅಂದರೆ ಕೋ ಪ್ರೈಮ್ ಅಂದರೆ ಕಾಮನ್ ಫ್ಯಾಕ್ಟರ್ 1 ಇರುತ್ತೆ. ಹಾಗಾಗಿ ಸೊ ಇದರಿಂದ ಇದ್ರ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿರಿ 3 ಇಲ್ಲಿ ಕೂಡ ಈ 4 ಇಂಟು 4 ಇದೇನಾಗುತ್ತೆ -3, ಇದು ಪ್ಲಸ್ 8 ಆಗುತ್ತೆ. ಸೊ ಎರಡನ್ನು ಕೂಡ ಮೈನಸ್ ಮಾಡಿ 5/12 ಬರುತ್ತೆ. 5/12ಗೆ 2 ಮಾಡಿದರೆ ಏನಾಗುತ್ತೆ 5/24 ಅಂತ ಹೇಳಿ ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ನ ಈಸಿಯಾಗಿ ಪಾಸ್ ಮಾಡಬೇಕು. ನೀಟಾಗಿ ಬರಿಬೇಕಂತಿಲ್ಲ ಏನಿಲ್ಲ. ಸೊ ನೀವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಸಪೋಸ್ ಈ ಒಂದು ಪ್ರಶ್ನೆಯನ್ನು ಈ ರೀತಿಯಾಗಿ ಕೂಡ ಕೇಳ್ಬೋದು. 1/4 2/3 ನಡುವಿನ 3 ಭಾಗಲಬ್ಧ ಸಂಖ್ಯೆಗಳನ್ನು ಅಂತ ಕೇಳಿದಾಗ ಈಗ ಒಂದು ನಾವು ಏನು ಮಾಡಿದ್ವಿ ಅಂದರೆ 5/2 ಅಂತ ಬರುತ್ತೆ. 5/2 ಅಂತ ಆನ್ಸರ್ 12 ಬರುತ್ತೆ. ಇದಕ್ಕೆ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ ಒಂದು ಮಿಡಲ್ ಸಂಖ್ಯೆ ಸಿಗುತ್ತೆ. ಡಿವೈಡ್ 4 ಮಾಡಿದರೆ ಇನ್ನೊಂದು ಮಧ್ಯ ಸಂಖ್ಯೆ ಸಿಗುತ್ತೆ. ಡಿವೈಡ್ 8 ಮಾಡಿದರೆ ಇನ್ನೊಂದು ಮಧ್ಯ ಸಂಖ್ಯೆ ಸಿಗುತ್ತೆ. ಈ ರೀತಿಯಾಗಿ ಈ ಒಂದು ಎರಡೂ ಭಾಗಲಬ್ಧ ಸಂಖ್ಯೆಗಳ ನಡುವೆ ಒಂದಕ್ಕಿಂತ ಹೆಚ್ಚು ನಡುವಿನ ಸಂಖ್ಯೆಗಳನ್ನು ಕೇಳಿದರೆ ನೀವು ಆ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. 12/24ನ ದಶಮಾಂಶ ರೂಪ ಯಾವುದು? ದಶಮಾಂಶ ರೂಪ ಯಾವುದು ಅಂದರೆ ಡೆಸಿಮಲ್ ಎಕ್ಸ್ಪಾನ್ಷನ್ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಈ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು. 25 ದೊಡ್ಡದಿದೆ, ಹೊರಗಡೆ ತಗೋರಿ. 112 ಇದೆ, ಇದು ಒಳಗಡೆ ತಗೋಬೇಕು. ಇದನ್ನು ದೀರ್ಘ ಭಾಗಾಕಾರ ಮೆಥಡಿಂದ ನಾವು ಸಾಲ್ವ್ ಮಾಡ್ತಾ ಹೋದಾಗ ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ 12 ಏನಾಗೋದಿಲ್ಲ, 25ಇಂದ ಡಿವಿಷನ್ ಆಗೋದಿಲ್ಲ. ಹಾಗಾಗಿ 0 ತಗೋಬೇಕು. 25 4 100 ಬರುತ್ತೆ. ಇದು ಡೆಸಿಮಲ್ ತೊಗೊಂಡ್ರಿಂದ ಇದು 100 ಆಗುತ್ತೆ. 25 4 100 ಆಗುತ್ತೆ. 20 ಕ್ಯಾರಿ ಬರುತ್ತೆ. ಹಾಗೆ ಡೆಸಿಮಲ್ ಇರೋದ್ರಿಂದ ಇನ್ನೊಂದು 0 ತೆಗೆದುಕೊಂಡ್ರೆ 25 8 200 ಬರುತ್ತೆ. ಸೊ ಆಪ್ಷನ್ ಆಪ್ಷನ್ 2 ಈಸ್ ಕರೆಕ್ಟ್ ಹಿಯರ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. 4x = 64 / 2x ಆಗಿದ್ದರೆ ಎಕ್ಸ್ನ ಮೌಲ್ಯವನ್ನು ಎಷ್ಟು ಅಂತ ಹೇಳ್ಕೊಂಡ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ 4x = 64 / 2x ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಏನಪ್ಪ ಅಂದರೆ ಇಂಡೆಸಸ್ ಚಾಪ್ಟ್ರಲ್ಲಿ ಇರುವಂಥದ್ದು. ಸೊ ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು ಏನಂತ ನೀವು ಒಂದು ಸಾರಿ ರಿಮೈಂಡರ್ ಮಾಡ್ಕೊರಿ. ಸೊ a⁻m × a⁻n = a⁻m+1 m+n ಇದು ಫಾರ್ಮುಲಾ ಬರುತ್ತೆ. a⁻m n ಅಂತಂದಾಗ a⁻m × n ಅಂತ ಬರುತ್ತೆ. a⁻m / a⁻n ಅಂದಾಗ a⁻m - n ಅಂತ ಫಾರ್ಮುಲಾ ಬರುತ್ತೆ. a⁻0 ಇದ್ದರೆ ನೀವು ಎಷ್ಟೇ ಲ್ಯಾಕ್ಸ್ 1000 0 ಇದ್ದರೆ ಅದು 1 ಬರುತ್ತೆ. a⁻−1 ಇದ್ದರೆ 1/a ಅಂತ ಹೇಳಿ ಬರುತ್ತೆ. ಸೊ ಈ ರೀತಿ ಹಲವಾರು ಏನಿದ್ದಾವೆ ಫಾರ್ಮುಲಾಸ್ ಇದ್ದಾವೆ ಇಂಡೆಕ್ಸಸ್ ಮೇಲೆ. ಸೊ ಈ ಒಂದು ಫಾರ್ಮುಲಾಸ್ ನಿಮಗೆ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೋಬೋದು. ಇಲ್ಲಿ ಯಾವ ಒಂದು ಐಡೆಂಟಿಟಿ ಅಪ್ಲೈ ಆಗುತ್ತೆ ಅದನ್ನು ಕೂಡ ನೀವು ನೋಡ್ಬೋದು. ಅದೇ ರೀತಿಯಾಗಿ ಇನ್ನೂ ಸುಮಾರು ಬರ್ತವೆ. a⁻m ಇಲ್ಲಿ b⁻n ಅಂತ ತಗೋರಿ, ಅಥವಾ a⁻n ಅಂತ ತಗೋರಿ. ಅವಾಗ ಎಲ್ಲಿದೆಯಲ್ಲ ಡಿವೈಡ್ ಫಾರ್ಮ್ ಇಲ್ಲಿದೆ. ಸೊ ಇಲ್ಲಿ a⁻m × b⁻m ಇದ್ದಾಗ ಇಲ್ಲಿ ಏನು ತಗೋಬೇಕಪ್ಪ ಅಂದರೆ ಎರಡು ಕೂಡ ಬೇಸಸ್ ಚೇಂಜ್ ಇದೆ. ಇದು ಆ್ಯಸ್ ಯೂಸ್ವಲ್ ಹಿಂಗೆ ಬರುತ್ತೆ. a⁻n × b⁻n ಈ ರೀತಿಯಾಗಿ ಬರುತ್ತೆ. ಸೊ ಇದು ಫಾರ್ಮುಲಾ. ಸೊ a⁻m ಪ್ಲಸ್ b⁻n b⁻m ಅಂತ ತಗೋರಿ. ಸೊ a⁻m × n ಪ್ಲಸ್ b⁻m × n ಈ ರೀತಿಯಾಗಿ ನಾವು ಯಾವ ರೀತಿಯಾಗಿ ಕೂಡ ಎಕ್ಸ್ಪಾನ್ಷನ್ ಫಾರ್ಮುಲಾ ಗೊತ್ತಿರಬೇಕು. ಸೊ ಬೇಸಿಕ್ಕಾಗಿ ಇಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಗಳು ಗೊತ್ತಿರಬೇಕು. ಸೊ ಈ ಒಂದು ಪ್ರಶ್ನೆನ ನಾವು ಸಾಲ್ವ್ ಮಾಡಬೇಕಾದ್ರೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಲೀಸ್ಟ್ ಪ್ರೈಮ್ ನಂಬರ್ ಯಾವುದಪ್ಪ ಅಂದರೆ ಇಲ್ಲಿ 2 ಕೊಟ್ಟಿದ್ದಾರೆ. ಇವಾಗಿನ ಕಾಂಪೋಸಿಟ್ ನಂಬರ್ ಬರ್ತವೆ. ಅಂದರೆ ಇದು ಕೂಡ 2 ಇಂದ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇದು ಕೂಡ 2 ದ ಮಲ್ಟಿಪ್ಲೈಯರ್ ಆಗಿರುತ್ತೆ. ಹಾಗಾಗಿ ಇದನ್ನು ಕೂಡ ನಾವು 2 ದ ಎಕ್ಸ್ಪಾನ್ಷನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 2 4 ಆಗುತ್ತೆ, x ಆಗುತ್ತೆ. ಇದು ಫಾರ್ಮುಲಾ ಯಾವ್ದು ಬರುತ್ತೆ ಅಂದರೆ a⁻m n
a⁻m ಸೂತ್ರ ಬರುತ್ತೆ. ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಈ ಫಾರ್ಮುಲಾದಲ್ಲಿ a⁴ ಅಂತ ತಗೋಬೇಕು. ಇಲ್ಲೂ ಕೂಡ ನಾವು 2⁶ ಅಂದರೆ 2 2 2 4 4 2 8 8 2 16 16 32 32 2 64 ಈ ರೀತಿಯಾಗಿ ಮಾಡಿದಾಗ ಅಲ್ಲಿ ನಮಗೆ 64 ಬರುತ್ತೆ. 2⁶ ಮಾಡಿದಾಗ 64 ಬರುತ್ತೆ. ಸೊ ಇಲ್ಲಿ ಈ ಒಂದು ಎಕ್ಸ್ಪಾನ್ಷನ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಅಂದರೆ ಇಲ್ಲಿ a/a⁻m/a⁴n ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಇಲ್ಲಿ 2⁶ ಇದೆ, 2x ಇದೆ. ಆವಾಗ a/m/a⁴n ಅಂದಾಗ a⁻m-n ಬರುತ್ತೆ. a⁻m-n ಈ ಒಂದು ಐಡೆಂಟಿಟಿ ಅಪ್ಲೈ ಆಗುತ್ತೆ. ಸೊ ಅದನ್ನು ತಗೋಬೇಕು. ಸೊ ಎರಡೂ ಕಡೆಗೂ ಕೂಡ ಬೇಸ್ ಸೇಮ್ ಇರೋದ್ರಿಂದ ಅದನ್ನು ರಿಮೂವ್ ಮಾಡಿ ಇಂಡೆಕ್ಸ್ ಮಾತ್ರ ತಗೊಳ್ಳಿ. 2x = 6 - x ಅಂದಾಗ ಸೊ ಇದು x ಈ ಕಡೆ ಬಂದಾಗ 3x ಆಗುತ್ತೆ. = 6 ಅಂದಾಗ x = 2 ಅಂತ ಹೇಳಿ ನಮಗೆ ಆನ್ಸರ್ ಸಿಗುತ್ತೆ. ಈ ರೀತಿಯಾಗಿ ನಾವು ಈ ಒಂದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಇರುವಂತಹ ಫಾರ್ಮುಲಾಸ್ಗಳು ನಿಮಗೆ ಏನಾದರೂ ಗೊತ್ತಿದ್ರೆ ಇದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಇದು 10ನೇ ತರಗತಿಯ ಸಂಖ್ಯಾಶಾಸ್ತ್ರ. 9th ಕೂಡ ಇದೆ, 8th ಕೂಡ ಇದೆ. ಇದು ಸ್ವಲ್ಪ ಬೇಸಿಕ್ಕಾಗಿ. ಸೊ ಇದು ಎಲ್ಲವೂ ಕೂಡ ತಂದಾಗ ಇದು ಸರಾಸರಿ ಕಂಡುಹಿಡಿಯುವಂಥದ್ದು 9th ಮತ್ತು 10th ಇದೆ. ಸೊ ದತ್ತಾಂಶಗಳ ಸರಾಸರಿಯನ್ನು ಕೊಟ್ಟಿದ್ದಾರೆ ನೋಡಿ. ಏನು ಕೊಟ್ಟಿದ್ದಾರೆ ಅದನ್ನು ನೀವು ಮೆನ್ಷನ್ ಮಾಡ್ಕೊತ ಹೋಗಬೇಕು. ಸರಾಸರಿನ ಮೊದಲಿಗೆ ನಿಮಗೆ ಫಾರ್ಮುಲಾ ಕೂಡ ಗೊತ್ತಿರಬೇಕು. ಸರಾಸರಿಯನ್ನು ನಾವು ಈ ರೀತಿಯಾಗಿ ಬರ್ತೀವಿ. x bar = 7.5 ಇದೆ. ಸೊ ಸಮೇಷನ್ ಆಫ್ fi into xi = 120 + 3k ಅಂತ ಇದೆ. ಸೊ ಸಮೇಷನ್ ಆಫ್ ಸಮ್ ಆಫ್ ಫ್ರೀಕ್ವೆನ್ಸಿ ಇಂಟು ಮೀಡಿಯನ್ ಎರಡನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುವಂಥದ್ದು ಇದು. ಸೊ ಸಮ್ ಆಫ್ ಫ್ರೀಕ್ವೆನ್ಸಿ ನೋಡಿ, ನಮಗೆ ಸಂಖ್ಯಾಶಾಸ್ತ್ರದಲ್ಲಿ ವರ್ಗಾಂತರ ಇರುತ್ತೆ. ವರ್ಗಾಂತರದ ನಂತರ ಆವೃತ್ತಿ ಇರುತ್ತೆ. ಆವೃತ್ತಿಯ ನಂತರ ಮಧ್ಯಬಿಂದು ಕಂಡುಹಿಡ್ಕೋಬೇಕು. ಮೊದಲಿಗೆ ನೋಡಿ, ಇದು ವರ್ಗಾಂತರ ಇರುತ್ತೆ. ವರ್ಗಾಂತರ ನಂತರ ಆವೃತ್ತಿ ಇರುತ್ತೆ. ನಂತರ ಏನು ಬರುತ್ತೆ, ಆವೃತ್ತಿಯ ನಂತರ ಮಧ್ಯಬಿಂದುವನ್ನು ಕಂಡುಹಿಡ್ಕೋಬೇಕು. ಮಧ್ಯಬಿಂದುವನ್ನು ಕಂಡುಹಿಡ್ತಾ ಆವೃತ್ತಿ ಇಂಟು ಮಧ್ಯಬಿಂದು ಎರಡನ್ನು ಕೂಡ ಮಾಡಿದಾಗ fi × xi ಅಂತೇಳಿ ಮಾಡ್ತಾರೆ. fi × xi ಅಂತ ಮಾಡ್ತಾರೆ. ಸೊ ಈಗ ಎಷ್ಟು ಆವೃತ್ತಿಯನ್ನು ಕೊಟ್ಟಿರ್ತಾರೆ, ಎಷ್ಟು ಆವೃತ್ತಿ ಎಷ್ಟು ವರ್ಗಾಂತರ ಇರ್ತಾವಲ್ಲಿ ಅದರ ಮಧ್ಯಬಿಂದುವನ್ನು ಕಂಡುಹಿಡ್ಕೋಬೇಕು. ಮಧ್ಯಬಿಂದುವನ್ನು ಕಂಡುಹಿಡಿದಾಗ ಆವೃತ್ತಿ ಇಂಟು ಮಧ್ಯಬಿಂದುವನ್ನು ಮಾಡಿದಾಗ ಇದು ಬರುತ್ತೆ. ಸೊ ಇದರ ಬೇಸಿಕ್ ಆಗಿರುವಂಥ ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಬೇಕು ಇದನ್ನು ಸಾಲ್ವ್ ಮಾಡಬೇಕಾದ್ರೆ. ಸೊ ಇಲ್ಲಿ ನಿಮಗೆ ಸರಾಸರಿ ಫಾರ್ಮುಲಾ ಗೊತ್ತಿದ್ದರೆ ಸಾಕಾಗುತ್ತೆ. ಸೊ ಸಮೇಷನ್ ಆಫ್ fi xi ಸಮೇಷನ್ ಕೊಟ್ಟಿದ್ದಾರೆ. ಎಷ್ಟಿದೆ ಅಂದರೆ 120 + 3x ಅಂತ ಇದೆ. ಇದು ಫ್ರೀಕ್ವೆನ್ಸಿ. ಇಲ್ಲಿ ಏನು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಇದರ ಒಂದು ಸಮ್ ಎಡಿಷನನ್ನು ಮಾಡಿದಾಗ ನಮಗೆ ಬರುವಂಥದ್ದು 30 ಆಗಿದ್ದರೆ k ನ ಮೌಲ್ಯವನ್ನು ಅಂತ ಕೇಳ್ತಾರೆ. ಸೊ ನಮಗೆ ಫಾರ್ಮುಲಾ ಗೊತ್ತಿರಬೇಕು. x bar = ಸಮೇಷನ್ ಆಫ್ fi × xi / ಸಮೇಷನ್ ಆಫ್ fi ಅಂತಕ್ಕಂಥದ್ದು. ಸರಾಸರಿ ಕೊಟ್ಟಿದ್ದಾರೆ 7.5. ಇದು 120 + 3k / 30 ಅಂತಾಗುತ್ತೆ. ಸೊ 7.5 × 30 ಮಾಡಿದಾಗ 225 ಬರುತ್ತೆ. 120 + 3k ಇದು 125 - 120 ಮಾಡಿದಾಗ 105 ಬರುತ್ತೆ. = 3k. k = 105 / 3 ಮಾಡಿದಾಗ k = 35 ಅಂತ ಬರುತ್ತೆ. ಆನ್ಸರ್ ಇಲ್ಲಿ ಯಾವುದು ಕರೆಕ್ಟ್ ಆಗಿದೆ? 35 ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿದೆ. ಓಕೆ, ಈ ರೀತಿಯಾಗಿ ನಮಗೆ ಕೊಟ್ಟಿರೋವಂಥದ್ದು ಏನಿದೆ, ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಡೀಟೇಲಾಗಿ ನೋಡ್ತಾ ಹೋದಾಗ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು. ಸೊ ನಿಮಗೆ ಫಾರ್ಮುಲಾ ಏನಾದರೂ ಗೊತ್ತಿದ್ರೆ ಈ ಫಾರ್ಮುಲಾವನ್ನು ಬರೆದು ಮಾಡುವಂಥ ನೆಸೆಸರಿ ಏನು ಇರೋದಿಲ್ಲ. ಸೊ ಡೈರೆಕ್ಟಾಗಿ ಏನು ಮಾಡಬೇಕಪ್ಪ ಅಂದರೆ ಸೊ 7.5 × 30 ಮಾಡಿ. 30 ಬಂದಿರುವಂಥ ಆನ್ಸರ್ 7.5 × 30 ಆವಾಗ 225 ಬರುತ್ತೆ. 225 120 ಮೈನಸ್ ಮಾಡಿ 105 / 3 ಮಾಡಿದಾಗ ಯು ಗೆಟ್ ದ ಆನ್ಸರ್. ಓಕೆ, ಈ ರೀತಿಯಾಗಿ ಮೈಂಡ್ ಕ್ಯಾಲ್ಕುಲೇಷನ್ ಕೂಡ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ 5th ಕ್ವೆಶ್ಚನ್ ಈ ರೀತಿಯಾಗಿದೆ. ಒಂದು ಸಂಖ್ಯೆಯನ್ನು 10% ಹೆಚ್ಚಿಸಿ ನಂತರ 10% ಕಡಿಮೆ ಮಾಡಿದರೆ ನಿವ್ವಳ ಹೆಚ್ಚಳ ಅಥವಾ ಇಳಿಕೆ ಶೇಕಡಾವಾರು ಎಷ್ಟು ಅಂತ ಕೇಳ್ತಾರೆ. ಸೊ ಇದನ್ನು ಈಸಿ ಟ್ರಿಕ್ಕಲ್ಲಿ ನಾವು ಸೊಲ್ಯೂಷನನ್ನು ಮಾಡೋದಾದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇದಕ್ಕೆ ಒಂದು ಶಾರ್ಟ್ಕಟ್ ಏನಿದೆ ಅಂದರೆ ಫಾರ್ಮುಲಾ ಕೂಡ ಇದೆ. ಸೊ ಎಕ್ಸ್ ಟರ್ಮ್ ಅಂದರೆ ಇದು ಇನ್ಕ್ರೀಸ್ ಆಗಿರುವಂಥದ್ದು ಇಂಟು ವೈ ಟರ್ಮ್ ಅಂತಂದರೆ ಇದು ಡಿಕ್ರೀಸ್ ಆಗಿರುವಂಥದ್ದು. ಸೊ ಎರಡನ್ನು ಕೂಡ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಂಟು 100. ಸೊ ಇದನ್ನು ಯಾವ ರೀತಿಯಾಗಿ ಅಂತಂದರೆ ಮೊದಲಿಗೆ ಬೇಸಿಕ್ ಏನಿದೆ ಅಂತ ನೋಡ್ಕೊತ ಬರೋಣ. ಸೊ 10% ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾಯಿದೆ. ಕೊಟ್ಟಿರುವಂಥದ್ದು ಏನಿದೆ 100ಕ್ಕೆ 100 ಹೆಚ್ಚಾದರೆ 110 ಆಗುತ್ತೆ. 100ಕ್ಕೆ 10 ಕಡಿಮೆ ಆದರೆ ಏನಾಗುತ್ತೆ, 100ಕ್ಕೆ 10 ಹೆಚ್ಚಾದರೆ 110 ಆಗುತ್ತೆ. 100ಕ್ಕೆ
100 ಕಡಿಮೆ ಆದರೆ 98 ಆಗುತ್ತೆ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಅದಕ್ಕಿಂತ ಬೆಟರ್ ವಿ ಹ್ಯಾವ್ ಟು ಸಾಲ್ವ್ ಎನಿ numbers given here, 20%, 30%, 50%, any number given, there is no change the pattern here, just you can follow this. Okay, then 10% increases, 10% decreases ಅಂದಾಗ ಇದು 10 ಪ್ಲಸ್ 10 ಮಾಡಬೇಕು, ಮೈನಸ್ 10 ಮಾಡಬೇಕು, ಪ್ಲಸ್ 10 ಮೈನಸ್ 10 ಪ್ಲಸ್ 10 ಮೈನಸ್ 10 ಪ್ಲಸ್ ಇದು ಈಕ್ವಲ್ ಅಲ್ಲ, ಮೈನಸ್ ಪ್ಲಸ್ 10 ಮೈನಸ್ 10 ಪ್ಲಸ್ 10 increases, 10 decreases divided by 100 ಅಂದಾಗ ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಬನ್ನಿ. ಈಗ ಪ್ಲಸ್ 10 ಮೈನಸ್ 10 ಎರಡು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ 10 ಇಂಟು 10 ಅಂತಂದಾಗ 100 ಬರುತ್ತೆ. 100 ಡಿವೈಡೆಡ್ ಬೈ 100 ಅಂತಂದಾಗ -1 ಅಂತ ಬರುತ್ತೆ. ಸೊ 10 ಇಂಟು 10 100, ಇದು ಯಾವ 10 ಇದೆ, -10 ಇದೆ, -100 ಆಗುತ್ತೆ. ಸೊ -100 ಡಿವೈಡೆಡ್ ಬೈ 100 ಅಂದಾಗ -1 ಆನ್ಸರ್ ಬರುತ್ತೆ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು. ಸೊ ಡೆಸಿಮಲ್ ಎಕ್ಸ್ಪಾನ್ಷನಲ್ಲಿ ಮೊದಲಿಗೆ ತೊಗೋಬೇಕು. ಡೆಸಿಮಲ್ ಎಕ್ಸ್ಪಾನ್ಷನಲ್ಲಿ 0.10 ಅಂದರೆ 10 ನಾವು ಮೈನಸಲ್ಲಿ ತೊಗೋತೀವಿ. ಯಾಕಪ್ಪ ಅಂದರೆ 10% ಡಿಕ್ರೀಸ್ ಆಗಿದೆ, ಹಾಗಾಗಿ 10 ಇಂಟು 10 100 ಆಗುತ್ತೆ. ಅದು ಯಾವುದು, 100 -100. ಸೊ ನೆಕ್ಸ್ಟ್ ಎರಡು ಕಡೆಗೂ ಇದು ಆಫ್ಟರ್ ಡೆಸಿಮಲ್ ನಂತರ ಏನು ನಂಬರ್ ಬರುತ್ತೆ ಇದಕ್ಕೆ ಮಾತ್ರ ವ್ಯಾಲ್ಯೂ ಇರುತ್ತೆ. ನಂತರ 0 ಎಷ್ಟು ಬೇಕಾ 0 ಬಂದರೂ ಇದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ 0.-1 ಅಂತಂದಾಗ -1 ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 1 ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ -1% ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್ ಹಿಯರ್. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 20 ಜನರು ಒಂದು ಕೆಲಸವನ್ನು 21 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅದೇ ಕೆಲಸವನ್ನು 7 ದಿನಗಳಲ್ಲಿ ಪೂರ್ಣಗೊಳಿಸಲು ಕನಿಷ್ಠ ಎಷ್ಟು ಜನರು ಬೇಕು? ಸೊ ಇಲ್ಲಿ ನಿಮಗೆ ಫಾರ್ಮುಲಾ ಮೆಥಡ್ ಕೂಡ ಹೋಗ್ಬೋದು, ಈಸಿ ಟ್ರಿಕ್ ಸೊಲ್ಯೂಷನ್ನಲ್ಲಿ ಕೂಡ ನೀವು ಸಾಲ್ವ್ ಮಾಡಿ ನೋಡ್ಬೋದು. ಸೊ ಏನಪ್ಪ ಅಂದರೆ ಮೊದಲಿಗೆ ಏನು ಕೊಟ್ಟಿದ್ದಾರೆ, ಜನರು ಕೆಲಸ ದಿನ ಅಂತ ಕೊಟ್ಟಾಗ ಕೆಲಸ ದಿನ ಅಂತ ಹೇಳಿ ಬರ್ಕೋಬೇಕು. ಜನರು ಮೊದಲಿಗೆ ಎಷ್ಟಿದ್ದಾರೆ, 28 ಜನ ಒಂದೇ ಕೆಲಸವನ್ನು 21 ದಿನ ಮಾಡಿದರೆ ಅದೇ ಒಂದು ಕೆಲಸವನ್ನು 7 ದಿನ ಮಾಡಲಿಕ್ಕೆ ಎಷ್ಟು ಜನ ಬೇಕು? ಸೊ ಈ ರೀತಿಯಾಗಿ ಬರ್ಕೋಬೇಕು. ಓಕೆ, ಕೆಲಸ ದಿನ 28, 1, 21. ನಮಗೆ ಜನರ ಸಂಖ್ಯೆ ಗೊತ್ತಿಲ್ಲ. ಇಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಜನರನ್ನು ಮಿಸ್ ಮಾಡಿದ್ದಾರೆ. ಸಮ್ ಟೈಮ್ ಕ್ವಶನಲ್ಲಿ ಇಲ್ಲಿ ಎಷ್ಟು ದಿನಗಳಲ್ಲಿ ಅಂದರೆ ಇಲ್ಲಿ ಜನರನ್ನು ಕೊಟ್ಟು ಎಷ್ಟು ದಿನ ಅಂತ ಕೇಳ್ಬೋದು. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಅದಕ್ಕೆ ಎಲ್ಲದಕ್ಕೂ ಒಂದೇ ಫಾರ್ಮುಲಾ. ಕೆಲಸ ದಿನ 28 ಪೀಪಲ್ಸ್, 1 ವರ್ಕ್, it's like 21 days, and how many peoples can be take one work doing how many days, asking these questions. Okay, here we do the cross multiplication. 28, 1, 21 ಅಂದರೆ 28, 1, 21 ಅಂದರೆ 28 ಇಂಟು 1 ಬರುತ್ತೆ. ಸೊ ಇದನ್ನು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. x1 ಇಂಟು 7. ಸೊ ಎಕ್ಸ್ ನಮಗೆ ಗೊತ್ತಿಲ್ಲ, ಅದಕ್ಕಾಗಿ ನಾವು ಈ ಕಡೆ ಇಟ್ಕೊಂಡ. ಸೊ 28 ಇಂಟು 21 ಡಿವೈಡೆಡ್ ಬೈ 7 ಯು ಗೆಟ್ 84. ಸೊ ಎಕ್ಸ್ ಈಸ್ ಈಕ್ವಲ್ ಟು 84 ಡೇಸ್. ನೋಡಿ ಇಲ್ಲಿ ನಿಮ್ಗೆ ಇನ್ನೊಂದು ಇದೇನಪ್ಪ ಅಂದರೆ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕೇಳ್ಬೋದು. ಇಲ್ಲಿ ಜನರು ಕಡಿಮೆ ಇದ್ದಾರೆ, ಜನರು ಏನಾಗ್ತಿದ್ದಾರೆ, ಕಡಿಮೆ ಇದ್ದಾರೆ. ಓಕೆನಾ, ಜನರು ಕಡಿಮೆ 28 ಜನ ಇದ್ದಾರೆ, 21 ಕೆಲಸ ತಗೊಂಡ್ರು. ಇಲ್ಲಿ ಆಟೋಮೆಟಿಕ್ಕಾಗಿ ಡೇ ಕಡಿಮೆ ಆಗ್ತಾ ಇದೆ ಅಂದರೆ ಇಲ್ಲಿ ಡೇ ಕಡಿಮೆ ಆಗ್ತಾ ಇದೆ ಅಂತಂದರೆ ಸೊ ಇಲ್ಲಿ ಜನರು ಕೂಡ ಏನಾಗಿರ್ತಾರೆ, ಜಾಸ್ತಿ ಆಗುತ್ತೆ. ದಿನ ಕಡಿಮೆ ಆದರೆ ಜನರು ಜಾಸ್ತಿ ಆಗ್ತಾರೆ, ಜನರು ಜಾಸ್ತಿ ಆದರೆ ದಿನ ಕಡಿಮೆ ಆಗುತ್ತೆ, ಅಥವಾ ಜನರು ಕಡಿಮೆ ಆದರೆ ದಿನ ಜಾಸ್ತಿ ಆಗುತ್ತೆ ಅಂತ ನೀವು ಒಂದು ಕೋಡ್ ವರ್ಡಲ್ಲಿ ಕೂಡ ನೆನ್ಪಿಟ್ಕೋಬೋದು. ಸೊ ಇನ್ನೊಂದು ಫಾರ್ಮುಲಾ ಮೆಥಡ್ ಕೂಡ ನೀವು ಸಾಲ್ವ್ ಮಾಡ್ಬೋದು. M1 D1 is equal to M2 D2. ಸೊ M1 ಅಂದರೆ ಎಷ್ಟು ಜನ ಪೀಪಲ್ಸ್, ಎಷ್ಟು ಡೇಸ್ 21. M2 ಅಂದರೆ ನಮಗೆ ಗೊತ್ತಿಲ್ಲ, ಇಂಟು 7 ಅಂದರೆ M2 is equal to 84. ಈ ರೀತಿಯಾಗಿ ಕೂಡ ನೀವು ಸಾಲ್ವ್ ಮಾಡಿ ನೋಡ್ಬೋದು. ನೆಕ್ಸ್ಟ್ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು, ಮೋಸ್ಟ್ ರಿಪೀಟೆಡ್ ಕ್ವಶನ್ ಕೂಡ ಹೌದು, ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಕೂಡ ಹೌದು. ಇದು ಓಲ್ಡ್ ಟೆಕ್ಸ್ಟ್ ಬುಕ್ ಬೀಜೋಕ್ತಿಗಳ ಚಾಪ್ಟ್ರಲ್ಲಿ ಇದೆ. ಇದು ಓಲ್ಡ್ ಟೆಕ್ಸ್ಟ್ ಬುಕ್ ಅಂದರೆ ಈಗ 2014-15 ಟೈಮಲ್ಲಿ ಏನಿತ್ತು ಆ ಟೆಕ್ಸ್ಟ್ ಬುಕ್ ಬೇಸ್ಡ್ ಕ್ವಶನ್ಸ್ ಇದು. ಸೊ ಅದರಲ್ಲಿರುವಂಥ ಪ್ರಶ್ನೆ ಇದು. ಅದಕ್ಕಾಗಿ ಇದನ್ನು ಓಲ್ಡ್ ಬುಕ್ಸ್ ಜೊತೆಗೆ
ಕಾಲೇಜ್ ಬುಕ್ಸ್ ಅಂದರೆ ಪಿ ಯು ಸಿ ಲೆವೆಲ್ಗೂ ಕೂಡ ನೀವು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಈ ರೀತಿಯಾಗಿ ಕ್ವಶನ್ಸ್ಗಳು ಬರ್ಬೋದು. ಸೊ ಎ ಪ್ಲಸ್ 1/a=2 ಆಗಿದ್ದರೆ a³ + 1/a³ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಸೊ ಅದಕ್ಕೆ ಇದೊಂದು ಈಸಿ ಟ್ರಿಕ್ಸ್ ಇದೆ, ಒಂದು ಫಾರ್ಮುಲಾ ಇದೆ. a³ + 1/a³ ಇಲ್ಲಿ ಏನನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನನ್ನು ಕೊಟ್ಟಿರ್ತಾರೆ, ವ್ಯಾಲ್ಯೂ ಏನು ಕೊಟ್ಟಿದೆ ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಫಾರ್ಮುಲಾದಲ್ಲಿ a³ + 1/a³ ನಮಗೆ ಎಷ್ಟು ನಂಬರ್ n³ - 3 × n, n³ - 3 × n ಅಂತ ಇದೆ. ಸೊ n ಅಂತಂದರೆ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನಮಗೆ 2³ n³ ಅಂದರೆ 2³ -3 × 2 ಅಂತ ಮಾಡ್ಕೋಬೇಕು. ಸೊ n ಅಂದರೆ ಎಷ್ಟಿದೆ 2 ಇದೆ, ಇದು ಫಾರ್ಮುಲಾದಲ್ಲಿ ಇರುವಂಥದ್ದು. 2³ 8 ಆಗುತ್ತೆ, ಇಂಟು 3 ಇದು ಫಾರ್ಮುಲಾದಲ್ಲಿದೆ, ಇಂಟು 2 ಅಂತಂದಾಗ ನಮಗೆ ಇಲ್ಲಿ ಕೊಟ್ಟಿದ್ದಾರೆ n. ಸೊ 8 - 6 ಅಂತಂದಾಗ ಆನ್ಸರ್ ಈಸ್ 2 ಕರೆಕ್ಟ್ ಇಯರ್. ಸೊ ಆಪ್ಷನ್ ಎ ಕರೆಕ್ಟ್. ಸೊ ಈಗ 8ನೇ ಪ್ರಶ್ನೆ, ಎರಡು ಚರಗಳ ರೇಖೆಯ ಸಮೀಕರಣಗಳ ಜೋಡಿಗಳು 2x + 3y = 7 ಮತ್ತು 2ax + a + b × y = 28 ಅನಂತ ಪರಿಹಾರಗಳನ್ನು ಹೊಂದಿದರೆ ಈ ಕೆಳಗಿನ ಸರಿಯಾದ ಸಂಬಂಧ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಸುಮಾರು ಸಾರಿ ನಾನು ಲೀನಿಯರ್ ಇಕ್ವೇಷನ್ ಟು ವೇರಿಯೇಬಲ್ ಚಾಪ್ಟರ್ನ ಮಾಡಬೇಕಾದ್ರೆ ಸುಮಾರು ಸಾರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಟೇಬಲ್ ಇದೆ ಆ ಒಂದು ಚಾಪ್ಟ್ರಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್, ಮೋಸ್ಟ್ ಅಂದರೆ ಕನ್ಫ್ಯೂಷನ್ ಆಗುವಂಥ ಕ್ವಶನ್ಸ್ ಕೂಡ ಅಲ್ಲಿಂದ ಅರೈಸ್. ಜಸ್ಟ್ ಒಂದು 3 ಇಕ್ವೇಷನ್ ಇರುವಂಥ ಒಂದು ಚಾರ್ಟ್ ಇದೆ. ಆ ಒಂದು ರೆಗ್ಯುಲರ್ ಕ್ಲಾಸಸಲ್ಲಿ ನಿಮ್ಗೆ ಸುಮಾರು ಸರಿ ಹೇಳಿದ್ದೇನೆ, ಆ ಒಂದು ಇಕ್ವೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಆ ಬೇಸ್ ಅದೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಏನಂತ ಸಾಲ್ವ್ ಮಾಡ್ಬೋದು, ಯಾವ ರೀತಿಯಾಗಿ ನಾವು ಇಲ್ಲಿ ನೋಡೋಣ. ಈಗ ನೋಡಿ, ಒಂದು ಇಕ್ವೇಷನ್ ಇದೆ. ಹೆಂಗಿರುತ್ತೆ ಅಂದರೆ, ಸಪೋಸ್ ನಾವೀಗ ಎರಡು ಲೈನನ್ನು ತಗೋತೀವಿ, ಒಂದು x-ಆಕ್ಸಿಸ್ ಒಂದು y-ಆಕ್ಸಿಸ್. ಈ ರೀತಿಯಾಗಿ ಒಂದು ಗ್ರಾಫನ್ನು ತೆಗೆದುಕೊಂಡಾಗ 2 ಲೈನ್ಸ್ಗಳು ಕೊಟ್ಟಿದ್ದಾರೆ. ಒಂದು ಲೈನ್ ಈ ರೀತಿಯಾಗಿದೆ, 2x + 3y = 7 ಮತ್ತು ಇನ್ನೊಂದು ಈ ರೀತಿಯಾಗಿದೆ. ಅನಂತ ಪರಿಹಾರಗಳನ್ನು ಹೊಂದಿದರೆ, ಅನಂತ ಪರಿಹಾರಗಳಂತಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ 2 ಸಮಾಂತರ ರೇಖೆಗಳಿದ್ದಾವೆ. 2 ಸಮಾನಾಂತರ ರೇಖೆಗಳನ್ನು ಹೊಂದಿದರೆ ಈ 2 ರೇಖೆಗಳು ಯಾವತ್ತಿಗೂ ಕೂಡ ಇಂಟರ್ಸೆಕ್ಟ್ ಆಗೋದಿಲ್ಲ ಅಂದರೆ ಯಾವುದೇ ರೀತಿಯಾದ ಪರಿಹಾರಗಳು ಇರೋದಿಲ್ಲ. ಇಂಟರ್ಸೆಕ್ಟ್ ಆದರೆ ಮಾತ್ರ ಪರಿಹಾರ ಇರುತ್ತೆ. ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಅಂದರೆ ಯಾವುದೇ ರೀತಿಯಾದ ಪರಿಹಾರಗಳು ಇರೋದಿಲ್ಲ. ನೋಡಿ, ಇದು ಈ ರೀತಿಯಾಗಿರುತ್ತೆ. ಸಪೋಸ್ 2 ಲೈನ್ಗಳು ಈ ರೀತಿಯಾಗಿ ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆದರೆ ಇದಕ್ಕೆ ಎಷ್ಟು ಪರಿಹಾರ ಇರುತ್ತೆ ಅಂದರೆ ಒಂದೇ ಪರಿಹಾರ ಇರುತ್ತೆ, ಅಥವಾ ಅನನ್ಯ ಪರಿಹಾರ ಇರುತ್ತೆ. ಸಪೋಸ್ ಒಂದು ಲೈನ್ ಎ ಇಲ್ಲಿದೆ, ಇದರ ಮೇಲೇ ಇನ್ನೊಂದು ಲೈನ್ ಹಾದೋದ್ರೆ ಇಲ್ಲಿ ಸುಮಾರು ಅಂದರೆ ಈಗ ಒಂದು ಲೈನ್ ಇದೆ, ಇದ್ರ ಮೇಲೆ ಇನ್ನೊಂದು ಲೈನ್, ಎರಡೂ ಕೂಡ ಒಂದಕ್ಕೊಂದು ಐಕ್ಯ ಆಗ್ತಾಯಿವೆ, ಎರಡೂ ಕೂಡ ಒಂದಕ್ಕೊಂದು ಕೋಯಿನ್ಸೈಡ್ ಆಗ್ತಾ ಇದ್ದಾವೆ. ಹೀಗಿದ್ದಾಗ ಇಲ್ಲಿ ಅನಂತ ಪರಿಹಾರಗಳಿರ್ತವೆ. ಇಲ್ಲಿ ಇರ್ಬೋದು ಅಪ್ ಟು ಎಂಡ್ ಆಫ್ ದ ಲೈನ್ ನಿಮಗೆ ಮೆನಿ ಮೋರ್ ಸೊಲ್ಯೂಷನ್ಸ್ ಇದ್ದಾವೆ. ಈ ರೀತಿಯಾಗಿ ಮೆನಿ ಮೋರ್ ಸೊಲ್ಯೂಷನ್ಸ್ ಇದ್ದಾಗ ಇಕ್ವೇಷನ್ ಏನಿರುತ್ತೆ ಅಂತಂದಾಗ, ಈಗ ಸಪೋಸ್ a1x + b1y + c1 = 0 ಇದು ಒಂದು ಇಕ್ವೇಷನು. a2x + b2y + c2 = 0 ಈ ಎರಡೂ ಇಕ್ವೇಷನ್ ಏನಾಗ್ತದೆ, ಒಂದರಲ್ಲಿ ಒಂದು ಆಯ್ಕೆ ಆಗ್ತಾಯಿದೆ. ಈ ರೀತಿಯಾಗಿ ಒಂದರಲ್ಲಿ ಒಂದು ಆಯ್ಕೆ ಆದಾಗ ನಮಗೆ ಒಂದು ಫಾರ್ಮುಲಾ ಸಿಗುತ್ತೆ. ಅದು ಏನಪ್ಪ ಅಂದರೆ a1 / a2 = b1 / b2 = c1 / c2. ಇದು ಯಾವಾಗ ಅನಂತ ಪರಿಹಾರಗಳನ್ನು ಹೊಂದಿದಾಗ ನೋಡಿ, ಒಂದೇ ಒಂದು ಪರಿಹಾರವನ್ನು ಹೊಂದಿದಾಗ ಏನಿರುತ್ತೆ ಅಂದರೆ a1 / a2 is not equal to b1 / b2. ಇದು ಯಾವಾಗ ಒಂದೇ ಒಂದು ಪರಿಹಾರವನ್ನು ಹೊಂದಿದಾಗ. ಸಪೋಸ್ ಯಾವುದೇ ಪರಿಹಾರನ ಹೊಂದಿದೆ ಇರುವಾಗ a1 / a2 = b1 / b2 = c1 / c2 is not ಯಾವುದು ಕೂಡ ಈಕ್ವಲ್ ಇರೋದಿಲ್ಲ. ಇದು ಯಾವಾಗ ಯಾವುದೇ ಪರಿಹಾರ ಇಲ್ಲದೆ ಇರುವಾಗ. ನಮಗೆ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಅನಂತ ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅನಂತ ಪರಿಹಾರನ ಕೊಟ್ಟಾಗ ಏನು ತಗೋಬೇಕು,
A1 ಡಿವೈಡೆಡ್ ಬೈ 2 B1 ಡಿವೈಡೆಡ್ ಬೈ 2 C1 ಡಿವೈಡೆಡ್ ಬೈ C2. ಹಾಗಾದರೆ A1 ಅಂದರೆ ಏನು? ಮೊದಲನೇ ಇಕ್ವೇಷನ್ನ ಎಕ್ಸ್ನ ಸಹಗುಣಕ A1 ಆಗಿರುತ್ತೆ. ಇದೇ ಮೊದಲನೇ ಇಕ್ವೇಷನ್ನ ವಾಯ್ನ ಸಹಗುಣಕ B1 ಆಗಿರುತ್ತೆ. ಸ್ಥಿರಾಂಕ 7 ಆಗಿರುತ್ತೆ. ಜೊತೆಗೆ ಎರಡನೇ ಇಕ್ವೇಷನ್ ಎಕ್ಸ್ನ ಸಹಗುಣಕ 2a ಇದೆ. ಅದು 2a = 2a. ವಾಯ್ನ ಸಹಗುಣಕ a+2 ಇದೆ. ಸಿ ಎಷ್ಟಿದೆ ಅಂದರೆ -20 ಮೈನಸ್ ಸಿ = 28 ಇದೆ. ಸೊ ಇದನ್ನು ನಾನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಎ ಅಂದರೆ 2a ಡಿವೈಡೆಡ್ ಬೈ 2a, 2 ಡಿವೈಡೆಡ್ ಬೈ 2a, 3 ಡಿವೈಡೆಡ್ ಬೈ 3b. ಇಲ್ಲಿ ಎರಡೂ ಕಡೆಗೂ ಕೂಡ ವೇರಿಯೇಬಲ್ ಇದೆ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇದೆ. ಈಗ ನಮಗೆ ಎ ವ್ಯಾಲ್ಯೂ ಸಿಗಬೇಕಪ್ಪ ಅಂದರೆ ಈ ಇಕ್ವೇಷನನ್ನು ಇದರೊಂದಿಗೆ ನಾನು ಹೋಲಿಕೆ ಮಾಡ್ತೀನಿ. ನಂತರ ಎ ವ್ಯಾಲ್ಯೂ ಸಿಗುತ್ತೆ. ಇವಾಗ ಎರಡನ್ನೂ ಕೂಡ ಹೋಲಿಕೆ ಮಾಡಿದಾಗ ಎ ವ್ಯಾಲ್ಯೂ ಸಿಗುತ್ತೆ. ಸೊ ಆ ಎ ವ್ಯಾಲ್ಯೂನ ಇದರಲ್ಲಿ ಅಪ್ಲೈ ಮಾಡಿ ಎರಡಕ್ಕೂ ನಾವು ಹೋಲಿಕೆ ಮಾಡಿದಾಗ ಬಿ ವ್ಯಾಲ್ಯೂ ಕೂಡ ಸಿಗತ್ತೆ. ಹಾಗಾದರೆ ಈ ಎರಡೂ ರಿಲೇಷನ್ನ ಒಂದು ಏನಿದೆ ಅಂದರೆ ಪರಿಹಾರ ಏನು ಅಂತ ಕೇಳ್ತಾರೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇದೆ, ನಾವು ಇದನ್ನು ತೊಗೊಳ್ಳೋದು ಬೇಡ. ಇವಾಗ ಇದನ್ನು ತೊಗೊಳ್ಳೋದು ಬೇಡ. ಸೊ ಈಗ ವೇರಿಯೇಬಲ್ಸ್ ಪಾರ್ಟನ್ನು ಮಾತ್ರ ಕನ್ಸಿಡರ್ ಮಾಡೋಣ. ಟು ಡಿವೈಡೆಡ್ ಬೈ 2a = 3a + b ಅಂತಂದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ 2 × a + b. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2a + 2b = 6a. 2b a ಟರ್ಮನ್ನು ಒಂದೇ ಕಡೆಗೆ ಮಾಡಿದಾಗ 6a - 2a ಅಂದಾಗ 4a ಬರುತ್ತೆ. ಸೊ ಈಗ 2 ಅಂದರೆ 2 2 ಸಾಧ b = 2a ಅಂತಕ್ಕಂಥದ್ದು ನಮಗೆ ಸರಿಯಾದ ಉತ್ತರ ಬರುತ್ತೆ. ಸೊ ಇದು ಆಪ್ಷನಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡಿದಾಗ b = 2a. ಆಪ್ಷನ್ ಡಿ ಈಸ್ ಕರೆಕ್ಟ್ ಹಿಯರ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಹಿಯರ್. ಓಕೆ, ನೆಕ್ಸ್ಟ್ we are going to solve next question, square root of 12. ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿಗೆ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಅಪ್ ಟು ಇನ್ಫಿನಿಟಿ ಇರುತ್ತೆ. ಇದರ ಮೌಲ್ಯ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇದನ್ನು ಮೊದಲಿಗೆ ಬೇಸಿಕ್ ಟ್ರಿಕ್ಸನ್ನು ನೋಡೋಣ. ಬೇಸಿಕ್ ಟ್ರಿಕ್ಸ್ ಏನಿದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಹೀಗೆ ಮಾಡ್ತಾ ಹೋದಾಗ ಇದನ್ನು ಹೋಲ್ ಟರ್ಮನ್ನು ನಾವು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡೋಣ. ಸೊ ಹೋಲ್ ಟರ್ಮನ್ನು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡಿದಾಗ ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತ ಮಾಡೋದು. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂದಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂದರೆ ಸ್ಕ್ವೇರ್ ರೂಟು ಇದರದ್ದು ಮೊದಲು ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟು ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಈ ಕಡೆ x² ಬರುತ್ತೆ. ಸೊ ಈ ಟರ್ಮ್ ಅಂದರೆ ಎಕ್ಸ್ ಅಂತ ನಾವು ಆಲ್ರೆಡಿ ಕನ್ಸಿಡರ್ ಮಾಡಿರ್ತೀವಿ. ಹಾಗಾಗಿ ಇದು 12 ಆಗಿ ಉಳಿಯುತ್ತೆ. ಇದು ಎಕ್ಸ್ ಆದರೆ ಇದು x² ಆಗುತ್ತೆ. x² ಟರ್ಮನ್ನು ರಿಅರೇಂಜ್ ಮಾಡಿದಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮಲ್ಲಿ ಇದನ್ನು ರಿಅರೇಂಜ್ ಮಾಡಿದಾಗ x² - x - 12 = 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬರುತ್ತೆ. x² - x - 12 = 0. ಸೊ ಯಾವುದೇ ಒಂದು ಎರಡು ಸಂಖ್ಯೆಯನ್ನು ಗುಣಿಸಿದಾಗ 12 ಬರಬೇಕು. ಅದೇ ಸಂಖ್ಯೆಯನ್ನು ನಾವು ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ 1 ಬರಬೇಕು. ಆ ಸಂಖ್ಯೆ ಯಾವುದು ಅಂತ ನೋಡ್ಕೋದು. 12 ಅಪವರ್ತನ 4 3 12 ಆಗುತ್ತೆ. 4 3 12 ತಂದ 4ರಲ್ಲಿ 3 ನಾವು ಮೈನಸ್ ಮಾಡಿದಾಗ ಅಗೇನ್ -1 ಬರುತ್ತೆ. ಸೊ ಸರಿಯಾದ ಉತ್ತರ ಇಲ್ಲಿ ಏನು ಮಾಡಬೇಕು, ಇದನ್ನು ಅಪವರ್ತನಗೊಳಿಸಿದಾಗ x² ಇದೇನಾಗುತ್ತೆ, x² - x - 12 = 0 ತಂದಾಗ x² - 4x + 3x - 12 = 0. ಸೊ ಈ ರೀತಿಯಾಗಿ ಇದರ ಅಪವರ್ತನವನ್ನು ಕಂಡುಹಿಡ್ಕೋಬೇಕು. x - 4 ಇಲ್ಲಿ ಇನ್ನೊಂದು ಅಪವರ್ತನ ಏನು ಬರುತ್ತೆ ಅಂದರೆ x + 3 ಬರುತ್ತೆ. ಸೊ ಇದರಲ್ಲಿ x ಮೈನಸ್ ಇರುವಂಥದ್ದು 4 ಆಗುತ್ತೆ. x = ಇಲ್ಲಿ -3 ಆಗುತ್ತೆ. ಮೈನಸ್ ಟರ್ಮನ್ನು ನಾವು ಕನ್ಸಿಡರ್ ಮಾಡ್ಬೋದು. x = 4 ಅಂತ ಕನ್ಸಿಡರ್ ಮಾಡಬೇಕು. ಇದು ಒಂದು ಬೇಸಿಕ್ ಟರ್ಮ್. ಸೊ ಇನ್ನೊಂದು ಈಸಿ ಟ್ರಿಕ್ಸ್ ಏನಿದೆ ಅಂದರೆ 4ರ ಅಪವರ್ತಗಳನ್ನು ನೋಡ್ಕೋಬೇಕು. 4 3 12 ಆಗುತ್ತೆ. 4 3 12 ಅಂದಾಗ ದೊಡ್ಡ ಸಂಖ್ಯೆ ಯಾವುದಿರುತ್ತೆ ಅದೇ ಇದರ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ಸೊ ನೆಕ್ಸ್ಟ್ ax² + bx + c ಎಂಬ ವರ್ಗ ಸಮೀಕರಣವು ಸಮಾನ ಮೂಲಗಳನ್ನು ಹೊಂದಿದರೆ b ನ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಸಮಾನ ಮೂಲಗಳು ಅಂತಂದರೆ ಇದರ ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ ಅಂತೇಳಿ ಕರಿತೀವಿ. ಅದರಲ್ಲಿ ಈ ಒಂದು ಪ್ರಶ್ನೆ ಬರುತ್ತೆ. ಶೋಧಕ ಅಂತಂದರೆ ವರ್ಗ ಸಮೀಕರಣಗಳಿಗೆ ಸಂಬಂಧಿಸಿದಾಗೆ ಇದು ವರ್ಗ ಸಮೀಕರಣದ ಶೋಧಕ ಅಂತೇಳಿ ನಾವು ಕಂಡುಹಿಡ್ಕೋತೀವಿ. ಇಲ್ಲಿ 3 ಪಾರ್ಟ್ ಬರುತ್ತೆ. ಅಂದರೆ ಡಿಸ್ಕ್ರಿಮಿನೆಂಟ್ ಸಿಂಬಾಲನ್ನು ಕೂಡ ಒಂದ್ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಸಿಂಬಾಲ್ ಆಫ್ ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ = b² - 4ac ಅಂತೇಳಿ ಬರುತ್ತೆ. ಸೊ ಡಿಸ್ಕ್ರಿಮಿನೆಂಟ್ = 0 ಅಂದರೆ
ಇಲ್ಲಿ ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 0 ಆಗಿದ್ದಾಗ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ಅಂತಿದ್ದಾಗ, ಅಂದರೆ ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಇದ್ದಾಗ ಸಮಾನ ಮತ್ತು ನೈಜ ಬೆಲೆಗಳನ್ನು ಹೊಂದಿರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸನ್ನು ಹೊಂದಿರುತ್ತೆ. ಯಾವುದೇ ಒಂದು ವರ್ಗ ಸಮೀಕರಣದ ಡಿಸ್ಕ್ರಿಮಿನೆಂಟನ್ನು ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಯಾವಾಗಪ್ಪ ಅಂದರೆ ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಸಪೋಸ್ ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದೆನ್ 0 ಆಗಿದ್ರೆ, ಡಿಸ್ಕ್ರಿಮಿನೆಂಟ್ ಲೆಸ್ ದೆನ್ 0, ಡಿಸ್ಕ್ರಿಮಿನೆಂಟ್ ಈಸ್ ಗ್ರೇಟರ್ ದೆನ್ 0 ಅಂತ ಕೂಡ ಇದೆ. ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದೆನ್ 0 ತಂದಾಗ ಅದು ಯಾವುದೇ ಒಂದು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಮೈನಸಲ್ಲಿ ಬಂದಾಗ -2, -4, -12 ಈ ರೀತಿಯಾಗಿ ಮೈನಸಲ್ಲಿ ಬಂದಾಗ ಅವು ಏನಾಗಿರ್ತವೆ, ಮೈನಸ್ ಹತ್ತು ಬಂದಾಗ ಇದು ಇಮ್ಯಾಜಿನರಿ ರೂಟ್ಸ್ ಆಗಿರ್ತವೆ. ಅಂದರೆ ಇಲ್ಲಿ ಮೂಲಗಳು ಏನಾಗಿರ್ತಾವಪ್ಪ ಅಂದರೆ ವಾಸ್ತವ ಮತ್ತು ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ ಈಕ್ವಲ್ ಟು 0 ಬಂದಾಗ ನಾಟ್ ರಿಯಲ್ ರೂಟ್ಸ್ ಇರೋದಿಲ್ಲ. ಇಲ್ಲಿ ಸಮಾನವಾದ ಯಾವುದೇ ಒಂದು ಮೂಲಗಳನ್ನು ಹೊಂದಿರೋದಿಲ್ಲ. ಓಕೆ, ಈಗ ಸಪೋಸ್ ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 4, 6, 12 ಈ ರೀತಿಯಾಗಿ ಬಂದರೆ ಈ ಎಲ್ಲ ನಂಬರ್ಸ್ ಏನಿದಾವಪ್ಪ ಅಂದರೆ ಡಿಸ್ಕ್ರಿಮಿನೆಂಟ್ಗಿಂತ ದೊಡ್ಡವಿದ್ದಾವೆ. ಡಿಸ್ಕ್ರಿಮಿನೆಂಟ್ಗಿಂತ ದೊಡ್ಡ ಇದ್ದಾಗ ಈ ರೀತಿಯಾದ ಡಿಸ್ಕ್ರಿಮಿನೆಂಟ್ ಏನಾಗಿರುತ್ತೆ ಅಂದರೆ ನೈಜ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರ್ತವೆ. ನೈಜ ರಿಯಲ್ ಆಗಿರುತ್ತೆ ಮತ್ತು ಅನ್ಈಕ್ವಲ್ ರೂಟ್ಸನ್ನು ಹೊಂದಿರ್ತವೆ. ಸೊ ನೆನ್ಪಿಟ್ಕೊಳ್ಳಿ, ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 0 ಅಂದಾಗ ಸಮಾನ ಮೂಲಗಳನ್ನು ಹೊಂದಿರ್ತವೆ. ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದೆನ್ 0 ತಂದಾಗ ಊಹಾತ್ಮಕ ಊಹೆ ಅಂದರೆ ಇಮ್ಯಾಜಿನರಿ ರೂಟ್ಸನ್ನು ಹೊಂದಿರುತ್ತೆ. ಸೊ ಡಿಸ್ಕ್ರಿಮಿನೆಂಟ್ ಈಸ್ ಗ್ರೇಟರ್ ದೆನ್ 0 ತಂದಾಗ ಸತ್ಯ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರ್ತವೆ. ಸೊ ಈ 3 ಟರ್ಮನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದರೂ ಕೂಡ ಆನ್ಸರನ್ನು ಮಾಡ್ಬೋದು. ಸೊ ಇಲ್ಲಿ ಒಂದು ವರ್ಗ ಸಮೀಕರಣ ಏನಿದೆ ಅಂದರೆ ಸಮಾನ ಮೂಲಗಳನ್ನು ಹೊಂದಿದರೆ ಬಿ ದ ವ್ಯಾಲ್ಯೂ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಎ ಈಸ್ ಈಕ್ವಲ್ ಟು ಎ ಆಗಿರುತ್ತೆ. ಈ ಒಂದು ಇಕ್ವೇಷನಲ್ಲಿ ಎ ಈಸ್ ಈಕ್ವಲ್ ಟು ಎ ಆಗಿರುತ್ತೆ, ಬಿ ಈಸ್ ಈಕ್ವಲ್ ಟು ಬಿ, ಸಿ ಈಸ್ ಈಕ್ವಲ್ ಟು ಡಿ, ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 4 - AC ಅಂತ ಇದೆ. ಬಿ ಸ್ಕ್ವೈರ್ ಈಸ್ ಈಕ್ವಲ್ ಟು 4 ಅಂದರೆ ಫಾರ್ಮುಲಾದಲ್ಲಿ ಇರುತ್ತೆ. ಎ ಅಂದರೆ ಏನೇ ಇದೆ, ಬಿ ಅಂದರೆ ಸಿ ಅಂದರೆ ಸಿನೇ ಇದೆ. ಸೊ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ಮೈನಸ್ ಹೋಗಿ ಏನಾಗುತ್ತೆ ಈಕ್ವಲ್ ಟು 4AC ಆಗುತ್ತೆ. ಇದಕ್ಕೆ ನಾವು ಬಿ ಸ್ಕ್ವೇರ್ ತೆಗೆದು ರೂಟ್ ಹಾಕಿದಾಗ ಇಲ್ಲಿ 4 ಏನಿದೆ 2 ದ ರೂಟ್ ಇದೆ, 2 ಔಟ್ಸೈಡ್ ಇಂಟು AC ಅಂದಾಗ ಬಿ ಈಸ್ ಈಕ್ವಲ್ ಟು 2 ಇಂಟು ರೂಟ್ AC. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಹಿಯರ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಹಿಯರ್, 2 ಇಂಟು ರೂಟ್ AC ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಡೆಸಿಮಲ್ ಎಕ್ಸ್ಪಾನ್ಷನಲ್ಲಿ ಇದೆ. ತುಂಬಾ ಈಸಿಯಾಗಿರುವಂಥ ಪ್ರಶ್ನೆ ಇದು. ಸೊ ಈಗ 3.1420000 ಅಂತ ಕೊಟ್ಟಿದ್ದಾರೆ. ಇದರ x⁴n ಏನಾಗಿರುತ್ತೆ. ಸೊ ಇದು 3 ನಂತರ ಡೆಸಿಮಲ್ ಫಾರ್ಮ್ ಇದೆ. ನಂತರ ಎಷ್ಟು ನಂಬರ್ಸ್ ಇದ್ದಾವೆ ಅಷ್ಟು 1 2 3 4 5 6 7 8 ಇದೆ ಅಂದಾಗ ಇದು 10⁸ ಆಗುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ದೆನ್ ನೆಕ್ಸ್ಟ್ ಕ್ವಶನ್, x³ - 8 ಇದು 2026 GPS ಎಕ್ಸಾಮ್ ಇಲಾಖೆಯಿಂದ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು. ಸೊ ನಿಮಗೆ ಇದು ಒಂದು ಟ್ರಿಕ್ಸ್ಗಳು ಹೆಲ್ಪ್ ಆಗ್ತಾ ಇದ್ರೆ ಈಸಿ ಅಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಶೇರ್ ಮಾಡಿ ತಿಳಿಸಿ. ಸೊ x³ - 8 ಮತ್ತು x³ + 4x² + 8x + 8 HCF ಎಷ್ಟು ಅಂತ ಕೇಳಿದ್ರೆ HCF ಅನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎರಡೂ ಒಂದು ಬೀಜೋಕ್ತಿಗಳ ಅಪವರ್ತನ ಅಂದರೆ ಇಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕೇಳ್ತಾ ಇದ್ದಾರೆ. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕೊಟ್ಟಿರುವಂಥ ಪ್ರಶ್ನೆ ಯಾವ ಒಂದು ನಿತ್ಯ ಸಮೀಕರಣಕ್ಕೆ ಹೋಲಿಕೆ ಆಗುತ್ತೆ ಅಂತೇಳಿ ನೋಡ್ಕೋಬೋದು. ಸೊ x³ - 2³ ಅಂತ ಆಗ್ಬೋದು. ಇಲ್ಲಿ x³ - 2³ ಅಂದರೆ 8 ಎನ್ನುವಂಥದ್ದು 2ನ ಘನ ಸಂಖ್ಯೆ ಆಗಿದೆ. ಸೊ ಅದಕ್ಕಾಗಿ ನಾವು ಅದನ್ನು ಈ ರೀತಿಯಾಗಿ ಸಾಲ್ವ್ ಮಾಡಿದಾಗ ಇಲ್ಲಿ ನಮಗೆ ಗೊತ್ತಿರಬೇಕು x³ - 8 ಅಂದಾಗ x³ - 2³ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, x - 2 ಔಟ್ಸೈಡ್ x + 1 ಹೋಲ್ ಸ್ಕ್ವೇರ್ ಅಂದರೆ ಈ ಒಂದು ಟರ್ಮ್ ಏನಿದೆ ಇದನ್ನು ನಾವು x - 2 ಇಂಟು x + 2 ಹೋಲ್ ಸ್ಕ್ವೇರ್ ಅಗೇನ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಇದು ಒಂದು ಇಕ್ವೇಷನ್ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೋಬೇಕು. ಇದು x - 2 ಇಂಟು ಬ್ರಾಕೆಟ್ x + 2 ಅಂತಂದಾಗ x - 2 ಇದು a² + b² + 2ab ಸೂತ್ರವನ್ನು ಅಪ್ಲೈ ಮಾಡ್ಕೋಬೇಕು.
ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ನಮಗೆ ಹಿಂಗೆ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ 4 ಆಗುತ್ತೆ. 2 ಇಂಟು 2 ಅಂತಂದಾಗ ಇದು 4x ಬರುತ್ತೆ. 2 ಇಂಟು 2 ಇದು 4x ಬರುತ್ತೆ. ಓಕೆ 4x ಅಂತ ಆಗುತ್ತೆ. ಸೊ ಇಲ್ಲಿ ನಮಗೆ ಫಾರ್ಮುಲಾ ಏನಿದೆ ಎ ಮೈನಸ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇದು ಫಾರ್ಮುಲಾವನ್ನು ಕೂಡ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಸೊ ಏನು ಫಾರ್ಮುಲಾ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದಾಗ ಈ ಒಂದು ಐಡೆಂಟಿಟಿಯನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಆ ಐಡೆಂಟಿಟಿಯನ್ನು ಅಪ್ಲೈ ಮಾಡಿದಾಗ ಒಂದು ನಿತ್ಯ ಸಮೀಕರಣದಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 8 ಇದು ಬಂತು ನಮಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇಕ್ವೇಷನನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಈ ರೀತಿಯಾಗಿ ಎಕ್ಸ್ಪಾನ್ಷನನ್ನು ಮಾಡ್ಕೋಬೇಕು. ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 8 ಅನ್ನು ಇಲ್ಲಿ ನಾವು ಯಾವುದನ್ನು ಹೊರಗಡೆ ತೆಗಿಬೇಕು, ಒಂದು ಅಪವರ್ತನವನ್ನು ಇಲ್ಲಿ ನಾವು ಒಂದು ಫ್ಯಾಕ್ಟರನ್ನು ಹೊರಗಡೆ ತೆಗಿಬೇಕು. ಸೊ ಈ ಒಂದು ಹೋಲ್ ಟರ್ಮಲ್ಲಿ ನಾನು x+2 ಹೊರಗಡೆ ತೆಗಿತೀನಿ. x+2 ಹೊರಗಡೆ ತೆಗೆದಾಗ ಅಗೇನ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಇದೇ ಥರ ಬರುತ್ತೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ 2x ಸ್ಕ್ವೇರ್. ಸೊ ಇಲ್ಲಿ ನಾವು ಏನು ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀವಪ್ಪ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತಂದಾಗ ಈ ಒಂದು ಫಾರ್ಮುಲಾ ಯಾವ ಫಾರ್ಮುಲಪ್ಪ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತಂದಾಗ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇದು ಒಂದು ಫಾರ್ಮುಲಾ ಇದೆ. ಎ ಪ್ಲಸ್ ಬಿ ಅಂದರೆ ನಮಗೆ ಇಲ್ಲಿ ಎ ಪ್ಲಸ್ ಬಿ ಬರ್ತಾ ಇದೆ. ಸೊ ಎ ಪ್ಲಸ್ ಬಿ ಅಂತ ಬಂದಾಗ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಎ ಸ್ಕ್ವೇರ್ ಇದು 4x 8x ಹಂಗೆ ಇದೆ. ಈಗ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಈಗ ಎಕ್ಸ್ ಕ್ಯೂಬ್ ಇದೆ, ಇದು 8 ನಾನು ಈ ಕಡೆ ತೊಗೋತೀನಿ, 8 ಈ ಕಡೆ ತೊಗೋತೀನಿ. ಉಳಿತೇನು 4x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 8 ಅಂತ ಉಳಿತು. ಓಕೆ, ಈ ಟರ್ಮನ್ನು ನಾವು ಇಲ್ಲಿ ಮೇಲ್ಗಡೆ ತೊಗೊಂತೀವಲ್ಲ, ಇದು ಮೈನಸ್ ಇದೆ, ಇಲ್ಲಿ ಪ್ಲಸ್ ತೊಗೋತೀವಿ ಅಷ್ಟೇ. ಓಕೆನಾ, ಈಗ ಪ್ಲಸ್ ತೆಗೆದುಕೊಂಡಾಗ ಇಲ್ಲಿ ನಮಗೆ ಮೈನಸ್ ಟರ್ಮ್ ಬರುತ್ತೆ. ಸೊ ಈ ಫಾರ್ಮುಲಾವನ್ನು ತೆಗೆದುಕೊಳ್ಳಿ. ಎಕ್ಸ್ ಪ್ಲಸ್ ಟು ಎ ಸ್ಕ್ವೇರ್ ಅಂತಂದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾ ಇದ್ದೀವಿ. 4x ಸ್ಕ್ವೇರ್ ಪ್ಲಸ್ 4x ಮೈನಸ್ 2x ಪ್ಲಸ್ 4x ಸ್ಕ್ವೇರ್ ಪ್ಲಸ್ 8x. ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಎಕ್ಸ್ ಸ್ಕ್ವೇರ್ ಇದು 4 ಆಗಬೇಕಲ್ಲ, 2x ಎ ಸ್ಕ್ವೇರ್ ಆಗಬೇಕು, 4 ಆಯಿತು. 2x ಇದು 4x ಹೊರಗಡೆ ತೆಗೀರಿ. ಇದು ಈ ಟರ್ಮಿಂದ 4x ಹೊರಗಡೆ ತೆಗೀರಿ. 4x ಕಾಮನ್ ಅಂತೂ ಇದು 4x ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. 4 ಇಂಟು 8x ಆಗುತ್ತೆ. ಹಾಗಾಗಿ 4x ಔಟ್ಸೈಡ್, ವಿ ಟೇಕ್ ಔಟ್ಸೈಡ್. 4x ಇಂಟು ಬ್ರೇಕೆಟ್ ಎಕ್ಸ್ ಪ್ಲಸ್ 2 ಇದೆ. ಇದನ್ನು ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಅಗೇನ್ ಎಕ್ಸ್ ಸ್ಕ್ವೇರ್ 4 ಮೈನಸ್ 2x ಪ್ಲಸ್ 4x ಅಂದರೆ ಇಲ್ಲಿ 2x ಎಕ್ಸ್ ಪ್ಲಸ್ 2 ಇದೆ, ಇಲ್ಲಿ 2x ಪ್ಲಸ್ ಇದೆ. ಅದನ್ನು ನಾವು ಏನು ಮಾಡ್ತೀವಿ, ಕಾಮನ್ ತೊಗೊಂಡ್ವಿ. ಸೊ ಅಗೇನ್ ಏನಾಯ್ತಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4x ಮೈನಸ್ 2x 4x ಮೈನಸ್ 2x ಬರುತ್ತೆ. ಇದು 4 ಉಳಿಯುತ್ತೆ. ಈಗ ನಮಗೆ ಎರಡೂ ಕಡೆಗೆ ಏನು ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ, ಇಲ್ಲಿ x+2 ಸಿಗ್ತಾ ಇದೆ, x+2 ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ. ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್ ಹಿಯರ್. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಆಯಿತು. ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂತಂದಾಗ ಇಲ್ಲಿ x ಮೈನಸ್ 2 ಬಂತು. ಕಾಮನ್ ಫ್ಯಾಕ್ಟರ್ ಏನು ಬಂತು, x ಮೈನಸ್ 2 ಬಂತು. ಅದೇ ರೀತಿಯಾಗಿ ಇದನ್ನು ಕೂಡ ನಾವು ಸಾಲ್ವ್ ಮಾಡಿದಾಗ ಇಲ್ಲಿ x+2 ನಮಗೆ ಕಾಮನ್ ಫ್ಯಾಕ್ಟರ್ ಬರ್ತಾ ಇದೆ. ಇದರ ಜೊತೆಗೆ ಏನು ಕಾಮನ್ ಫ್ಯಾಕ್ಟರ್ ಬರ್ತಾ ಇದೆ, ಉಳಿತೇನು ಎಕ್ಸ್ ಪ್ಲಸ್ 2 ಸ್ಕ್ವೇರ್ ಅಂತಂದಾಗ ಇಲ್ಲಿ ಏನು ಬಂತು, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಪ್ಲಸ್ 2x ಇದು ಬರ್ತಾ ಇದೆ. ಇದು ಕೂಡ ಈ ಒಂದು ಫ್ಯಾಕ್ಟರೈಸೇಷನ್ ಮಾಡಿದಾಗ ಕೂಡ ಇದು ಕಾಮನ್ ಫ್ಯಾಕ್ಟರ್ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಹಿಯರ್. ಇದನ್ನು ಈಸಿಯಾಗಿ ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದರಲ್ಲಿ ಇಲ್ಲಿ ಎಲ್ಲ ಟರ್ಮ್ ಏನಿದ್ದಾವೆ ಪ್ಲಸ್ ಇದ್ದಾವೆ, ಇಲ್ಲಿ ಏನಿದೆ ಮೈನಸ್ ಇದೆ. ಇದರ ಕಾಮನ್ ಫ್ಯಾಕ್ಟರ್ ಏನು ಬರ್ತಾ ಇದೆ, ಮೈನಸ್ ಬರ್ತಾ ಇದೆ. ಸೊ ಇದರಲ್ಲಿ ಈ ಒಂದು ಇಕ್ವೇಷನಲ್ಲಿ x-2 ಕಾಮನ್ ಫ್ಯಾಕ್ಟರ್ ಬರೋದಿಲ್ಲ. ಸೊ ಇದನ್ನು ಎಲಿಮಿನೇಟ್ ಮಾಡಿ, x-2 ಇಲ್ಲೇ ಎಲಿಮಿನೇಟ್ ಮಾಡಿಬಿಡಬೇಕು. ಸೊ x+2 ಕಾಮನ್ ಫ್ಯಾಕ್ಟರ್ ಯಾವುದರಲ್ಲಿ ಬರ್ತಾ ಇದೆ, ಆಪ್ಷನ್ ಬಿ
ಇದು ಈ ಈಕ್ವೇಷನ್ ಫ್ಯಾಕ್ಟರ್ ಮಾಡಿದಾಗ x+2 ಕಾಮನ್ ಫ್ಯಾಕ್ಟರ್ ಬರ್ತಾ ಇದೆ. ಸೊ ಕಾಮನ್ HCF ಕೇಳ್ತಾ ಇದ್ದಾರೆ. HCF ಅಂದರೆ ಎರಡೂ ಈಕ್ವೇಷನಲ್ಲೂ ಕೂಡ ಒಂದೇ ರೀತಿಯಾದ ಫ್ಯಾಕ್ಟರ್ ಬರಬೇಕು. ಎರಡೂ ಕೂಡ ಡಿಫ್ರೆಂಟ್ ಆಗಿದ್ದಾವೆ. ಸೊ ಇದರ ಒಂದು ಅಪವರ್ತನ ಇದು ಮತ್ತು ಇದು ಅಂದರೆ x-2 x² + 4 + 2x ಬಂದರೆ ಇದರದ್ದು ಕೂಡ ಫ್ಯಾಕ್ಟರ್ ಏನಾಗಿರುತ್ತೆ ಇದೇ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್ ಹಿಯರ್. ನೆಕ್ಸ್ಟು ಆಲ್ಫಾ ಮತ್ತು ಬೀಟಾಗಳು p(x) ಇದು ಒಂದು ಏನಿದೆ ವರ್ಗ ಸಮೀಕರಣದಲ್ಲಿ ವರ್ಗ ಸಮೀಕರಣಗಳ ಮೂಲಗಳು ಅಂತ ಹೇಳಿ ನಾವು ಕಂಡಿಡ್ತೀವಿ. ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ತೇವೆ. ಸೊ ಆಲ್ಫಾ ಮತ್ತು ಬೀಟಾ ಈ ಎರಡೂಗಳು ಏನಾಗ್ತಿದ್ದಾವೆ ಈ ಒಂದು ವರ್ಗ ಸಮೀಕರಣದ ರೂಟ್ಸ್ಗಳಾಗಿರ್ತವೆ ಎಂಬ ಬಹುಪದೋಕ್ತಿ ಶೂನ್ಯಗಳಾಗಿದ್ದು x² α² + β² + 3 × α β ಪ್ಲಸ್ = 29/4 ಆಗಿದ್ದರೆ k ನ ಮೌಲ್ಯ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನೇನು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಆಲ್ಫಾ ಪ್ಲಸ್ ಬೀಟಾ ಬೇಕು, ಜೊತೆಗೆ ಆಲ್ಫಾ ಇಂಟು ಬೀಟಾ ಕೂಡ ಬೇಕು. ಅದನ್ನು ಮೊದಲಿಗೆ ನಾವು ಕಂಡುಹಿಡ್ಕೋಬೇಕು. ರೂಟ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಈಸಿಯಾಗಿರುವಂಥ ಒಂದು ಫಾರ್ಮುಲಾಸ್ ಇದ್ದಾವೆ. ಅದನ್ನು ನಿಮಗೆ ಗೊತ್ತಿದ್ದರೆ ಮಾತ್ರ ಇದನ್ನು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಬಹುಪದೋಕ್ತಿ ಏನಿದೆ p(x) = 2x² + 5x + k ಅಂತ ಇದೆ. ಮೂಲಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ತಂದಾಗ -b/a -b ಅಂತಂದರೆ ಏನು? ಸೊ x² ಸಹಗುಣಕ ಇದು a ಆಗಿರುತ್ತೆ. a = 2, b ಅಂತಂದರೆ 5 ಇರುತ್ತೆ, c ಅಂತಂದರೆ k ಆಗಿರುತ್ತೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. -b/a ಮೈನಸ್ ಅಂದರೆ ಫಾರ್ಮುಲಾದಲ್ಲಿ ಮೈನಸ್ ಇದೆ, -5/2 ಇದು ಮೂಲಗಳ ಮೊತ್ತ. ಮೂಲಗಳ ಗುಣಲಬ್ಧ. ಸಿ ಅಂದರೆ ಏನಿದೆ k ಇದೆ, a ಅಂದರೆ ಏನಿದೆ 2 ಇದೆ, k/2 ಅಂತ ಇದೆ. ಸೊ ನಮಗೆ ಏನು ಬೇಕಾಗಿದೆ ಈಗ ಆಲ್ಫಾ ಪ್ಲಸ್ ಬೀಟಾ ಹೋಲ್² ಅಂದಾಗ α² + β² + 2ab, a² + b² + 2ab, a + b² = a² + b² + 2ab. ಸೊ ನಮಗೆ ಬೇಕಾಗಿರುವಂಥದ್ದೇನು α² + β². ಸೊ α² β² ಈ ಕಡೆ ಹೋಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಹೋಲ್² ಈ ಕಡೆಗೆ ಬರುತ್ತೆ. ಸೊ ನೆಕ್ಸ್ಟ್ ಈಗ ಆಲ್ಫಾ ಪ್ಲಸ್ ಬೀಟಾ ಅಂದರೆ -5/2 ಇದೆ, 2 ಇದೆ. ಆಲ್ಫಾ ಮೂಲಗಳ ಗುಣಲಬ್ಧ ಏನಿದೆ k/2 ಇದೆ. ಸೊ α² + 5² 25 ಆಯಿತು, 2² 4 ಆಯಿತು, = k ಆಯಿತು. ಸೊ k ಅಂತಂದಾಗ ಇದನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕು, ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕು. 24 + k + 3 × 3k + 3 × 3k k ಅಂದರೆ ನಮಗೆ ವ್ಯಾಲ್ಯೂ ಸಿಗ್ತಾ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೂಲಗಳ α² + β² ಅಂದಾಗ ಈ ಹೋಲ್ ಟರ್ಮ್ ಸಿಕ್ತು. ಈಗ ಇದನ್ನು ನಾವು ಇದರಲ್ಲೇ ಅಪ್ಲೈ ಮಾಡ್ತಾ ಇದ್ದೀವಿ, α² + β². ನೆಕ್ಸ್ಟ್ ಏನು ಬೇಕು, 3 × α β ಬೇಕಲ್ವಾ. ಆಲ್ಫಾ ಇಂಟು ಬೀಟಾ 3 ಆಲ್ರೆಡಿ ಇದೆ, ಆಲ್ಫಾ ಇಂಟು ಬೀಟಾ ಅಂದರೆ k/2 ಇದೆ. ಓಕೆ, ಈಗ 25 4 × k 4k ಆಯಿತು, /4 ಇದು 3 × k 3k ಆಯಿತು, 29 ಈಗ ಇದರ ಡಿನಾಮಿನೇಟರ್ ಒಂದೇ ಇದೆ, ಅದನ್ನು ಒಂದೇ ಕಡೆಗೆ ಶಿಫ್ಟ್ ಮಾಡೋಣ. 29/4 -25 + 4k /4 ಆಗುತ್ತೆ. ಸೊ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 29 - 25 ಅಂದಾಗ 4 ಬರುತ್ತೆ, ಪ್ಲಸ್ 4k. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈ ರೀತಿಯಾಗಿ ಸಿಂಪ್ಲಿಫಿಕೇಶನ್ ಮಾಡಿದಾಗ k = 2 ಅಂತ ಆನ್ಸರ್ ಬರುತ್ತೆ. ಆಪ್ಷನ್ k ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ k = 2 ಅಂತ ಆಗಿರುತ್ತೆ. ನೆಕ್ಸ್ಟು 4 ಅನುರೇಖೀಯವಲ್ಲದ ಬಿಂದುಗಳ ಮೂಲಕ ಎಷ್ಟು ರೇಖೆ ಖಂಡಗಳನ್ನು ಎಳೆಯಬಹುದು. ಅನುರೇಖೆ ಅಂತ ಕೂಡ ಕೇಳ್ಬೋದು, ಅಥವಾ ಸರಳ ರೇಖಾಗತವಲ್ಲದ ತಂದಾಗ ಈಗ ಯಾವುದೇ 3 ಬಿಂದುಗಳನ್ನು ತಗೋರಿ. ಈ ಯಾವುದೇ 3 ಬಿಂದುಗಳನ್ನು ತೆಗೆದುಕೊಂಡು ಈ 3 ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನು ಎಳೆಯಲಿಕ್ಕೆ ಸಾಧ್ಯವಾದರೆ ಇದಕ್ಕೆ ಸರಳ ರೇಖಾಗತ ಅಥವಾ ಕೋಲಿನಿಯರ್ ಅಂತ ಹೇಳಿ ಕರಿತೀವಿ. ಸಪೋಸ್ ಯಾವುದೇ 3 ಬಿಂದುಗಳ ಮೂಲಕ ಯಾವುದೇ ರೀತಿಯಾದ ಸರಳ ರೇಖೆ ಒಂದೇ ಸರಳ ರೇಖೆಯಲ್ಲಿ ಬರದೇ ಹೋದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಅನುರೇಖೀಯವಲ್ಲದ ಅಥವಾ ಸರಳ ರೇಖಾಗತವಲ್ಲದ ಅಂತ ಹೇಳಿ ಕರಿತೀವಿ. ಸೊ ಈಗ ನಾವು ಏನಾಗ್ತಾಯಿದ್ದೀವಿ, 4 ಪಾಯಿಂಟ್ಸ್ ಇದ್ದಾವೆ. ಇವುಗಳು ಯಾವ ರೀತಿಯಾಗಿದ್ದಾವೆ, ನಾನ್ ಕೋಲಿನಿಯರ್ ಇದ್ದಾವೆ, ಅಂದರೆ ಸರಳ ರೇಖಾಗತವಾಗಿ ಇಲ್ಲ. ಹೀಗಿದ್ದಾಗ ಎಷ್ಟು ರೇಖಾಖಂಡಗಳನ್ನು ಎಳಿಬೋದು, 1 2 3 4 5 6 ಈ ರೀತಿಯಾಗಿ 6 ಅನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ನಮಗೆ ಅನ್ಲಿಮಿಟೆಡ್ ನಂಬರ್ಸನ್ನು ಕೊಟ್ಟರಪ್ಪ, ನಮಗೆ ಗೊತ್ತಿಲ್ಲ ಎಷ್ಟು ನಂಬರ್ ಬೇಕಾದರೂ ಕೊಡ್ಬೋದು ಎಕ್ಸಾಮಲ್ಲಿ. ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ನಂಬರ್ ಆಫ್ ಲೈನ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಲೈನ್ ಇಂಟು ನಂಬರ್ ಆಫ್ ಲೈನ್ -1 / 2.
2 ಯಾಕೆ ತೊಗೋಬೇಕಪ್ಪ ಅಂದರೆ ಯಾವುದೇ 2 ಬಿಂದುಗಳನ್ನ ಸೇರಿಸುವಂಥ ರೇಖೆ ಏನಾಗಿರುತ್ತೆ ಒಂದಾಗಿರುತ್ತೆ. ಹಾಗಾಗಿ ಯಾವ 2 ಬಿಂದುಗಳನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥದ್ದು 2. 4 ಇಂಟು ಬ್ರೆಕೆಟ್ 4 - 1 4 - 3 3 ಬರುತ್ತೆ. ಸೊ ಈಗ 4 × 12 2 1 2 6 12 ಈ ರೀತಿಯಾಗಿ ಫಾರ್ಮುಲಾವನ್ನು ಕೂಡ ನೀವು ಅಪ್ಲೈ ಮಾಡಿ ಪಾಯಿಂಟ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. ಎ ಬಿ ಮತ್ತು ಸಿ ಡಿ ಎಂಬ 2 ಸರಳ ರೇಖೆಗಳು ಚಿತ್ರದಲ್ಲಿ ತೋರಿಸಿರುವಂತೆ ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಹಾಗಾಗಿ ಸಿ ಒ ಇ = 75 ಡಿಗ್ರಿ ಆಗಿದ್ದರೆ ಆ್ಯಂಗಲ್ ಎ ಬಿ ಸಿಗಳ ಮೌಲ್ಯವನ್ನು ಕಂಡುಹಿಡಿಯಿರಿ. ಚಿತ್ರ ಈ ರೀತಿಯಾಗಿದೆ. ಸೊ ಈ ಒಂದು ಚಿತ್ರದಲ್ಲಿ ಏನಾಗ್ತಾ ಇದೆ ಅಂದರೆ ಈ ರೀತಿಯಾಗಿದೆ. ಎ ಬಿ ಮತ್ತು ಸಿ ಡಿಗಳು ಎರಡು ಕೂಡ ಒಂದು ಕೂಡ ಛೇದಿಸ್ತಾ ಇದ್ದಾವೆ. ಸೊ ಇಲ್ಲಿ ಒಂದು ಆ್ಯಂಗಲ್ ಸಿ ಒ ಇ ಅಂತಕ್ಕಂಥ 75 ಕೊಟ್ಟಿದ್ದಾರೆ. ಹಾಗಾದರೆ ಎ ಬಿ ಸಿ ವ್ಯಾಲ್ಯೂಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇವಾಗ ನೋಡಬೇಕು ನೀವಿಲ್ಲಿ ಎ ಒ ಬಿ ಅಂತಕ್ಕಂಥದ್ದು ಎ ಒ ಬಿ ಅಂತಕ್ಕಂಥದ್ದು ಇದು ಏನಾಗ್ತದೆ 75 ಪ್ಲಸ್ ಬಿ 75 ಪ್ಲಸ್ ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ 2C ಈಕ್ವಲ್ ಆಗಿರುತ್ತೆ. ಯಾಕಂದರೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳನ್ನು ತಗೋಕ್ಕಿಂತ ಮುಂಚೆ ನಾವೀಗ ಏನು ತಗೋಬೇಕಪ್ಪ ಅಂದರೆ ಇಲ್ಲಿ ಶೃಂಗಾಭಿಮುಖ ಕೋನಗಳು ಅಂತಂದಾಗ ಇಲ್ಲಿ ಒಂದು ಲೀನಿಯರ್ ಪೇರ್ ಇಕ್ವೇಷನನ್ನು ತೆಗೆದುಕೊಳ್ಳೋಣ. ಸೊ ಲೀನಿಯರ್ ಪೇರ್ ಇಕ್ವೇಷನ್ ಏನು ಹೇಳುತ್ತೆ ಅಂದರೆ ಸೊ ಇದು ಕೂಡ ಈಗ ಆ್ಯಂಗಲ್ ಎ ಒ ಸಿ ಆ್ಯಂಗಲ್ ಸಿ ಒ ಇ ಆ್ಯಂಗಲ್ ಇ ಒ ಬಿ ಈ 3 ಆ್ಯಂಗಲ್ ಕೂಡ ಏನಾಗಿರ್ತವೆ ಲೀನಿಯರ್ ಪೇರ್ ಅಂದರೆ 1 = 180 ಡಿಗ್ರಿ ಅಂದರೆ ಸರಳ ಯುಗ್ಮಗಳು ಅಂದರೆ ಒಂದು ಸರಳ ರೇಖೆ ಮೇಲೆ ಇನ್ನೊಂದು ಒಂದಕ್ಕಿಂತ ಹೆಚ್ಚು ರೇಖೆಗಳು ನಿಂತಿದ್ದಾಗ ಆ ಸರಳ ರೇಖೆ ಮೇಲೆ ಉಂಟಾದ ಕೋನವು 180 ಡಿಗ್ರಿಗೆ ಸಮಾನವಾಗಿರುತ್ತೆ. ಹಾಗಾಗಿ 4A + 75 + B = 180 ಡಿಗ್ರಿ. ಇದು 5B = 75. ಇದು ಏನಾಗುತ್ತೆ ಅಂದರೆ B = 5B 180 - 75 ಅಂತಂದಾಗ ಇದು B = 21 ಆಗುತ್ತೆ. ಸೊ ಈಗ ಬಿ ವ್ಯಾಲ್ಯೂವನ್ನು ಎಲ್ಲಿ A = 4B ಆಗುತ್ತೆ. A = 4B ಯಾಕಪ್ಪ ಅಂದರೆ ಎರಡೂ ಕೂಡ ಶೃಂಗಾಭಿಮುಖ ಕೋನಗಳು ಸಮನಾಗಿರ್ತವೆ. B = 25 ಅಂದಾಗ A = 4 × 21 A = 84. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ A = 84, ಆಪ್ಷನ್ B = 24 21. ಸೊ ಆಪ್ಷನ್ ಡಿ ಅಂದರೆ ಆಪ್ಷನ್ ಸಿ ಏನಾಗಿರುತ್ತೆ ಅಂದರೆ ಈಗ A + 2C ಎರಡೂ ಕೂಡ ಲೀನಿಯರ್ ಇಕ್ವೇಷನ್ ಆಗಿರ್ತವೆ. ಸೊ A = 84 ಅಂದರೆ 84 / 2 84 ಡಿವೈಡೆಡ್ ಬೈ ಇದು ಎ ಇದೆ 2C + A = ಏನಾಗುತ್ತೆ ಲೀನಿಯರ್ ಪೇರ್. ಸೊ ಅದನ್ನು ತಗೋಕ್ಕಿಂತಲೂ ನಮಗೆ ಆಪ್ಷನ್ ಈಗ ನಮಗೆ ಬಿ ಅಂದರೆ 21 ಸಿಕ್ಕಿದೆ, ಎ ಅಂದರೆ ಎಷ್ಟು ಸಿಕ್ಕಿದೆ 84 ಸಿಕ್ಕಿದೆ. ಆಪ್ಷನಲ್ಲಿ ಬೇರೆ ಯಾವುದೂ ಇಲ್ಲ, ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ ಗೊತ್ತಿರುವಂಥ ಚಿತ್ರದಲ್ಲಿ XY ಮತ್ತು MN ರೇಖೆಗಳು ಓನಲ್ಲಿ ಛೇದಿಸ್ತಾ ಇದ್ದಾವೆ. POY = 90 ಡಿಗ್ರಿ. ಆದರೆ ಎ ಅನುಪಾತ B 2:3 ಆಗಿದ್ದರೆ ಸಿ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಈಗ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಒಂದು ಚಿತ್ರದಲ್ಲಿ POY ಇದು 90 ಡಿಗ್ರಿನ ಕೊಟ್ಟಿದ್ದಾರೆ ಮತ್ತು ಆ್ಯಂಗಲ್ ಎ ಬಿದ ಅನುಪಾತವನ್ನು ಕೊಟ್ಟಿದ್ದಾರೆ 2:3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಈಸಿಯಾಗಿ ನಾವು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡಿದಾಗ ಈಗ A + B = 180 ಡಿಗ್ರಿ ಆಗಿರುತ್ತೆ. A + B = ಇದರ ಇಕ್ವೇಷನ್ನು ಕೊಟ್ಟಿದ್ದಾರೆ. ಇದು ಏನು ಕೊಟ್ಟಿದ್ದಾರೆ ಇಕ್ವೇಷನ್ನು ಅನುಪಾತವನ್ನು ಕೊಟ್ಟಿದ್ದಾರೆ. A:B ಅಂತಂದಾಗ 2:3 ಆಗಿರುತ್ತೆ. A + B = 90 ಡಿಗ್ರಿ. A ಅಂದರೆ ಎಷ್ಟಿದೆ 2 ಇದೆ, B ಅಂದರೆ ಎಷ್ಟಿದೆ 3 ಇದೆ. 2x + 3x = 90. 5x = 90 ಡಿವೈಡೆಡ್ ಬೈ 5 x = 18. ಸೊ x = 18 ಅಂತಂದರೆ ಇಲ್ಲಿ ನಾವು ಏನು ಕೇಳ್ತಾ ಇದ್ದಾರೆ ಆಪ್ಷನ್ ಸಿ ನ ಅಳತೆಯನ್ನು ಕೇಳ್ತಾರೆ. ಆಪ್ಷನ್ ಸಿ ನ ಅಳತೆಯನ್ನು ಕೇಳಿದಾಗ ನಾವು ಆಪ್ಷನ್ ಬಿ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಆಪ್ಷನ್ ಬಿ ಅಂದರೆ 3x ಆಗುತ್ತೆ. ಸೊ 3x = 3 × 18 ಅಂದಾಗ B = 54 ಆಗುತ್ತೆ. ಸೊ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ ಎರಡೂ ಕೂಡ ಲೀನಿಯರ್ ಇಕ್ವೇಷನ್ ಆಗಿರೋದ್ರಿಂದ 180ಯಲ್ಲಿ 54 ಮೈನಸ್ ಮಾಡಿದಾಗ
ನಮಗೆ ಏನು ಸಿಗುತ್ತೆ ಅಂದರೆ ಆಪ್ಷನ್ ಸಿ ದ ವ್ಯಾಲ್ಯೂ ಸಿಗುತ್ತೆ. ಆಪ್ಷನ್ ಸಿ ಈಸ್ ಈಕ್ವಲ್ ಟು, ಸೊ ಇಲ್ಲಿ 180 ಮೈನಸ್ 54 ಮಾಡಿದಾಗ 126. ಆಪ್ಷನ್ ಎ ಈಸ್ ಕರೆಕ್ಟ್ ಇಯರ್. ಆಪ್ಷನ್ ಎ 126. ಆಪ್ಷನ್ ಎ ಇಸ್ ಕರೆಕ್ಟ್ ಇಯರ್. ಸೊ ನಿಮಗೆ ಇಲ್ಲಿ ಏನು ಗೊತ್ತಿರಬೇಕಪ್ಪ ಅಂದರೆ ಲೀನಿಯರ್ ಪೇರ್ ಅಂದರೆ ಏನು ಗೊತ್ತಿರಬೇಕು, ಅನುರೂಪ ಕೋನ ಅಂದರೆ ಏನು ಗೊತ್ತಿರಬೇಕು, ಶೃಂಗಾಭಿಮುಖ ಕೋನ ಅಂದರೆ ಏನು ಗೊತ್ತಿರಬೇಕು. ಈ ಒಂದು ಬೇಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈಗ ಜಾಮೆಟ್ರಿ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ರೀತಿಯಾಗಿರ್ತವೆ. ನೆಕ್ಸ್ಟ್ ಕ್ವಶನ್ಗೆ ನೋಡೋಣ. ಚಿತ್ರದಲ್ಲಿ ನೆಕ್ಸ್ಟ್ ಪ್ರಶ್ನೆ, ಚಿತ್ರದಲ್ಲಿ ಎ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ ಟು 16, ಡಿ ಸಿ ಇಸ್ ಈಕ್ವಲ್ ಟು 4 ಮತ್ತು ಎ ಸಿ ಇಸ್ ಈಕ್ವಲ್ ಟು ಎಕ್ಸ್ ಆದರೆ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಡಯಾಗ್ರಾಮನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈ ಡಯಾಗ್ರಾಮನ್ನು ನೋಡ್ಕೊತ ಬನ್ನಿ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಆದರೆ ಡಿ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆಗ್ತಾಯಿದೆ. ಸೊ ಇಲ್ಲಿ ನಾವು ಒಂದು ಸೂತ್ರವನ್ನು ಯೂಸ್ ಮಾಡ್ಕೋಬೇಕು. ಇದು 10ನೇ ತರಗತಿಯ ತ್ರಿಭುಜದ ಸಮರೂಪತೆಗಳು ಈ ಒಂದು ಚಾಪ್ಟ್ರಲ್ಲಿ ನಮಗೆ ಬರುತ್ತೆ. ಸೊ ವಿಕರ್ಣದ ಈ ಒಂದು ಎ ಸಿ ಎಂತಕ್ಕಂಥದ್ದು ಈ ಒಂದು ತ್ರಿಭುಜದ ಒಂದು ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳು ಅಂತಂದಾಗ ಅದು ಡಿ ಸಿ ಬಿ ಸಿ ಅಂದರೆ ಇದು ಒಂದು ಫಾರ್ಮುಲಾ ಇದೆ. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಸಿ ಇಂಟು ಬಿ ಸಿ, ಡಿ ಸಿ ಇಂಟು ಬಿ ಸಿ, ಡಿ ಸಿ ಇಂಟು ಬಿ ಸಿ ಅಂತಂದಾಗ ಎ ಸಿ ಸ್ಕ್ವೇರ್ ಅಂತಂದಾಗ ಎಕ್ಸ್ ಸ್ಕ್ವೇರ್ ಬರುತ್ತೆ. ಡಿ ಸಿ ಅಂದರೆ 4 ಕೊಟ್ಟಿದ್ದಾರೆ, ಬಿ ಸಿ ಅಂದರೆ 16 ಕೊಟ್ಟಿದ್ದಾರೆ. ಎರಡೂ ಕೂಡ ವರ್ಗ ಸಂಖ್ಯೆಗಳಾಗಿದ್ದಾವೆ. ಹಾಗಾಗಿ 4 ಸ್ಕ್ವೇರ್ ರೂಟ್ 2, 16 ಸ್ಕ್ವೇರ್ ರೂಟ್ 4, 2 ಇಂಟು 4 8 ಸೆಂಟಿಮೀಟರ್ ಸರಿಯಾದ ಉತ್ತರ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ ಎ ಸಿ ಸ್ಕ್ವೇರ್ ಅಂತಂದಾಗ ಎ ಸಿ ಅಂತಂದಾಗ ಅದು ಎಕ್ಸ್ ಈಕ್ವಲ್ ಟು 8 ಅಂತ ಸರಿಯಾದ ಉತ್ತರ ಬರುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್ ಇಯರ್. ಸೊ ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. 18ನೇ ಪ್ರಶ್ನೆ, ಒಂದು ಚತುರ್ಭುಜದ 4 ಕೋನಗಳು 2:4:5:7 ಅನುಪಾತದಲ್ಲಿ ಇದ್ದರೆ ಅತಿ ಚಿಕ್ಕ ಕೋನದ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಈಗ ನಾವು ಇದು ಏನು ಮಾಡ್ತೀವಿ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದು ಯಾವ ರೀತಿಯಾಗಿ ಥ್ರೂ ದ ಬೇಸಿಕ್ ಆಗಿರುವಂಥ ಮೆಥಡ್ ಏನು ಅಂತ ನೋಡ್ತಾ ಹೋಗೋಣ. ನಾನು ಮೊದಲಿಗೆ ಈಸಿ ಟ್ರಿಕ್ಸನ್ನು ಹೇಳ್ತೇನೆ. ಸೊ 2 + 4 6, 6 + 5 11, 11 + 7 ಅಂತಂದಾಗ ಎಷ್ಟಾಗುತ್ತೆ 18 ಆಗುತ್ತೆ. 18 360 ಡಿವೈಡೆಡ್ ಬೈ 18 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಎಕ್ಸ್ ಈಕ್ವಲ್ ಟು 20 ಬರುತ್ತೆ. ಎಕ್ಸ್ ಈಕ್ವಲ್ ಟು 20 ಅತಿ ಚಿಕ್ಕ ಅಂದಾಗ ಅನುಪಾತದಲ್ಲಿ ಅತಿ ಚಿಕ್ಕದಾಗಿ ಯಾವುದಿದೆ 2 ಇದೆ. 2 ಇಂಟು 20 ಅಂತಂದಾಗ ವಿ ಗೆಟ್ 40 ಆನ್ಸರ್. 40 ಆನ್ಸರ್. ಅತಿ ಚಿಕ್ಕ ಅಂತ ಕೇಳಿದಾಗ 2ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅತಿ ದೊಡ್ಡದಪ್ಪ ಅಂದರೆ 7ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎರಡೂ ಮಧ್ಯ ಕೋನಗಳ ಸರಾಸರಿ ಎಷ್ಟು ಅಂದಾಗ 2 ಪ್ಲಸ್ಸನ್ನು ಮಾಡಿ ಡಿವೈಡ್ 2 ಮಾಡಬೇಕು. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ನೋಡಿ. ಸೊ ಅನುಪಾತವನ್ನು ಕೊಟ್ಟಾಗ ಎಲ್ಲ ಅನುಪಾತಗಳನ್ನು ಕೂಡಿಸಿ ಸೊ ಡಿವೈಡೆಡ್ ಬೈ 360 ಡಿವೈಡೆಡ್ ಬೈ 18 ಮಾಡಿದಾಗ ಎಕ್ಸ್ ಈಕ್ವಲ್ ಟು 20 ಬರುತ್ತೆ. ಅತಿ ಚಿಕ್ಕ ಅನುಪಾತಕ್ಕೆ ನಾವು 20ಇಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅತಿ ಚಿಕ್ಕ ಕೋನವು 40 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 19ನೇ ಪ್ರಶ್ನೆ, ಎ ಬಿ ಸಿ ಡಿ ಮತ್ತು ಎ ಇ ಎಫ್ ಜಿಗಳು ಚಿತ್ರದಲ್ಲಿ ತೋರಿಸುವಂತೆ 2 ಸಮಾಂತರ ಚತುರ್ಭುಜಗಳಿದ್ದಾವೆ. ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 55 ಆಗಿದ್ದರೆ ಆ್ಯಂಗಲ್ ಎ ಇ ಎಫ್ನ ಅಳತೆ ಎಷ್ಟು ಅಂತ ಕೇಳ್ತಾರೆ. ಸೊ ಆ್ಯಂಗಲ್ ಇಲ್ಲಿ ಸಿ 55 ಕೊಟ್ಟಿದ್ದಾರೆ. ಆ್ಯಂಗಲ್ ಎ ಇ ಎಫ್ ಕೇಳ್ತಾ ಇದ್ದಾರೆ. ಸೊ ನೋಡಿ ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಬಿ ಎರಡೂ ಕೂಡ ಅನುರೂಪ ಕೋನಗಳು ಜೊತೆಗೆ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಎಫ್ ಕೂಡ ಅನುರೂಪ ಕೋನಗಳು. ಸೊ ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಇದು 55 ಆದರೆ ಇದು 55 ಇರುತ್ತೆ. 55 180ರಲ್ಲಿ 55ಅನ್ನು ಮೈನಸ್ ಮಾಡಿದರೆ 125 ನಿಮಗೆ ಆನ್ಸರ್ ಬರುತ್ತೆ. ಆಪ್ಷನ್ ಡಿ ಇಸ್ ಕರೆಕ್ಟ್ ಇಯರ್. ನೆಕ್ಸ್ಟ್ 20ನೇ ಪ್ರಶ್ನೆ, ಚಿತ್ರದಲ್ಲಿ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 25 ಮತ್ತು ಆ್ಯಂಗಲ್ ಎ ಪಿ ಡಿ ಇಸ್ ಈಕ್ವಲ್ ಟು 140 ಆಗಿದ್ದರೆ ಆ್ಯಂಗಲ್ ಎ ಸಿ ಡಿ ಅಳತೆ ಎಷ್ಟು? ಸೊ ಈ ರೀತಿಯಾಗಿ ವೃತ್ತದ ಮೇಲಿನ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಸೊ ಈಗ ಇದು ಒಂದು ವೃತ್ತ ಇದೆ. ಈ ವೃತ್ತದ ಮೇಲೆ ಏನು ಕೇಳ್ತಾ ಇದ್ದಾರೆ, ಬಿ ಎ ಸಿ ಇಸ್ ಈಕ್ವಲ್ ಟು 25 ಕೊಟ್ಟಿದ್ದಾರೆ. ಎ ಪಿ
ಡಿ ಈಸ್ ಈಕ್ವಲ್ ಟು 40 ಡಿಗ್ರಿ ಕೊಟ್ಟಿದ್ದಾರೆ. ಆ್ಯಂಗಲ್ ಎ ಸಿ ಡಿನ ಕೇಳ್ತಾ ಇದ್ದಾರೆ. ಸೊ ನನಗೆ ಈಗ ನೋಡಿ ಬಿ ಪಿ ಡಿ ಅಂತಕ್ಕಂಥದ್ದು ಈ ಆ್ಯಂಗಲ್ ಏನಿದೆ ಲೀನಿಯರ್ ಪೇರ್ ಇದೆ. ಸೊ ಇದು ಲೀನಿಯರ್ ಪೇರ್ ಏನಾಗಿದೆ, ಸರಳ ಯುಗ್ಮಗಳು 180 ಡಿಗ್ರಿಗೆ ಸಮಾನ. 180ರಲ್ಲಿ 140 ಮೈನಸ್ ಮಾಡಿರಿ, ಇದು ಎಷ್ಟು ಬಂತು, 40 ಡಿಗ್ರಿ ಬಂತು. ಈಗ ಬಿ ಎ ಪಿ ಅನ್ನು ಒಂದು ತ್ರಿಭುಜ ಅಂತ ಕನ್ಸಿಡರ್ ಮಾಡಿದಾಗ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಸೊ 40 + 25 ಅಂದರೆ 65 ಆಗುತ್ತೆ. 180 - 65 ಅಂತಂದಾಗ 180 - 65 ಅಂತಂದಾಗ ಇದು 115 ಬರುತ್ತೆ. 115 ಬರುತ್ತೆ. ನಮಗೆ ಕೇಳ್ತಾ ಇರುವಂಥದ್ದು ಆ್ಯಂಗಲ್ ಇದು ಮತ್ತು ಈಗ ಒಂದೇ ತ್ರಿಜ್ಯದಿಂದ ಅಥವಾ ಒಂದೇ ವೃತ್ತಖಂಡದಿಂದ ಪರಿಧಿ ಮೇಲೆ ಉಂಟಾದ ಕೋನಗಳು ಎರಡೂ ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ. ಅಥವಾ ಒಂದು ಅರ್ಧ ವೃತ್ತಖಂಡದಿಂದ ಅಥವಾ ಒಂದು ವ್ಯಾಸದಿಂದ ಪರಿಧಿಯ ಮೇಲೆ ಉಂಟಾದ ಕೋನಗಳು ಎರಡೂ ಕೂಡ ಯಾವಾಗಲೂ ಸಮನಾಗಿರ್ತವೆ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆದರೆ ಆ್ಯಂಗಲ್ ಸಿ ಕೂಡ 115. ಸರಿಯಾದ ಉತ್ತರ ಆಪ್ಷನ್ ಈಸ್ ಕರೆಕ್ಟ್. ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ಕೊತ ಬನ್ನಿ. ಇಲ್ಲಿ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಅದನ್ನು ಈಸಿ ಟ್ರಿಕ್ಸಲ್ಲಿ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದಲ್ಲಿ ನಿಮಗೆ ಈಸಿಯಾಗಿ ಡಯಾಗ್ರಾಮ್ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗುತ್ತೆ. ಸೊ ಆಪ್ಷನ್ ಇಲ್ಲಿ ಕರೆಕ್ಟಾದ ಉತ್ತರ ಆಗಿರುತ್ತೆ 115. ನೆಕ್ಸ್ಟ್ 21ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಚಿತ್ರದಲ್ಲಿ ಆ್ಯಂಗಲ್ ಸಿ ಡಿ ಇ 110, ಆ್ಯಂಗಲ್ ಸಿ ಡಿ ಇ 110 ಇದೆ. ಡಿ ಬಿ ಸಿ 25 ಇದೆ. ಹಾಗಾದರೆ ಎ ಸಿ ಡಿನ ಅಳತೆಯನ್ನು ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಒಂದು ಏನಿರಬೇಕಪ್ಪ ಅಂದರೆ ಈ ಒಂದು ಸರ್ಕಲ್ ಪ್ರಾಪರ್ಟಿ ಜೊತೆಗೆ ಟ್ರಯಾಂಗಲ್ ಪ್ರಾಪರ್ಟಿ ಕೂಡ ಗೊತ್ತಿರಬೇಕು. ಸೊ ತಂದಾಗ ಇಲ್ಲಿ ಟ್ರಯಾಂಗಲ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ, ಈಗ ಸಿ ಡಿ ಇ ಅಂತಕ್ಕಂಥದ್ದು ಈ ಒಂದು ತ್ರಿಭುಜ ಎ ಬಿ ಸಿಯ ಒಂದು ಏನಾಗ್ತಾಯಿದೆ, ಬಾಹ್ಯ ಕೋನ ಆಗಿದೆ. ಪ್ರಾಪರ್ಟಿ ಆಫ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಆ್ಯಂಗಲ್ ಎ ಬಿ ಡಿ ಪ್ಲಸ್ ಆ್ಯಂಗಲ್ ಡಿ ಬಿ ಸಿ ಎರಡನ್ನೂ ಕೂಡಿದಾಗ ನಮಗೆ 110 ಡಿಗ್ರಿ ಬರುತ್ತೆ. 110 ಡಿಗ್ರಿ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ ಅಂತಂದಾಗ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಇಲ್ಲಿ ಯೂಸ್ ಆಗುತ್ತೆ. ಆ್ಯಂಗಲ್ ಬಿ ನೋಡಿ, ಆ್ಯಂಗಲ್ ಬಿ ಇದು ಒಂದು ಆ್ಯಂಗಲ್ ಎ ಬಿ ಡಿ ಒಂದು, ಇನ್ನೊಂದು ಆ್ಯಂಗಲ್ ಡಿ ಬಿ ಸಿ ಈ ಒಂದು ಆ್ಯಂಗಲ್ಗೆ ಈ ಒಂದು ಆ್ಯಂಗಲ್ ಏನಾಗುತ್ತೆ, ಈಗ ಒಂದು ಸೈಕ್ಲಿಕ್ ಕ್ವಾಡ್ರಿಲೇಟರ್ ಈ ರೀತಿ ಇದೆ, ಇದು ಎಕ್ಸ್ಟೀರಿಯರ್ ಈ ಒಂದು ಆ್ಯಂಗಲ್ಗೆ ಈ ಒಂದು ಆ್ಯಂಗಲ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಾಗಾಗಿ ಇದರ ಅರ್ಧ ಕೊಟ್ಟಿದ್ದಾರೆ ನಮಗೆ 25. ಸೊ ಇದನ್ನು ನಮಗೆ ಕೊಟ್ಟಿಲ್ಲ. ಸೊ ಅದನ್ನು ಪಾಯಿಂಟ್ ಔಟ್ ಮಾಡ್ಕೋಬೇಕಪ್ಪ ಅಂತಂದರೆ ಈಗ ಏನು ಮಾಡಬೇಕಪ್ಪ ಅಂದರೆ 110ರಲ್ಲಿ 25 ಮೈನಸ್ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ, ಇದು 85 ಅಂತ ಸಿಗುತ್ತೆ. ಓಕೆ, 110ರಲ್ಲಿ 25 ಮೈನಸ್ ಮಾಡಿದ್ರೆ 85 ಸಿಗುತ್ತೆ. ಸೊ ಈಗ ಈ ಒಂದು ಆ್ಯಂಗಲ್ 85 ಇದ್ದರೆ ಇದು ಆ್ಯಂಗಲ್ ಕೂಡ ಏನಾಗಿರುತ್ತೆ, 85 ಇರುತ್ತೆ. ಯಾಕಪ್ಪ ಅಂದರೆ ಈ ಒಂದು ಅರ್ಧ ವೃತ್ತದಿಂದ ಉಂಟಾದ ಪರಿಧಿಯ ಮೇಲೆ ಉಂಟಾದ ಎರಡು ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಈಗ ಎ ಸಿ ಅನ್ನುವಂಥದ್ದು ಒಂದು ಕಾರ್ಡ್ ಅಂತ ಅಂದ್ಕೊಂಡಾಗ ಇದು ಎ ಡಿ ಅಂತಕ್ಕಂಥದ್ದು ಕಾರ್ಡ್ ಅಂತಂದರೆ ವೃತ್ತದ ಒಂದು ಜ ಆಗಿರುತ್ತೆ. ಈ ಜಾದಿಂದ ನಿರ್ಮಾಣವಾಗಿರುವಂತಹ ಕೋನಗಳು ಒಂದು ಆ್ಯಂಗಲ್ ಬಿ ಆಗಿರುತ್ತೆ, ಇನ್ನೊಂದು ಆ್ಯಂಗಲ್ ಸಿ ಆಗಿರುತ್ತೆ. ಈ ಎರಡೂ ಕೋನಗಳು ಏನಾಗ್ತಾ ಇದ್ದವಪ್ಪ ಅಂದರೆ ಒಂದೇ ಇರುವಂಥ ಜಾದಿಂದ ಉಂಟಾಗ್ತಾಯಿದೆ. ಹಾಗಾಗಿ ಇದು 85 ಆಗಿದರೆ ಇದು ಕೂಡ 85 ಆಗಿರುತ್ತೆ. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಸಾಲ್ವ್ ಮಾಡಿದ್ದೀವಿ. ಇದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದು ಒಂದು ಚಕ್ರೀಯ ಚತುರ್ಭುಜದ ಪ್ರಾಪರ್ಟಿ ಜೊತೆಗೆ ಒಂದೇ ವೃತ್ತಖಂಡದ ಕಂಸಗಳು ಯಾವಾಗಲೂ ಏನಿರ್ತವೆ, ಸಮನಾಗಿರ್ತವೆ. ಹಾಗಾಗಿ ಇದು 85 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ. ಸರ್ಪಿನ್ಸ್ಕಿ ಕಾರ್ಪೆಟ್ ನಿರ್ಮಾಣದ 3ನೇ ಹಂತದಲ್ಲಿ ಉಳಿದ ಚೌಕಗಳ ಸಂಖ್ಯೆ ಎಷ್ಟು ಅಂತ ಇದೆ. 3ನೇ ಹಂತದಲ್ಲಿ ತಂದಾಗ ಇದು ಒಂದು ಸ್ಕ್ವೇರ್ ಇದೆ. ಸ್ಕ್ವೇರಲ್ಲಿ ನಾವು ಸರ್ಪಿನ್ಸ್ಕಿ ಕಾರ್ಪೆಟ್ ತಂದಾಗ ಇದರಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಈ ರೀತಿಯಾಗಿ ಚೌಕಗಳನ್ನು ನಿರ್ಮಾಣ ಮಾಡಬೇಕು. 1 2 3 ಚೌಕ,
1 2 3 ಚೌಕ ಈ ರೀತಿಯಾಗಿ ಪಾರ್ಟ್ ಮಾಡಬೇಕು. ಅದರಲ್ಲಿ ಮಧ್ಯದಲ್ಲಿ ಬರುವಂಥ ಚೌಕಕ್ಕೆ ನಾವೇನು ಮಾಡಬೇಕು, ಸೇಡನ್ನು ಮಾಡಬೇಕು. ಅಂದರೆ ಈಗ ಟೋಟಲ್ ಎಷ್ಟಿದ್ದಾವೆ, 1 2 3 4 5 6 7 8 9 ಇದ್ದಾವೆ. ಸೊ 9ರಲ್ಲಿ ಈ 9ರಲ್ಲಿ ತಂದಾಗ ಈಗ 8 ಇದೆ. ಈಗ 1 2 3 4 ಎಷ್ಟು ಉಳಿಯುತ್ತೆ ನೋಡಿ. ಈಗ ಟೋಟಲ್ 9 ಇದೆ. 9ರಲ್ಲಿ ಒಂದು ಸೇಡನ್ನು ಮಾಡಿದ್ವಿ. ಸೊ ಉಳಿತು ಎಷ್ಟು, 3 6 7 8 8 ಮೈನಸ್ ಸೇಡೆಡ್ ಎಷ್ಟಿದೆ, 1 ಇದೆ, ಮೈನಸ್ ಮಾಡಬೇಕು. ಈಗ 8 ಮೈನಸ್ 1 ಸ್ಕ್ವೇರ್ ಆಯಿತು. ನೆಕ್ಸ್ಟು ಈಗ ಏನು ಮಾಡಬೇಕಪ್ಪ ಅಂದರೆ ಇದರಲ್ಲಿ ಕೂಡ ನಾವು ಅಗೇನ್ 3 ಪಾರ್ಟ್ ಮಾಡಬೇಕು. ಇದರಲ್ಲಿ ಕೂಡ 3 ಪಾರ್ಟ್ ಮಾಡಬೇಕು, ಇದರಲ್ಲೂ ಕೂಡ 3 ಪಾರ್ಟ್ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಕಡೆಗೂ ಇಲ್ಲಿ 3 ಪಾರ್ಟು, ಇಲ್ಲಿ 3 ಪಾರ್ಟು, ಹಿಂಗೆ ಹಿಂಗೆ ಈ ರೀತಿಯಾಗಿ 3 ಪಾರ್ಟ್ ಮಾಡಬೇಕು. ಎಲ್ಲ ಕಡೆಗೂ 3 ಪಾರ್ಟ್ ಮಾಡಿದಾಗ ಅಗೇನ್ ನಮಗೆ ಮಧ್ಯದಲ್ಲಿ ಚೌಕಗಳು ಸಿಗ್ತವೆ. ಸೊ ಈ ಒಂದು ಚೌಕ, ಈ ಒಂದು ಚೌಕ, ಇಲ್ಲಿ ಕೂಡ ಒಂದು ಚೌಕ ಸಿಗುತ್ತೆ, ಇಲ್ಲಿ ಕೂಡ ಒಂದು ಚೌಕ, ಇಲ್ಲಿ ಒಂದು ಚೌಕ, ಇಲ್ಲಿ ಒಂದು ಚೌಕ, ಇಲ್ಲಿ ಒಂದು ಚೌಕ, ಇಲ್ಲಿ ಒಂದು ಚೌಕ. ಸೊ ಅಗೇನ್ ಇಲ್ಲಿ ಎಷ್ಟಾಗಿರ್ತಾವಪ್ಪ ಅಂದರೆ ಈ ಒಂದು ಸ್ಕ್ವೇರಲ್ಲಿ ಅಗೇನ್ 8 ಸ್ಕ್ವೇರ್ ಆಗಿರ್ತವೆ. 8 ಸ್ಕ್ವೇರ್ ಆಗಿರ್ತವೆ. ಇದು ಎರಡನೇ ಹಂತದಕ್ಕೆ ಹೇಳ್ತಾ ಇದ್ದಾರೆ. 3ನೇ ಹಂತದ್ದು ಅಂತಂದ್ರಾಗ ಅಗೇನ್ ಈ ಚೌಕದಲ್ಲಿ ಮತ್ತೆ ಚೌಕನ ಮಾಡಬೇಕು. ಸೊ ಇದನ್ನು ಈಸಿಯಾಗಿ ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಎಷ್ಟು ಸ್ಕ್ವೇರ್ ಉಳಿತಾವೆ ಮೊದಲಿಗೆ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 9 8 ಆಗುತ್ತೆ. 9 ಇರ್ತವೆ, ಅದರಲ್ಲಿ ಒಂದು ಸೈಡ್ ಆಗಿರುತ್ತೆ. 8 ಮೈನಸ್ 1 ನಂತರ 8 ಸ್ಕ್ವೇರ್ 64 ಆಗುತ್ತೆ. 64 ಆಗುತ್ತೆ. 8 ಕ್ಯೂಬ್ 3ನೇ ಹಂತದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ 8 ಕ್ಯೂಬ್ ಈಸ್ ಈಕ್ವಲ್ ಟು 512 ನಮಗೆ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಹಿಯರ್. ಈ ರೀತಿಯಾಗಿ ಇದೊಂದು ಟ್ರಿಕ್ಸ್ ನಮಗೆ. ಸಮ್ಟೈಮ್ಸ್ ಈ ಡಯಾಗ್ರಾಮಲ್ಲಿ ಯಾವ ರೀತಿಯಾಗಿ ಸ್ಕ್ವೇರನ್ನು ಕೌಂಟ್ ಮಾಡೋದು ಬರೋದಿಲ್ಲ. ಸೊ ಇದನ್ನು ಈಗ ಯಾವುದೇ ಒಂದು ನಂಬರನ್ನು ಕೊಟ್ಟಾಗ ಎಷ್ಟು ಸ್ಕ್ವೇರ್ ಇರ್ತವೆ, 8:1 8:2 8 ಕ್ಯೂಬ್ 4ನೇ ಹಂತದಿಂದಾಗ 8:4 ಈ ರೀತಿಯಾಗಿ ನಾವು ಮಾಡ್ತಾ ಹೋಗಬೇಕು. ಸೊ ಅದು ಕರೆಕ್ಟಾಗಿರುವಂಥ ಆನ್ಸರ್ ನಿಮಗೆ ಸಿಗುತ್ತೆ. ನೆಕ್ಸ್ಟು 23 ಒಂದು ಘನದ ಘನಫಲ ಮತ್ತು ಅದರೊಳಗೆ ಸರಿಯಾಗಿ ಹೊಂದಿಕೊಂಡಿರುವ ಗೋಳದ ಘನಫಲಗಳ ಅನುಪಾತವನ್ನು ಕೇಳ್ತಾ ಇದ್ದಾರೆ. ಸೊ ಈಗ ಒಂದು ಘನದ ಘನ ಇದೆ. ಘನ ಅಂದರೆ ಅದು ಒಂದು ಚೌಕ. ಒಂದು ಘನ ಅಂತಂದರೆ ಚೌಕದ ಒಂದು 3 ಡೈಮೆನ್ಷನ್ ಏನಾಗಿರುತ್ತೆ, ಘನ ಆಗಿರುತ್ತೆ. ಈ ರೀತಿಯಾಗಿ ಒಂದು ಘನ ಇದೆ. ಈ ಘನದ ಅದರೊಳಗೆ ಸರಿಯಾಗಿ ಫಿಟ್ ಆಗುವಂಥ ಒಂದು ಗೋಳ ಇದೆ. ಈ ರೀತಿಯಾಗಿ ಗೋಳ ಇದೆ, ಇದು ಫಿಟ್ ಆಗ್ತಾ ಇದೆ. ಸೊ ಈ ಒಂದು ಘನಫಲಗಳ ಅನುಪಾತವನ್ನು ಕೇಳ್ತಾ ಇದ್ದಾರೆ. ಸೊ ಈಗ ಈ ಗೋಳದ ಘನಫಲ ಎಷ್ಟಿದೆ ಅದನ್ನು ಕೂಡ ಕಂಡುಹಿಡಬೇಕು. ಈ ಗೋಳವನ್ನು ಚೌಕದಲ್ಲಿ ಇಟ್ಟಾಗ ಉಳಿದಿರುವಂಥ ಘನಫಲವನ್ನು ಕೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನೋಡಿದಾಗ ಮೊದಲಿಗೆ ಚೌಕದ ಘನಫಲವನ್ನು ಕಂಡುಹಿಡ್ಕೋಬೇಕು. ಅದು ಚೌಕದ ಘನಫಲ ಯಾವುದಕ್ಕೆ ಸಮನಾಗಿರುತ್ತೆ, ಗೋಳದ ಘನಫಲಕ್ಕೆ ಸಮನಾಗಿರುತ್ತೆ. ಚೌಕದ ಘನಫಲವನ್ನು ಕಂಡುಹಿಡುವಂಥ ಸೂತ್ರ ಏನಿದೆ, a ಕ್ಯೂಬ್ ಇದೆ. ಗೋಳದ ಘನಫಲವನ್ನು ಕಂಡುಹಿಡುವಂಥ ಸೂತ್ರ ಏನಿದೆ, 4/3 ಪೈ ಆರ್ ಕ್ಯೂಬ್ ಅಂತ ಇದೆ. ಸೊ ಆರ್ ತಂದಾಗ ಇಲ್ಲಿ ನಾವು ಏನು ತೊಗೋತೀವಪ್ಪ ಅಂದರೆ ಒಂದು ಚೌಕದ ಒಂದು ಬಾಹುವಿನ ಉದ್ದವನ್ನು ನಾವು ಎ ಅಂತ ಕನ್ಸಿಡರ್ ಮಾಡಿದರೆ ಈ ಒಂದು ವೃತ್ತದ ತ್ರಿಜ್ಯ ಕೂಡ ಎ ಆಗಿರುತ್ತೆ. ಹಾಗಾಗಿ ಇಲ್ಲಿ ಎ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇವಾಗ ನೀವು ಎಲ್ಲಿ ಕನ್ಫ್ಯೂಷನ್ ಮಾಡ್ಕೋತೀರಪ್ಪ ಅಂದರೆ ಇದು ಒಂದು ಸ್ಕ್ವೇರ್ ಆಗಿರುತ್ತೆ, ಇದು ವೃತ್ತ ಏನಾಗಿರುತ್ತೆ, ವ್ಯಾಸ ಅಂದರೆ ಇದು ಒಂದು ವೃತ್ತ ಏನಿದೆ ಇದರ ಒಂದು ಇದು ನೋಡಿ. ಈಗ ಇದು ಒಂದು ಕಂಪ್ಲೀಟ್ ಸೈಡ್ ಅಂತಂದಾಗ ಇದಕ್ಕೆ ಎ ಅಂತ ಕರಿತೀವಿ. ಸೊ ವೃತ್ತ ಕೂಡ ಇದರಲ್ಲಿ ಕೂಡ ಏನಾಗಿದೆ, ಒಳಗಡೆ ಇದೆ. ವೃತ್ತ ಚೌಕದ ಒಳಗೆ ಇರೋದ್ರಿಂದ ಈ ಒಂದು ವೃತ್ತ ಕರೆಕ್ಟಾಗಿ ಈ ಚೌಕದಲ್ಲಿ ಕೂತಿದೆ. ಹಾಗಾಗಿ ಇದರ ಒಂದು ಡಯಾಮೀಟರ್ ಎಷ್ಟಾಗಿರುತ್ತೆ, ಎ ಆಗಿರುತ್ತೆ. ಓಕೆ, ರೇಡಿಯಸ್ ಬೇಕಂದರೆ ಎಷ್ಟಾಗುತ್ತೆ, a/2 ಆಗುತ್ತೆ. ಓಕೆ, ಅಷ್ಟು ಮಾಡ್ಕೋಬೇಕು. ಚೌಕದ ಘನಫಲ a ಕ್ಯೂಬ್ ಆಗಿರುತ್ತೆ, ಗೋಳದ ಘನಫಲ 4/3 ಆಗಿರುತ್ತೆ. 4/π ಆರ್ ಎ ಕ್ಯೂಬ್ ಆಗಿರುತ್ತೆ. ಸೊ ಡಿ ಅಂದರೆ ಎ ಆದರೆ ಆರ್ ಅಂದರೆ a/2 ಆಗಿರುತ್ತೆ. ಇದನ್ನು ನಾವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ a ಕ್ಯೂಬ್ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಎರಡೂ ಕೂಡ ಕ್ಯಾನ್ಸಲ್ ಆದಾಗ ಇಲ್ಲಿ 4 1 4 2 ಸೊ 4 2 ತಂದಾಗ 2 3 6 ಈ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಪೈ ಒಂದೇ ಉಳಿಯುತ್ತೆ. 6 = π ಎನ್ನುವಂಥ ರೇಷೋಸ್ ಏನಿಗೆ ನಮಗೆ ಸಿಗುತ್ತೆ. ಸೊ ಇದರಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್ ಹಿಯರ್. ಆಪ್ಷನ್ ಎ ಈಸ್ ಕರೆಕ್ಟ್ ಹಿಯರ್. ಈ ರೀತಿಯಾಗಿ ಈ ಒಂದು ಮೆನ್ಸುರೇಷನ್ ಮೇಲೆ ಏನು ಕೇಳ್ತಾರೆ, ರಿಲೇಷನ್ಸನ್ನು ಕೇಳ್ಬೋದು. ಮತ್ತು ಯಾವ ರೀತಿಯಾಗಿ ಕ್ವಶನನ್ನು ಕೇಳ್ಬೋದು, ಒಂದೇ ಘನಫಲ ಒಂದು ಗೋಳವನ್ನು ಕರಗಿಸಿ ಬೇರೆ ಒಂದು ಆಕಾರ ಮಾಡೋದಿದೆ, ಒಂದು ಗೋಳದ ಜೊತೆಗೆ ಇನ್ನೊಂದು ಸೆಮಿ ಸರ್ಕಲನ್ನು ಅಟ್ಯಾಚ್ ಮಾಡೋದಿದೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಈ ಒಂದು ಮೆನ್ಸುರೇಷನ್ ಮೇಲೆ ಕೇಳುವಂಥದ್ದು, ಈ ಒಂದು ಕ್ಷೇತ್ರ ಘನಫಲದ ಮೇಲೆ ಕೇಳುವಂಥ ಪ್ರಶ್ನೆ ಆಗಿರ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಅದು 24ನೇ ಪ್ರಶ್ನೆ ಈ ರೀತಿಯಾಗಿದೆ. 2
ವಿಸ್ತೀರ್ಣಗಳ ಅನುಪಾತ 1:16 ಇದೆ. ಅವುಗಳ ಘನಫಲಗಳ ಅನುಪಾತ ಎಷ್ಟಾಗಿರುತ್ತೆ? ವಿಸ್ತೀರ್ಣಗಳ ಅನುಪಾತ ಕೊಟ್ಟಿದ್ದಾರೆ, ಆದರೆ ಘನಫಲ ಅನುಪಾತವನ್ನು ಕಂಡುಹಿಡ್ಕೋಬೇಕು. ಸೊ ಈಗ ಗೋಳದ ಅಂತ ಕೇಳಿದ್ದಾರೆ, ಗೋಳದ ವಿಸ್ತೀರ್ಣ ಅಂತಂದಾಗ ನಮಗೆ ಸೂತ್ರ ಗೊತ್ತಿರಬೇಕು. ಏನಿರುತ್ತೆ ಸೂತ್ರ? 4πr² ಅಂತ ಇರುತ್ತೆ. ಸೊ ಇಲ್ಲಿ 2 ಗೋಳಗಳನ್ನು ಕೊಟ್ಟಿದ್ದಾರೆ ಅಂದರೆ 2 ಡಿಫ್ರೆಂಟ್ ರೇಡಿಯಸ್ ಇರುತ್ತೆ. ಸೊ ಹಾಗಾಗಿ 4πr1² 4πr2² ಅಂತ ಕೂಡ ತಗೋಬೋದು. ಸೊ ಇಲ್ಲಿ ಇದು r2² ಅಂತ 2 ಕಡೆಗೆ ಏನು ಕಾಮನ್ ಇರುತ್ತೆ? 4π ಕಾಮನ್ ಇರುತ್ತೆ. ಹಾಗಾದರೆ ಇಲ್ಲಿ ವಿಸ್ತೀರ್ಣಗಳ ಅನುಪಾತದಲ್ಲಿ ಒಂದರದ್ದು ರೇಡಿಯಸ್ ಏನಾಗಿರುತ್ತೆ? 1 ಆಗಿರುತ್ತೆ, 1² ನೆಕ್ಸ್ಟ್ ಇನ್ನೊಂದು ರೇಷಿಯೋ ಎಷ್ಟಿದೆ? 16 ಇದೆ. ಸೊ 16 ಇದೆ. ಇಲ್ಲಿ 16 ಅಂದರೆ ಇಲ್ಲಿ 16 ತಂದ r² ಅಂದರೆ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ. ಇದು 16 ಬಂತು. 16 ಯಾವುದರ ಒಂದು ಇದಾಗಿರುತ್ತೆ? ಈ ರೇಡಿಯಸ್ಗಳ ಅನುಪಾತ ಏನಾಗಿರುತ್ತೆ? ಆಗಿದ್ದರೆ ಇದನ್ನು 1:4 ಆಗುತ್ತೆ, 1:4 ಆಗುತ್ತೆ. ಹಾಗೆ ನಮಗೇನು ಸಿಕ್ತಾ? 2 ಥರದ್ದು ರೇಡಿಯಸ್ ಸಿಕ್ತು. ರೇಡಿಯಸ್ ಅಂದರೆ 2 ಗೋಳದ ರೇಡಿಯಸ್ ಸಿಕ್ತು, 1:4. ಈಗ ರೇಡಿಯಸ್ ಸಿಕ್ಕ ಮೇಲೆ ನಾವು ಘನಫಲವನ್ನು ಕಂಡುಹಿಡ್ಕೋಬೇಕು. ಗೋಳದ ಘನಫಲ ಏನಾಗಿರುತ್ತೆ? ಗೋಳದ ಘನಫಲ 4πr1³ ಈಸ್ ಈಕ್ವಲ್ ಟು 4/3πr2³ ನೋಡಿ. ಈಗ 4π3 ಇವೆಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ, r1 ಉಳಿಯುತ್ತೆ. r1 ರೇಷಿಯೋ ಎಷ್ಟಿದೆ? 1³ 1 ಆಗುತ್ತೆ. ಇಲ್ಲಿ 4 ಇರುತ್ತೆ, 4³ ಏನಾಗುತ್ತೆ? 64 ಆಗುತ್ತೆ. ಸೊ ಇವುಗಳ ಒಂದು ಘನಫಲಗಳ ವಿಸ್ತೀರ್ಣ 1:64 ಆಗಿರುತ್ತೆ. ಸೊ ಈ ಒಂದು ಸೊಲ್ಯೂಷನ್ ಮಾಡುವಂಥ ಟ್ರಿಕ್ಸ್ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದ್ದರೆ ನಿಮಗೆ ಪರಿಚಯ ಇರುವಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು, ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂತ ನೋಡ್ಕೋಬೇಕು. ಇವೆಲ್ಲವನ್ನು ಕೂಡ ನೀವು ಕನ್ಸಿಡರ್ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಮೊದಲಿಗೆ ನಿಮಗೆ ಬೇಸಿಕ್ ಫಾರ್ಮುಲಾ ಎಲ್ಲವೂ ಕೂಡ ಗೊತ್ತಿರಲೇಬೇಕಾಗತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ. 3 ನ್ಯಾಯಸಮ್ಮತ ನಾಣ್ಯಗಳನ್ನು ಒಟ್ಟಿಗೆ ಎಸೆದಾಗ ನಿಖರವಾಗಿ 2 ಬಾರಿ ಟೇಲ್ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಸಂಭವನೀಯತೆಯಲ್ಲಿ 3 ನಾಣ್ಯಗಳು ತಂದಾಗ ಒಂದು ಹೆಡ್ ಇರುತ್ತೆ, ಒಂದು ಟೇಲ್ ಇರುತ್ತೆ. ಒಂದು ಹೆಡ್ಡು ಒಂದು ಟೇಲು, ಅಂದರೆ 3 ನಾಣ್ಯಗಳಿಗೂ ಒಂದು ಹೆಡ್ಡು ಒಂದು ಟೇಲು, ಒಂದು ಹೆಡ್ಡು ಒಂದು ಟೇಲು, ಒಂದು ಹೆಡ್ಡು ಒಂದು ಟೇಲು ಇರುತ್ತೆ. ಸೊ 3 ಕೂಡ ಎಟ್ ಎ ಟೈಮ್ ನಾವು ಏನು ಮಾಡ್ತೀವಿ? ಚಿಮ್ತೀವಿ. 3 ನಾಣ್ಯಗಳ ನ್ಯಾಯಸಮ್ಮತವಾಗಿ ನಾಣ್ಯಗಳನ್ನು ಒಟ್ಟಿಗೆ ಎಸೆದಾಗ ನೋಡಿ, ಕಾಯಿನನ್ನು ಟಾಸ್ ಮಾಡಿದಾಗ ಒಂದು ಟೇಲ್ ಬೀಳ್ಬೋದು, ಒಂದು ಹೆಡ್ ಬೀಳ್ಬೋದು, ಮತ್ತು ಅಗೇನ್ ಟೇಲ್ ಬೀಳ್ಬೋದು. ಈ ರೀತಿಯಾಗಿ ಹೌ ಮಚ್ ಪಾಸಿಬಿಲಿಟೀಸ್ ಆರ್ ಅಪಿಯರ್ ಹಿಯರ್, ನಮಗೆ ಎಷ್ಟು ಪಾಸಿಬಿಲಿಟೀಸ್ ಬರುತ್ತೆ ಅದನ್ನು ನೋಡ್ಕೋಬೇಕು. ಸೊ ಅದನ್ನು ಬರ್ಕೋದು ಹೇಗೆ? ಯಾವ ರೀತಿಯಾಗಿ ಬರ್ಕೋಬೇಕು? ಇಲ್ಲಿ ನಮಗೆ ಹೆಡ್ಡು ಟೇಲು ಅಂತ 2 ಪಾಸಿಬಿಲಿಟೀಸ್ ಬರುತ್ತವೆ. ಹೆಡ್ಡು ಮತ್ತು ಟೇಲು 2 ಪಾಸಿಬಿಲಿಟೀಸ್ ಬರುತ್ತೆ. ಹಾಗಾದರೆ ಹೆಡ್ಡು ಟೇಲು 2 ಪಾಸಿಬಿಲಿಟಿ ಬಂದರೆ ನೀವು ಏನಂತ ಬರ್ಕೋಬೇಕು? 2 ಅಂತ ಬರ್ಕೋಬೇಕು. 2 2 ಪಾಸಿಬಿಲಿಟಿ ಇರೋದು. ಎಷ್ಟು ನಾಣ್ಯಗಳಿದ್ದಾವೆ? 3 ನಾಣ್ಯಗಳಿದ್ದಾವೆ. 3 ನಾಣ್ಯಗಳಿದ್ದಾಗ ಈ 3ರ ಘನ ಎಷ್ಟಾಗಿರುತ್ತೆ? 8 ಆಗಿರುತ್ತೆ. 8ಕ್ಕೆ 2ರಿಂದ ಭಾಗಿಸಿ. ಯಾಕೆ 2ರಿಂದ ಭಾಗಿಸಬೇಕು? ಒಂದು ಹೆಡ್ಡು ಒಂದು ಟೇಲು ಬರುತ್ತೇನೋ ಆನ್ಸರು 4 ತಂದಾಗ ಇದನ್ನು ಯಾಕೆ ನಾನು 4 ಹೇಳ್ತಾ ಇದ್ದೀನಪ್ಪ ಅಂದರೆ ಮೊದಲಿಗೆ ನಿಮಗೆ ಒಂದು ಬರೆಯುವಂಥ ಪ್ಯಾಟರ್ನ್ ಗೊತ್ತಾಗಬೇಕು. ಏನು ಗೊತ್ತಾಗಬೇಕು? ಇಲ್ಲಿ 4 ಬಂದಿದೆ ಅಲ್ವಾ, ಫಸ್ಟಿಗೆ 1 2 3 4 ಹೆಡ್ಡನ್ನು ಬರೀಬೇಕು. 4 ಹೆಡ್ ಬರೀಬೇಕು. ನಂತರ 4 ಟೇಲ್ ಬರೀಬೇಕು. 4 ಹೆಡ್ಡು 4 ಟೇಲು. ಈಗ 4 ಬಂತ, 4 ಡಿವೈಡ್ 2 ಮಾಡಿ. 4 ಡಿವೈಡ್ 2 ಮಾಡಿದಾಗ 2 ಬಂತ. ಈಗ 2 ಸರಿ ಹೆಡ್ಡು 2 ಸರಿ ಟೇಲು, 2 ಸರಿ ಹೆಡ್ಡು 2 ಸರಿ ಟೇಲು. ಅದೇ ರೀತಿಯಾಗಿ ಅಗೇನ್ 2/2 ಮಾಡಿ. ಎಷ್ಟು ಬರುತ್ತೆ? 1 ಬರುತ್ತೆ. 1 ಅಂದಾಗ ಒಂದು ಹೆಡ್ಡು ಒಂದು ಟೇಲು, ಒಂದು ಹೆಡ್ಡು ಟೇಲು, ಹೆಡ್ಡು ಟೇಲು, ಈ ರೀತಿಯಾಗಿ ಬರ್ಕೋಬೇಕು. ಓಕೆ, ನಮಗೀಗ ಬೇಕಾಗಿರುವಂಥದ್ದು ಏನು? 2 ಬಾರಿ ಟೇಲ್ ಬೇಕು, 2 ಬಾರಿ ಟೇಲ್ ಬೇಕು ನಮಗೆ ಪ್ರಶ್ನೆಯಲ್ಲಿ. ಸೊ ಇಲ್ಲಿ ಹೆಡ್ಡು ಹೆಡ್ ಇದೆ, ಇದು ಬರೋದಿಲ್ಲ. ಹೆಡ್ಡು ಟೇಲ್ ಇದೆ, ಇದು ಕೂಡ ಬರೋದಿಲ್ಲ. ಓಕೆ, ಹೆಡ್ ಇದೆ, ಇದು ಕೂಡ ಬರೋದಿಲ್ಲ. ಇಲ್ಲಿ 2 ಟೇಲ್ ಇದ್ದಾವೆ, ಇದು ಬರುತ್ತೆ. ಇಲ್ಲಿ 2 ಹೆಡ್ ಇದೆ, ಬರೋದಿಲ್ಲ. 2 ಟೇಲ್ ಇದ್ದಾವೆ, ಬರುತ್ತೆ. 2 ಟೇಲ್ ಇದ್ದಾವೆ, ಬರುತ್ತೆ. 2 ಟೇಲ್ ಇದ್ದಾವೆ, ಬರುತ್ತೆ. ಸೊ ಇಲ್ಲಿ ಅಟ್ಲೀಸ್ಟ್ 2 ಅಂದರೆ ಇಲ್ಲಿ 3 ಟೇಲ್ ಇದೆ, ಬರೋದಿಲ್ಲ. ಓಕೆ, ಈಗ 1 2 3 3 ಹೆಡ್ಸ್ ಇದ್ದಾವೆ. ಟೋಟಲ್ ಎಷ್ಟು ಪಾಸಿಬಿಲಿಟಿ? 1 2 3 4 5 6 7 8
8 ಪಾಸಿಬಿಲಿಟಿಯಲ್ಲಿ 3 ಪಾಸಿಬಿಲಿಟಿ ಏನಾಗ್ತಿದ್ದಾವೆ, ಹೆಡ್ ಬರ್ತಾ ಇದ್ದಾವೆ. ಹಾಗಾಗಿ 3/8 ಈಸ್ ಅವರ್ ಆನ್ಸರ್. ಸಪೋಸ್ ಇದೇ ಪ್ರಶ್ನೆಯನ್ನು 2 ಹೆಡ್ ಬರುವಂಥ ಪಾಸಿಬಿಲಿಟಿ ಎಷ್ಟು? 2 ಹೆಡ್ ಇರಬೇಕು. 2 ಹೆಡ್ ಇದ್ದಾಗ ಇದು 1, ಇದು 2, ಇದು 3, ನೆಕ್ಸ್ಟ್ ಇದು ಕೂಡ 3/8 ಬರುತ್ತೆ. ಓಕೆ, 2 ಹೆಡ್ ಒಂದೇ ಅಂದರೆ ಅಟ್ಲೀಸ್ಟ್ 2 ಹೆಡ್ ಇರುವಂಥದ್ದು 3/8 ಬರುತ್ತೆ. 3 ಹೆಡ್ ಇರುವಂಥ ಪಾಸಿಬಿಲಿಟಿ ಎಷ್ಟಿದೆ ನೋಡಿ. 3 ಹೆಡ್ ಬರುವಂಥದ್ದು 1 ಇದೆ ಅಲ್ವಾ, 1/8 ಬರುತ್ತೆ. 3 ಟೇಲ್ ಇರುವಂಥದ್ದು 1/8 ಬರುತ್ತೆ. 1 ಹೆಡ್ ಇರುವಂಥದ್ದು ಅಟ್ಲೀಸ್ಟ್ 1 ಆದರೂ ಹೆಡ್ ಇರಬೇಕು, ಅಟ್ಲೀಸ್ಟ್ 1 ಆದರೂ ಹೆಡ್ ಇರಬೇಕು. ಇಲ್ಲಿ 3 ಹೆಡ್ ಇದೆ, ಅಟ್ಲೀಸ್ಟ್ 1 ಅಂದಾಗ ಇದು ಬರುತ್ತೆ, 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 ಇದು ಬರೋದಿಲ್ಲ. ಅಂದರೆ ಎಷ್ಟು ಬರುತ್ತೆ? 7/8 ಬರುತ್ತೆ. ಅಟ್ಲೀಸ್ಟ್ 1 ಟೇಲ್ ಅಂದಾಗ 7/8 ಬರುತ್ತೆ. ಈ ರೀತಿಯಾಗಿ ನೀವು ಮಲ್ಟಿಪಲ್ ಡೈಮೆನ್ಷನಲ್ಲಿ ಕ್ವಶನನ್ನು ಅನಾಲಿಸಿಸ್ ಮಾಡಿ ಸಾಲ್ವ್ ಮಾಡಿ. ನೆಕ್ಸ್ಟ್ 27ನೇ ಪ್ರಶ್ನೆ, 0 ರಿಂದ 9ರವರೆಗೆ ಎಲ್ಲ ಅಂಕಿಗಳನ್ನು ಪುನರಾವರ್ತನೆ ಇಲ್ಲದೆ ತಲಾ ಒಂದು ಬಾರಿ ಬಳಸಿ ರಚಿಸಬಹುದಾದ ಅತಿ ಚಿಕ್ಕ 10 ಅಂಕಿಯ ಸಮ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ರೆ. ಸೊ ಇಲ್ಲಿ ಆಪ್ಷನ್ ಥ್ರೂ ನಾವು ಏನು ಮಾಡಬೇಕು, ಆನ್ಸರನ್ನು ಮಾಡಬೇಕು. ಸೊ ಯೂನಿಟ್ ಡಿಜಿಟಲ್ಲಿ ನೋಡಿ ಎಲ್ಲವೂ ಕೂಡ ಸಮ ಸಂಖ್ಯೆ ಇದೆ. ಸೊ ಫಸ್ಟ್ ಡಿಜಿಟಲ್ಲಿ ಎಲ್ಲವೂ ಕೂಡ 1 ಇದೆ. ಆದರೆ ಇಲ್ಲಿ 10 0 ರಿಂದ 9 ಅಂತ ಕೇಳ್ತಾರೆ. ಮೊದಲಿಗೆ ನಾವು 0 ತೊಗೋಬಾರ್ದು, ಯಾವುದೇ ಕಾರಣಕ್ಕೂ ಅತಿ ಚಿಕ್ಕ ಸಂಖ್ಯೆ ಅಂದಾಗ ಮೊದಲೇ ಸಂಖ್ಯೆ 0 ತೊಗೋಬಾರ್ದು. ಯಾಕಪ್ಪ ಅಂದರೆ 0 ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಉಳಿದ ಸಂಖ್ಯೆಗಳು ಎಷ್ಟಾಗಿರುತ್ತಪ್ಪ ಅಂದರೆ 9 ಸಂಖ್ಯೆ ಮಾತ್ರ ಆಗಿರುತ್ತೆ. ಸೊ ಇನ್ಕ್ಲೂಡ್ 0 ಮಾಡಬಾರ್ದು. 0 ಬಿಟ್ಟರೆ ಅತಿ ಚಿಕ್ಕ ಸಂಖ್ಯೆ ಯಾವುದು? 1 ಇದೆ. ಸೊ ಅದಕ್ಕಾಗಿ ಮೊದಲೇ ಬಾರಿಗೆ 1 ಬರ್ತಾರೆ, ನೆಕ್ಸ್ಟ್ 0 ಬರೀಬೇಕು. 0ನೇ ಯಾಕೆ ಬರಬೇಕು, 2 ಬರೀಬಾರ್ದಪ್ಪ ಅಂದ್ರಾಗ ಇಲ್ಲಿ 102ಕ್ಕಿಂತ 120 ದೊಡ್ಡದಲ್ವ, ಹಾಗಾಗಿ 102 ಅಂತಲೇ ನಾವು ತೊಗೋಬೇಕು. ಹಾಗಾಗಿ 102 ಎಲ್ಲಿದೆ? 102 ಇಲ್ಲಿ ಕೂಡ ಇದೆ, 102 ಇಲ್ಲಿದೆ, 102 ಇಲ್ಲಿದೆ. ಸೊ ಈಗ ಇದನ್ನು ನಾವು ಎಲಿಮಿನೇಷನ್ ಮಾಡೋಣ. ಈ ಒಂದು ಆಪ್ಷನನ್ನು ಎಲಿಮಿನೇಟ್ ಮಾಡೋಣ. ಈಗ 3ರಲ್ಲಿ ಚೆಕ್ ಮಾಡೋಣ. 2 ಆದ ನಂತರ 3 ಇದೆ, 3 ಬರಬೇಕು. 3 ಆದ ನಂತರ 2 ಆದ ನಂತರ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಈ ಆಪ್ಷನನ್ನು ಎಲಿಮಿನೇಟ್ ಮಾಡೋಣ. ಈಗ 2 ಕಡೆಗೂ 3 ಇದೆ, 3 ಇದೆ. ಓಕೆ, ನೆಕ್ಸ್ಟ್ 3 ಆದ ನಂತರ 4 ಬೇಕು, ನಮಗೆ 4 ಬೇಕು. ಇಲ್ಲಿ 5 ಇದೆ, ಇಲ್ಲಿ 4 ಇದೆ. ಆಪ್ಷನ್ ಡಿ ಈಸ್ ಕರೆಕ್ಟ್ ಇಯರ್, ಆಪ್ಷನ್ ಡಿ ಈಸ್ ಕರೆಕ್ಟ್ ಇಯರ್. ಈ ರೀತಿಯಾಗಿ 0 to 1 to 9 ನಾವು ಏನು ಮಾಡಬೇಕು, ನಂಬರನ್ನು ಬರ್ಕೋಬೇಕು. ಸೊ ಸಮ ಸಂಖ್ಯೆ ಕೇಳ್ತಾ ಇದ್ದರೆ ಲಾಸ್ಟ್ ಡಿಜಿಟ್ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಡಿಜಿಟ್ 0 ತೊಗೋಬಾರ್ದು. ಸೊ ಅದ ನಂತರ ಬರುವಂಥ ಸಂಖ್ಯೆಗಳನ್ನು ತೊಗೋಬೇಕು. ಇಲ್ಲಿ ಒಂದೇ ಬಾರಿ ಬಳಸಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ 1ಅನ್ನು ನಾವು ಸೆಕೆಂಡ್ ಪ್ಲೇಸಲ್ಲಿ ಅಗೇನ್ 1ಅನ್ನು ನಾವು ಯೂಸ್ ಮಾಡುವಂತಿಲ್ಲ. ಸೊ ಅದಕ್ಕಾಗಿ 1 0 2 3 4 5 6 7 8 ಈ ರೀತಿಯಾಗಿ ನಂಬರ್ ಬರುತ್ತೆ. ನೆಕ್ಸ್ಟ್, ಕೊಟ್ಟಿರುವ ಚಿತ್ರದಲ್ಲಿ ಏನು ಅಳತೆ ಎಷ್ಟು? ಕೊಟ್ಟಿರುವ ಚಿತ್ರದಲ್ಲಿ ಏನು ಅಳತೆ ಎಷ್ಟು? ಸೊ ಈಗ ನೋಡಿ, ಈಗ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾವೀಗ ಏನು ಮಾಡ್ಕೋಬೇಕಪ್ಪ ಅಂದರೆ, ಈಗ ಈ 62 ಏನಿದೆ ಇದಕ್ಕೆ ಲೀನಿಯರ್ ಪೇರನ್ನು ತೊಗೋಬೇಕು. ಇದನ್ನು ಲೀನಿಯರ್ ಪೇರ್ ತೊಗೋರಿ, ಅಥವಾ ಈಗ ಎರಡು ಪ್ಯಾರಲ್ ಲೈನ್ ಇದೆ, ಅದಕ್ಕೆ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಇದೆ. ದಿಸ್ ಆ್ಯಂಗಲ್ ಅಂದರೆ ಆಂತರಿಕ ಕೋನಗಳು, ಒಂದೇ ಪಾರ್ಶ್ವದಲ್ಲಿ ಬರುವಂಥ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಅಥವಾ ಲೀನಿಯರ್ ಪೇರ್ ಸರಳ ಯುಗ್ಮಗಳು ಕೂಡ 180 ಡಿಗ್ರಿಗೆ ಬರುತ್ತೆ. ಈ ಎರಡರಲ್ಲಿ ಯಾವುದನ್ನು ಕೂಡ ನೀವು ಕನ್ಸಿಡರ್ ಮಾಡಿದ್ರೂ ಕೂಡ ಆನ್ಸರ್ ಬರುತ್ತೆ. ನಾನೀಗ ಲೀನಿಯರ್ ಪೇರ್ ತೊಗೋತೀನಿ. ಲೀನಿಯರ್ ಪೇರ್ ಆಲ್ವೇಸ್ ಈಕ್ವಲ್ ಟು 180. 180 ಒಳಗೆ 62ಅನ್ನು ಮೈನಸ್ ಮಾಡಿ, 180 ಒಳಗೆ 62 ಮೈನಸ್ ಮಾಡಿ. ಅಂದರೆ ಇದು ಎಷ್ಟು ಬರುತ್ತೆ ಅಂದರೆ ಇದು 8 ಬರುತ್ತೆ. ಸೊ 8 ಬಂದಾಗ ಇದು ಎಷ್ಟು ಬರುತ್ತೆ, 1 ಬರುತ್ತೆ. ಇದು 1 ಉಳಿಯುತ್ತೆ, 118 ಬರುತ್ತೆ. 118 ನಮ್ಗೆ ಯಾವ ಆ್ಯಂಗಲ್ ಸಿಕ್ತು? 118 ಇದು ಸಿಕ್ತು. ನಮಗೆ ಕೀಳಿರುವಂಥ ಆ್ಯಂಗಲ್ ಇದು. ಸೊ ಇದು 118 ತಂದಾಗ ಇದು ಕೂಡ 118 ಆಗಿದೆ. ಇಷ್ಟೆಲ್ಲ ನಾವು ತೆಗೆದುಕೊಳ್ಳುವಂಥ ನೆಸೆಸರಿ ಇಲ್ಲ. ಸೊ ಇದು ಎಕ್ಸ್ಟೀರಿಯರ್ ಅಂದರೆ ಬಾಹ್ಯ ಕೋನಗಳು. ಎಕ್ಸ್ಟೀರಿಯರ್ ಆ್ಯಂಗಲ್ ಆಲ್ವೇಸ್ ಇನ್ 2 ಪ್ಯಾರಲಲ್ ಲೈನ್ ಇಂಟರ್ಸೆಕ್ಟಿಂಗ್ ಟ್ರಾನ್ಸ್ವರ್ಸಲ್ ಲೈನ್, ಎಕ್ಸ್ಟೀರಿಯರ್ ಆ್ಯಂಗಲ್ ಆಲ್ವೇಸ್ ಈಕ್ವಲ್ ಆಗಿರ್ತವೆ. ಯಾವುದೇ ಒಂದು ಛೇದಕದ ಹೊರಗಿನ ಆ್ಯಂಗಲ್ ಅಂದರೆ ಬಾಹ್ಯ ಕೋನವು ಅದರ ಪಾರ್ಶ್ವ ಬಾಹ್ಯ ಕೋನಕ್ಕೆ ಸಮನಾಗಿರುತ್ತೆ. ಇದು 118 ಅಂದರೆ ಇದು ಕೂಡ 118 ಇರುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್ ಇಯರ್. ನೆಕ್ಸ್ಟ್ 28 30ರ ಎಲ್ಲ ಅಪವರ್ತನಗಳು ಯಾವುವು ಅಂದರೆ 30 ಯಾವ್ಯಾವ ಟೇಬಲಿಂದ ಡಿವಿಸಿಬಲ್ ಆಗ್ತದೆ ಅದನ್ನೆಲ್ಲ ಕೂಡ ನಾವು ಬರೀಬೇಕು. 30 ಆಗುವಂಥದ್ದು 1ರಿಂದ ಡಿವಿಸಿಬಲ್ ಆಗುತ್ತೆ, 2 ಇಂದ ಆಗುತ್ತೆ, 3 ಇಂದ ಆಗುತ್ತೆ,
ಅಗೇನ್ 4 ಆಗೋದಿಲ್ಲ, 5 ಆಗುತ್ತೆ, 6 ಆಗುತ್ತೆ, 10 ಆಗುತ್ತೆ, 15 ಆಗುತ್ತೆ, 13 ಆಗುತ್ತೆ. ಅದೆಲ್ಲವೂ ಕೂಡ ಎಲ್ಲಿ ಯಾವ ಆಪ್ಷನಲ್ಲಿದೆ ನೋಡಿ. ಇಲ್ಲಿ 2 3 5 ಕೊಟ್ಟಿದ್ದಾರೆ. ಇದು ಎಲಿಮಿನೇಟ್, ಇದು ಕೂಡ ಎಲಿಮಿನೇಟ್, ಇದು ಕೂಡ ಎಲಿಮಿನೇಟ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಇಯರ್. ಇನ್ನೊಂದು 30 ಕೂಡ ಬಂದಿತ್ತು ಅಂತ ಅನ್ಕೋರಿ, ಇದು ಅವಾಗೂ ಕೂಡ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಇಯರ್. ನೆಕ್ಸ್ಟ್ 29ನೇ ಪ್ರಶ್ನೆ, ಅತಿ ಚಿಕ್ಕ 2 ಅಂಕಿಯ ಪೂರ್ಣ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ LCM ಎಷ್ಟು? ಅತಿ ಚಿಕ್ಕ 2 ಅಂಕಿಯ ಪೂರ್ಣ ಸಂಖ್ಯೆ 10 ಆಗಿರುತ್ತೆ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಆಗುತ್ತೆ. ಈ 2 ಇದರ ಲಸ ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಇದೇ ರೀತಿಯಾಗಿ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ಬೋದಪ್ಪ ಅಂದರೆ, ಅತಿ ಚಿಕ್ಕ 2 ಅಂಕಿಯ ಸಂಖ್ಯೆ 10, ಅತಿ ದೊಡ್ಡ 2 ಅಂಕಿಯ ಸಂಖ್ಯೆ 99, ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ 100, ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ 999, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 97. ಈ ರೀತಿಯಾಗಿ ನೀವು ನಂಬರ್ ಸಿಸ್ಟಮ್ ಮೇಲೆ ಕೆಲವೊಂದಿಷ್ಟು ವರ್ಕ್ಸ್ಗಳನ್ನು ಮಾಡಬೇಕು. ಸೊ ಆ ಒಂದು ಬೇಸ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು 2026 GPSTR ಎಕ್ಸಾಮ್ನ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವು 3n² - n ಆಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಿದ್ರಿ. ಸೊ ಇಲ್ಲಿ ನೋಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು ಅಂತಂದಾಗ, ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕೇಳ್ತಿದ್ರಿ. ಸೊ n ಪದಗಳ ಮೊತ್ತ ಅಂತಂದಾಗ Sn = 3n² - n ಆಗುತ್ತೆ. ಸೊ n = 1 ತಗೋರಿ, n = 1 ತಗೋರಿ, ಅವಾಗ ಎಷ್ಟಾಗುತ್ತೆ? ಇದು 1² 1 ಆಗುತ್ತೆ. 3 - 1 ಅಂತಂದಾಗ 2 ಬರುತ್ತೆ. n = 2 ತಗೋರಿ, n = 2 ತೊಗೊಂಡಾಗ n = 2 ಅಪ್ಲೈ ಮಾಡಿ. ಇಲ್ಲಿ 2² 4 ಆಗುತ್ತೆ. 2² 4, 4 is 12, 12 - 2, 12 - 2 ಎಷ್ಟಾಗುತ್ತೆ? 10 ಆಗುತ್ತೆ. n = 2 ತೊಗೊಂಡಾಗ 10 ಆಗುತ್ತೆ. ಸೊ 10 ಅಂತಂದಾಗ ನಮಗೆ ಇಲ್ಲಿ ವ್ಯತ್ಯಾಸ, ಇದ್ರದ್ದು ವ್ಯತ್ಯಾಸ ಮಾಡಿಬಿಡ್ಬೇಡ್ರಿ, ಮತ್ತು ಇದು ತಪ್ಪಾಕತಿ. ಓಕೆ, ಇದ್ರದ್ದು ವ್ಯತ್ಯಾಸ ಮಾಡುವಂತಿಲ್ಲ. A2 ಅಂದರೆ ನಮಗೆ ಏನು ಬೇಕು? ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡ್ಕೋಬೇಕಪ್ಪ ಅಂದರೆ ಮೊದಲನೇ ಪದ A1 ಆಗಿರುತ್ತೆ, ಎರಡನೇ ಪದ A2 ಆಗಿರುತ್ತೆ, ಮೂರನೇ ಪದ A3 ಆಗಿರುತ್ತೆ. A2 - A1 ಮಾಡಿದಾಗ ನಮಗೆ ಡಿಫ್ರೆನ್ಸ್ ಸಿಗುತ್ತೆ. ಸೊ A1 A2 ನಮಗೆ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಮೊದಲಿಗೆ ಇದು n = 1 ತಂದಾಗ A1 = 2 ಆಗಿರುತ್ತೆ. A1 = ಇದೇ 2 ಆಗಿರುತ್ತೆ. A2 ಬೇಕಲ್ವ ನಮಗೆ? A2 ಬೇಕಂದಾಗ S2 - S1, A2 = S2 - S1 ಮಾಡಬೇಕು. S2 ಅಂದರೆ ಎಷ್ಟಿದೆ? 10 ಇದೆ. S1 ಅಂದರೆ ಎಷ್ಟಿದೆ? 2 ಇದೆ. ಇದು ಎಷ್ಟಾಗುತ್ತೆ? 10 - 2 ಅಂದಾಗ 8 ಆಗುತ್ತೆ. ಸೊ ಇದು A2 ಆಯಿತು. ಸೊ ಈಗ A2 - A1 ಈಗ ಮಾಡಿ. A2 ಅಂದರೆ ಎಷ್ಟಿದೆ? 8 ಇದೆ. A1 ಅಂದರೆ ಎಷ್ಟಿದೆ? 2 ಇದೆ. 8 - 2 6 ಆಗಿದೆ. ಆಪ್ಷನ್ ಸಿ ಈಸ್ ಕರೆಕ್ಟ್ ಇಯರ್. ಓಕೆ, ಇದನ್ನು ಡೀಟೇಲಾಗಿ ಇಲ್ಲಿ ಸಾಲ್ವ್ ಮಾಡಿದ್ದಿದೆ, ಸ್ಟೆಪ್ ಬೈ ಸ್ಟೆಪ್ಪು ನೀವು ನೋಡ್ಕೋಬೋದು. ನೆಕ್ಸ್ಟ್ 31ನೇ ಪ್ರಶ್ನೆಯನ್ನು ನೋಡೋಣ. 31ನೇ ಪ್ರಶ್ನೆ ಈ ರೀತಿಯಾಗಿದೆ. a sin θ n, 0 ಮತ್ತು 0 a cos θ ಬಿಂದುಗಳ ನಡುವಿನ ದೂರ ಎಷ್ಟು? ದೂರ ಎಷ್ಟು ಅಂತ ಕೇಳಿದ್ರೆ ದೂರ ಸೂತ್ರವನ್ನು ಅಪ್ಲೈ ಮಾಡಿ. ಇದು x1 y1 ಅಂದರೆ ಮೊದಲನೇ ಕೋಆರ್ಡಿನೇಟ್ ಬರುತ್ತೆ, x2 y2 ಅಂದರೆ ಎರಡನೇ ಕೋಆರ್ಡಿನೇಟ್ ಬರುತ್ತೆ. ಸೊ x2 ಅಂತಂದಾಗ ಇಲ್ಲಿ ನಾವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. x2 ಅಂದರೆ 0 ಇದೆ, x1 ಅಂದರೆ a sin θ ಇದೆ, y2 ಅಂದರೆ a cos θ ಇದೆ, -0 ಇದೆ. 0 0 ಏನು ಇಲ್ಲಿ ಸಂಬಂಧ ಪಡೋದಿಲ್ಲ. ಹಾಗಾಗಿ a sin θ² + a cos θ² a² sin² θ + a² cos² θ, a² ಕಾಮನ್ ತೆಗೀರಿ. sin² θ + cos² θ 1 ಆಗುತ್ತೆ. √a ತಂದಾಗ ಸ್ಕ್ವೇರ್ ಕ್ಯಾನ್ಸಲ್ ಆಗಿ a ಯೂನಿಟ್ ಉಳಿಯುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಹಿಯರ್. ಆಪ್ಷನ್ ಎ ಈಸ್ ಕರೆಕ್ಟ್ ಹಿಯರ್. 32ನೇ ಪ್ರಶ್ನೆ, 3, 4 ಬಿಂದುವಿನ x ಅಕ್ಷದಿಂದ ಇರುವ ದೂರ ಎಷ್ಟು? ಸೊ ಈಗ 3, 4 ಕೋಆರ್ಡಿನೇಟ್ ನಮಗಿದೆ. 3, 4 ಕೋಆರ್ಡಿನೇಟ್ ಅಂದರೆ ಸೊ ಎಕ್ಸನ್ನು ತಗೋಣ. x ಅಂದರೆ ಇದು 3/4 ಅಂದರೆ x1 x × y ಅಂದಂಗಲ್ಲ, x, y ಅಂದಂಗೆ. ಸೊ x = 3 ಅಂತಂದರೆ ಇದು 0 ಇದೆ. 0ದಿಂದ ಅದು 1 ಆದರೆ ಇದು 2 ಆದರೆ ಇದು 3 ಆಗಿರುತ್ತೆ. x = 3 ಆಯಿತು. y x ಅಕ್ಷದಿಂದ yಗೆ ಇರುವ x ಅಕ್ಷದಿಂದ ಈ ಬಿಂದು ಏನಾಗ್ತದೆ? ಇಲ್ಲಿ ಒಂದು ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ಇದು x ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ x
ಇದು ವೈ ಆಕ್ಸಿಸಿಂದ ಎಕ್ಸ್ ಎಷ್ಟು ದೂರದಲ್ಲಿ ಅಂದಾಗ 3 ಬರುತ್ತೆ. ಸೊ ಇದು ಎಕ್ಸ್ ಕೋಆರ್ಡಿನೇಟ್ ಅದು ವೈ ಪಾಯಿಂಟ್ ಇಲ್ಲಿರುತ್ತೆ. ಸೊ ಎಕ್ಸ್ ಅಕ್ಷದಿಂದ ಇಲ್ಲಿಂದ ಇದು 4 ಯೂನಿಟ್ ಆದರೆ ಇದರ ಪ್ಯಾರಲ್ ಆಗಿ ಇದು ಕೂಡ 4 ಆಗಿರುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್ ಹಿಯರ್. ಸೊ ಯಾವ ರೀತಿಯಾಗಿ ಎಕ್ಸ್ ಅಕ್ಷದಿಂದ ದೂರ ತಂದಾಗ ವೈ ಕೋಆರ್ಡಿನೇಟನ್ನು ಫೈಂಡ್ ಔಟ್ ಮಾಡಬೇಕು. ವೈ ಆಕ್ಸಸ್ಸಿಂದ ದೂರ ಅಂದಾಗ ಎಕ್ಸ್ ಅಂದರೆ ಸಪೋಸ್ ಈ ಕ್ವಶನಲ್ಲಿ ವೈ ಅಕ್ಷ ತಂದಾಗ 3 ಯೂನಿಟ್ ಬರ್ತಾಯಿತ್ತು, ಎಕ್ಸ್ ಅಕ್ಷ ಅಂದಿದ್ದಾರೆ 4 ಯೂನಿಟ್ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ನಮಗೆ ಆನ್ಸರ್ ಇರುವಂಥದ್ದು. ನೆಕ್ಸ್ಟ್ 33 ಪ್ರಶ್ನೆ. 2 × tan 30 ಡಿವೈಡೆಡ್ ಬೈ 1 + tan ಸ್ಕ್ವೇರ್ 30 ನ ಮೌಲ್ಯ ಯಾವುದಕ್ಕೆ ಸಮ ಆಗಿದೆ? ಸೊ ಇದು ಡೈರೆಕ್ಟ್ ಐಡೆಂಟಿಟಿ ಇದೆ. ಐಡೆಂಟಿಟಿ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದರ ಮೇಲೆ ಇದೆ. 2 ಏನು ಫಾರ್ಮುಲಾ ಇದೆ ಅಂದರೆ 2 tan a ಅಥವಾ tan x ಅಂತ ತಗೋತಾರೆ. 2 tan x 1 + tan ಸ್ಕ್ವೇರ್ x ಅಂತ ಇದೆ = sin 2x. ಇದು ಫಾರ್ಮುಲಾ ಇದೆ. ಈ ಒಂದು ಫಾರ್ಮುಲಾವನ್ನು ಡೈರೆಕ್ಟ್ ಅಪ್ಲೈ ಮಾಡ್ಕೋಬೇಕು. ಸೊ ಈ ಫಾರ್ಮುಲಾ = 2 sin 2θ ಆಗುತ್ತೆ. sin 2 × θ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 30 ಕೊಟ್ಟಿದ್ದಾರೆ. 30 sin 60 ಆಗುತ್ತೆ. sin 60. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಹಿಯರ್. ಆಪ್ಷನ್ ಎ ಈಸ್ ಕರೆಕ್ಟ್ ಹಿಯರ್. 34ನೇ ಪ್ರಶ್ನೆ. ಎ ಮತ್ತು ಬಿ ಯಾವುದೇ ಎರಡು ಸಮೂಹಗಳಾಗಿದ್ದು ಅಂದರೆ ಎ ಮತ್ತು ಬಿ ಯಾವುದೇ ಒಂದು ಸೆಟ್ ಆಗಿದೆ. ಸಮೂಹ ಅಂದರೆ ಸೆಟ್ ಆಫ್ ರಿಯಲ್ ಸೆಟ್ ಆಫ್ ಎನಿ ಆಬ್ಜೆಕ್ಟ್. ಓಕೆ, ಇದು ಸೆಟ್ ತೆರೆ ಮೇಲೆ ಇದೆ, ಘನಗಳ ಮೇಲೆ. ಎ ಮತ್ತು ಬಿ ಯಾವುದೇ ಎರಡು ಸಮೂಹಗಳಾಗಿದ್ದು ಎ ಕಾಂಪ್ಲಿಮೆಂಟ್ ಅಂದರೆ ಎ ಕಾಂಪ್ಲಿಮೆಂಟ್ ಏನಾಗಿದ್ದಾರೆ ಅಂದರೆ ಎ ಕಾಂಪ್ಲಿಮೆಂಟ್ ಎ ಡ್ಯಾಶ್ ಆಗಿರುತ್ತೆ. ಇದಕ್ಕೆ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಎ ಕಾಂಪ್ಲಿಮೆಂಟ್ ಎಂದರೆ ಎ ಕಾಂಪ್ಲಿಮೆಂಟ್ ಆಗಿದ್ದರೆ ಎ ಇಂಟರ್ಸೆಕ್ಷನ್ ಆಫ್ ಎ ಯೂನಿಯನ್ ಆಫ್ ಬಿ ಕಾಂಪ್ಲಿಮೆಂಟ್ ಯಾವುದು ಅಂತ ಕೇಳ್ತಾಯಿದ್ರೆ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಪ್ಪ ಅಂದರೆ ಏನು ಕೊಟ್ಟಿದ್ದಾರೆ ನಮಗೆ? ಮೊದಲಿಗೆ ಇದನ್ನು ಕೊಟ್ಟಿದ್ದಾರೆ. ಸೊ ಇದು ಈ ಟರ್ಮ್ ಕೊಟ್ಟಿದ್ದಾರೆ. ಹಾಗೇನು ಏನು ಕೊಟ್ಟಿದ್ದಾರೆ? ಎ = ಎ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಎ = ಎ ಕಾಂಪ್ಲಿಮೆಂಟ್. ಸೊ ಈಗ ಎ ಕಾಂಪ್ಲಿಮೆಂಟ್ ಅಂತಂದಾಗ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ = ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್. ಯೂನಿಯನ್ ಕೊಟ್ಟಾಗ ಇಲ್ಲಿ ಇಂಟರ್ಸೆಕ್ಷನ್ ತಗೋಬೇಕು. ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಎ ಇಂಟರ್ಸೆಕ್ಷನ್ ಬಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಈಗ ಏನು ತಗೋಬೇಕಪ್ಪ ಅಂದರೆ ನಮಗೆ ಇದು ಕೊಟ್ಟಿದ್ದಾರೆ ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಈಗ ಎರಡಕ್ಕೂ ಕೂಡ ನಮಗೇನು ಮಾಡ್ಕೋಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಎ ಅಂದರೆ ಎ ಕಾಂಪ್ಲಿಮೆಂಟಾಗಿ ಕೊಟ್ಟಿದ್ದಾರೆ ನಮಗೆ. ಎ = ಎ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕಾಂಪ್ಲಿಮೆಂಟ್ ತಗೋರಿ. ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್, ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಯೂನಿಯನ್ ಆಫ್ ಬಿ ಕಾಂಪ್ಲಿಮೆಂಟ್. ಸೊ ಈಗ ಎ ಕಾಂಪ್ಲಿಮೆಂಟ್ ಏನಾಗಿರುತ್ತೆ? ನಲ್ ಸೆಟ್ ಆಗಿರುತ್ತೆ. ಇದು ಏನಾಗಬೇಕು? ಇದು ಬ್ರ್ಯಾಕೆಟ್ ಕಂಪ್ಲೀಟ್ ಆದಾಗ ಏನಾಗುತ್ತೆ? ಇಂಟರ್ಸೆಕ್ಷನ್ ಆಗುತ್ತೆ. ಇದು ನಲ್ ಸೆಟ್ ಆಗಿರುತ್ತೆ. ನಲ್ ಸೆಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಇದು ಹೆಂಗೆ ಬರುತ್ತೆ ಅಂತ ನಾವು ನೋಡೋದಾದರೆ, ಸಪೋಸ್ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಎ ಸೆಟ್ಟಲ್ಲಿ ಏನಿದೆ? 2 3 4 ಇದೆ. ಯೂನಿಯನ್ ಸೆಟ್ಟಲ್ಲಿ ಏನಿದೆ ಅಂದರೆ, ಯೂನಿಯನ್ ಸೆಟ್ ಅಂದರೆ ಎಲ್ಲ ಸೆಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. 1 2 3 4 ಆಗಿರುತ್ತೆ. ಸೊ ಎ ಕಾಂಪ್ಲಿಮೆಂಟ್ ಅಂತಂದಾಗ ಎ ಸೆಟ್ಟಲ್ಲಿ ಏನೇನಿದೆ ಅದನ್ನು ಬಿಟ್ಟು ಉಳಿದೆಲ್ಲ ಬರೀಬೇಕು. ಎ ಸೆಟ್ಟಲ್ಲಿ ಏನಿದೆ ಅದನ್ನು ಬಿಟ್ಟು ಉಳಿದೆಲ್ಲ ಬರೀಬೇಕು. ಸೊ ಇದರಲ್ಲಿ 2 ಇದೆ, 3 ಇದೆ, 4 ಇದೆ. ಸೊ ಎ ಕಾಂಪ್ಲಿಮೆಂಟ್ ಅಂದಾಗ 1 ಮಾತ್ರ ಬರುತ್ತೆ. ಎ ಕಾಂಪ್ಲಿಮೆಂಟ್ ಅಂದಾಗ 1 ಮಾತ್ರ ಬರುತ್ತೆ. ಸೊ ನೋಡಿ, ಈಗ ನೋಡಿ, ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಮಾಡಿ. ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್. ಇಂಟರ್ಸೆಕ್ಷನ್ ಅಂದರೆ ಏನು? ಇದು ಎ ಸೆಟ್ ಏನಿದೆ 2 3 4 ಇದೆ. ಎ ಕಾಂಪ್ಲಿಮೆಂಟ್ ಏನಿದೆ? 1 ಇದೆ. ಸೊ ಎರಡರ ಇಂಟರ್ಸೆಕ್ಷನ್ ಇಲ್ಲಿ 1 ಇದೆ, ಇಲ್ಲಿ 2 3 4 ಇದೆ. ಅಂದರೆ ಇಂಟರ್ಸೆಕ್ಷನ್ ಅಂದರೆ ಏನು? ಎರಡೂ ಸೆಟ್ಟಲ್ಲಿ ಕಾಮನ್ ಆಗಿರುವಂಥ ನಂಬರ್ಸನ್ನು ಬರಬೇಕು. ಯಾವುದೂ ಕಾಮನ್ ಇಲ್ಲಪ್ಪ ಅಂದರೆ ಇದೇನಾಗಿರುತ್ತೆ? ನಲ್ ಸೆಟ್ ಆಗಿರುತ್ತೆ. ನಲ್ ಸೆಟ್ ಯಾವುದೇ ಒಂದು ಎಲಿಮೆಂಟ್ ಇಲ್ಲ, ಅದ್ರ ಜೊತೆಗೆ ಅಗೇನ್ ಇಂಟರ್ಸೆಕ್ಷನ್ ಮಾಡಿದ್ರೆ ಅಗೇನ್ ನಮಗೆ ನಲ್ ಸೆಟ್ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಹಿಯರ್. ಆಪ್ಷನ್ ಸಿ ಇಸ್ ಕರೆಕ್ಟ್ ಹಿಯರ್. ಸೊ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಡೀಟೇಲಾಗಿ ನೋಡಿದ್ದೇನೆ. ನಾನು ಎಕ್ಸಾಂಪಲ್ ಕೊಟ್ಟು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೋಡಿ, ಈಗ ಒಂದು ಎ ಸೆಟ್ ಇದೆ ಅಂದರೆ 2 3 4 ಆಯಿತು. ಎ ಕಾಂಪ್ಲಿಮೆಂಟ್ ಅಂದರೆ ಎ ಸೆಟ್ಟಲ್ಲಿ ಏನಿದೆ ಅದನ್ನು ಬಿಟ್ಟು ಬರೀಬೇಕು. ಕಾಂಪ್ಲಿಮೆಂಟ್ ಅಂದರೆ ಓಕೆನಾ, ಅದು ಎ ಡ್ಯಾಶ್ ಆಯಿತು. ಇಂಟರ್ಸೆಕ್ಷನ್ ಅಂದರೆ ಎರಡರಲ್ಲೂ ಕಾಮನ್ ಇರುವಂಥದ್ದನ್ನು ಬರೀಬೇಕು. ಯೂನಿಯನ್ ಅಂದರೆ ಎರಡರಲ್ಲೂ ಕಾಮನ್ ಇರುವಂಥದ್ದು ಇಂಟರ್ಸೆಕ್ಷನ್. ಈ ಯಾವುದೇ ಎರಡು ಸೆಟ್ಟನ್ನು ಎಲ್ಲ ಎಲಿಮೆಂಟ್ಸ್ಗಳನ್ನು ಯೂನಿಯನಲ್ಲಿ ಬರೀತೀವಿ. ಇದಕ್ಕೆ ಯೂನಿಯನ್ ಅಂತೀವಿ, ಇಂಟರ್ಸೆಕ್ಷನ್ ಅಂತೀವಿ, ಕಾಂಪ್ಲಿಮೆಂಟು. ಅರ್ಥ ಆಯಿತು ಅಂತ ಅನ್ಕೋತೀನಿ.
ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 35 ಕ್ವಶನ್. 4 ಮೈನಸ್ 3i ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವುದು ಅಂತ ಕೇಳ್ತಾರೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದು ಕಾಂಪ್ಲೆಕ್ಸ್ ನಂಬರು. 11th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಲ್ಲಿದೆ. ಕಾಂಪ್ಲೆಕ್ಸ್ ನಂಬರ್ಸ್, ರಿಯಲ್ ನಂಬರ್ಸ್ ನಮಗೆ ಆಲ್ರೆಡಿ ಗೊತ್ತಿದೆ. ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಮತ್ತು ಇಂಟಿಜರ್ಸ್, ರಿಯಲ್ ನಂಬರ್, ರ್ಯಾಷನಲ್ ನಂಬರ್ ಇವೆಲ್ಲವೂ ಕೂಡ ಗೊತ್ತಿದೆ. ಕಾಂಪ್ಲೆಕ್ಸ್ ನಂಬರ್ಪ ಅಂದರೆ ಅದು ಯಾವುದೇ ಒಂದು ನಂಬರ್ ಜೊತೆಗೆ ಒಂದು ಇಮ್ಯಾಜಿನರಿ ನಂಬರ್ ಇದ್ರಿ. ಈಗ 2 ಇದು ಏನಾಗಿರುತ್ತೆ ನಮಗೆ ನ್ಯಾಚುರಲ್ ನಂಬರ್. ಮೈನಸ್ ಇದ್ದರೆ ಇದು ಇಂಟೀಜರ್. ಈ ಇಂಟೀಜರ್ ಯಾವುದೇ ಒಂದು ನಂಬರ್ ಜೊತೆಗೆ, ಯಾವುದೇ ಒಂದು ರಿಯಲ್ ನಂಬರ್ ಜೊತೆಗೆ ಒಂದು ಇಮ್ಯಾಜಿನರಿ ನಂಬರ್ ಇದೆ. ಇದಕ್ಕೆ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಇದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳ್ತಾ ಇದ್ದಾರೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತಂದಾಗ ನಮಗೆ ಇರ್ಯಾಷನಲೈಸೇಷನ್ ಆಫ್ ದ ಡಿನಾಮಿನೇಟರ್ ಅನ್ನುವಂಥ ಪದವನ್ನು ಕೇಳಿರ್ತೀವಿ. 4 ಮೈನಸ್ 3i ಈಸ್ ಇಂಟು ಸಪೋಸ್ ಇದು ಏನಿದೆ ಇದರದ್ದು ಇನ್ವರ್ಸ್ ತಗೋಬೇಕು. 4 ಮೈನಸ್ 3i ಇದೆ, ಇದರ ಇನ್ವರ್ಸ್ ಏನಾಗುತ್ತೆ 1/4i ಆಗುತ್ತೆ. 4iದ ಕಾಂಜುಗೇಟ್ ಪೇರ್ ತಗೋಬೇಕು. ಕಾಂಜುಗೇಟ್ ಪೇರಪ್ಪ ಅಂದರೆ ಈಗ 4 ಪ್ಲಸ್ 3i ಇದೆ, ಇಲ್ಲಿ ಪ್ಲಸ್ ಇರುವಂಥದ್ದನ್ನು ಮೈನಸ್ ಮಾಡಿ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡಕ್ಕೂ ಸೈನ್ ಚೇಂಜ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದಕ್ಕೆ ನಾವು ಕಾಂಜುಗೇಟ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ 4 ಮೈನಸ್ 3i ಇಂಟು 4 ಪ್ಲಸ್ 3i ಡಿವೈಡೆಡ್ ಬೈ 4 ಪ್ಲಸ್ 3i ಇದನ್ನು ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 4 ಸ್ಕ್ವೇರ್ ಮೈನಸ್ 3i ಸ್ಕ್ವೇರ್ 4 ಪ್ಲಸ್ 3i ಡಿವೈಡೆಡ್ ಬೈ 4 ಸ್ಕ್ವೇರ್ 16, ಇದು 9 ಸ್ಕ್ವೇರ್. ನೋಡಿ ನಿಮಗೆ ಒಂದು ಪ್ರಾಪರ್ಟಿ ಇದೆ. i ಅಂದರೆ ಏನು ಬರುತ್ತೆ, i ಅಂದರೆ ಇದು i ಅಂದರೆ ಒಂದೇ ಇರುತ್ತೆ. i ಸ್ಕ್ವೇರ್ ಇದ್ದಾಗ i ಸ್ಕ್ವೇರ್ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಯಾವಾಗಲೂ ವ್ಯಾಲ್ಯೂ -1 ಆಗಿರುತ್ತೆ. i ಸ್ಕ್ವೇರ್ನ ವ್ಯಾಲ್ಯೂ -1 ಆಗಿರುತ್ತೆ. i ಕ್ಯೂಬ್ನ ವ್ಯಾಲ್ಯೂ ತಂದಾಗ i ಕ್ಯೂಬ್ ಅಂದರೆ -i ಇರುತ್ತೆ. i ಸ್ಕ್ವೇರು ಇಂಟು i ಸ್ಕ್ವೇರ್ ಏನಿದೆ ಮೈನಸ್, ಈಗ i ಸ್ಕ್ವೇರ್ ಇದೆ. ಈಗ i ಸ್ಕ್ವೇರ್ ತಂದಾಗ ಅದು -1 ಬಂತು. -1 ಅಗೇನ್ ಇದು i ಅಂದರೆ 1 -1 ಈ ರೀತಿಯಾಗಿ ಬರುತ್ತೆ. ಸೊ ಓಕೆ, -1 i ಸ್ಕ್ವೇರ್ ಅಂತಂದ್ರೆ ಮೈನಸ್ i ಸ್ಕ್ವೇರ್ ಇದೆ, ಅದ್ರ ಸ್ಕ್ವೇರ್ ಮಾಡಿದರೆ ಇದು +1 ಬರುತ್ತೆ. i ಸ್ಕ್ವೇರ್ 1 ಇರುತ್ತೆ, 1 ಇಂಟು 1 ಬರುತ್ತೆ. ಈ ರೀತಿಯಾಗಿ i ಸ್ಕ್ವೇರ್ ವ್ಯಾಲ್ಯೂ ಆಲ್ವೇಸ್ ಯಾವಾಗಲೂ -1 ಇರುತ್ತೆ. ಸೊ ಆ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡ್ತೀವಿ. ಇಲ್ಲಿ i ಸ್ಕ್ವೇರ್ ಅಂದಾಗ -1 ಬರುತ್ತೆ, -1 3 ಸ್ಕ್ವೇರ್ 9 ಬರುತ್ತೆ. ಇದು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಪ್ಲಸ್ ಆದಾಗ 4 ಪ್ಲಸ್ 3i ಡಿವೈಡೆಡ್ ಬೈ ಇದು 25 ಬರುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಇಯರ್. 2, 3, 4 ನೆಕ್ಸ್ಟ್ 36 ಕ್ವಶನ್. 2, 3, 4, 5, 7 ಅಂಕಿಗಳನ್ನು ಯಾವುದೇ ಪುನರಾವರ್ತನೆ ಇಲ್ಲದೆ ಬಳಸಿ ರಚಿಸಬಹುದಾದ 3 ಅಂಕಿಯ ಸಮಸಂಖ್ಯೆಗಳ ರಚನೆಯನ್ನು ಕೇಳ್ತಾರೆ. ಇದು ಎಣಿಕೆಯ ಮೂಲ ತತ್ವ, ಅದನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಸಾಲ್ವ್ ಮಾಡ್ತೀವಿ. ಸೊ ಪರ್ಮಿಟೇಷನ್ ಕಾಂಬಿನೇಷನ್ ಆ ಒಂದು ಚಾಪ್ಟರಿಂದ ಇದನ್ನು ಕೇಳಿದರೆ ಮೂಲ ಎಣಿಕೆಯ ತತ್ವ ಆ ಒಂದು ಬೇಸ್ ಮೇಲೆ ಸಾಲ್ವ್ ಮಾಡ್ತೀವಿ. ಈಗ 3 ಅಂಕಿಯ ಸಂಖ್ಯೆಯನ್ನು ರಚಿಸಬೇಕಾಗಿದೆ. 3 ಬಾಕ್ಸನ್ನು ತಗೋರಿ. ನೋಡಿ ಇಲ್ಲಿ ಏನು ಕೇಳ್ತಾ ಇದ್ದಾರೆ, 3 ಅಂಕಿ ಯಾವುದೇ ಪುನರಾವರ್ತನೆ ಇಲ್ಲದೆ ಬಳಸಿ 3 ಅಂಕಿ ಸಮಸಂಖ್ಯೆ ಕೇಳ್ತಾರೆ. ಸಮಸಂಖ್ಯೆ ತಂದಾಗ ಈ ಒಂದು ಸಮಸಂಖ್ಯೆ ಪ್ಲೇಸ್ ಅಂದರೆ ಯೂನಿಟ್ ಪ್ಲೇಸ್ನಲ್ಲಿ 2 ಬರಬೇಕು. ಯೂನಿಟ್ ಪ್ಲೇಸಲ್ಲಿ 2 ಬರುತ್ತೆ. ಹಂಗೆ 2 ಬರುತ್ತೆ. ಈಗ ಕೊಟ್ಟಿರುವಂಥ ನಂಬರ್ ಏನಿದೆ ಸಮಸಂಖ್ಯೆ ಅಂದಾಗ 2 ಅರೇ ಬರುತ್ತೆ, 4 ಅರೇ ಬರುತ್ತೆ. ಅಂದರೆ 2 ನಂಬರ್ ಯಾವುದಾದ್ರೂ 2 ನಂಬರ್ ಬರುತ್ತೆ. ಇದು 2 ಅಂದರೆ ಈ 2 ಅಲ್ಲ, ಇದು 4 1 2, 4 1 ಸಂಖ್ಯೆ, 4 1 ಸಂಖ್ಯೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು. ಹಾಗಾಗಿ 2 ಪೈಕಿ 1 ಬರಿತೀವಪ್ಪ ಅಂದರೆ ಎರಡರಲ್ಲೂ ಯಾವುದು ಕೂಡ ಬರ್ಬೋದು. 2 ಆಯಿತು. ಉಳಿತ ಎಷ್ಟು ನಂಬರು 1 2 3 4 ನಂಬರ್ಸ್ ಉಳಿತಾ. ಫಸ್ಟ್ ಪ್ಲೇಸಲ್ಲಿ 4 ನಂಬರ್ ಅಂದರೆ ಇಲ್ಲಿ 3 ಅರೇ ಇರ್ಬೋದು, 4 ಅರೇ ಇರ್ಬೋದು, 5 ಅರೇ ಇರ್ಬೋದು, 7 ಅರೇ ಇರ್ಬೋದು. ಇದು 4 ಪ್ಲೇಸ್ ಇದರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಹಾಗಾಗಿ 4 ಅಂತ ಬರುತ್ತೆ. ಈಗ ಒಂದು ಯಾವುದಾದ್ರೂ ನಂಬರನ್ನು ಇಲ್ಲಿ ನಾವು ಪಿಟ್ ಮಾಡಿದೆ, 1 ಕ್ಯಾನ್ಸಲ್ ಆಯಿತು. ಉಳಿದೆಷ್ಟು ನಂಬರು 3 ನಂಬರ್ ಹೋದು. 3ರಲ್ಲಿ 4 ಅರೇ ಇರ್ಬೋದು, 5 ಅರೇ ಇರ್ಬೋದು, 7 ಅರೇ ಇರ್ಬೋದು, 3 ಉಳಿತು. ಈಗ 4 3 12, 12 24. ಆಪ್ಷನ್ ಸಿ ಇಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ 37. x + 3 ಹೋಲ್ ರೇಸ್ ಟು 8 ದ ವಿಸ್ತರಣೆಯಲ್ಲಿ x⁵ ಗುಣಾಂಕ ಎಷ್ಟು? x⁵ ಗುಣಾಂಕ ಎಷ್ಟು? ಗುಣಾಂಕ ಅಂದರೆ ಕೊಯಿಫಿಷಿಯೆಂಟ್. ಗುಣಾಂಕ ಅಂದರೆ
ಕೋಎಫಿಷಿಯೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು ಅಂತ ನೋಡಿದ್ರೆ ಎಕ್ಸ್ ಪ್ಲಸ್ 3 ಇದೆ. ಇದು ಎಕ್ಸ್ ಪ್ಲಸ್ ಎ ಬರುತ್ತಲ್ವ. ಅದನ್ನು ಫಾರ್ಮುಲಾ ಐಡೆಂಟಿಟಿ. ಸೊ ಫಾರ್ಮುಲಾ ಐಡೆಂಟಿಟಿ ಅಂದರೆ ಇದು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂದರೆ ಇದು 11th ಸ್ಟ್ಯಾಂಡರ್ಡ್ ಯಾವ ಚಾಪ್ಟರ್ಪ ಅಂದರೆ 11th ಸ್ಟ್ಯಾಂಡರ್ಡ್ ಬೈನಾಮಿಯಲ್ ಚಾಪ್ಟ್ರಲ್ಲಿ ಬರುತ್ತೆ. ಓಕೆ, ಆ ಒಂದು ಚಾಪ್ಟ್ರಲ್ಲಿ ಏನು ಫಾರ್ಮುಲಾ ಇದೆ, ಎಕ್ಸ್ ಪ್ಲಸ್ ಎ ಅಂದಾಗ ಇಲ್ಲಿ ಎಕ್ಸ್ ಅಂದರೆ ಎ ಅಂದರೆ 3 ಇದೆ, ಎನ್ ಅಂದರೆ 8 ಇದೆ. ಸೊ ಈಗ ನಮಗೆ ಫಾರ್ಮುಲಾ ಇದೆ TR+1 NCR. ಇದು ಕಾಂಬಿನೇಷನ್ NCR X⁻n - R ಅಂತ ಇದೆ. n - R ಅಂದರೆ n ಅಂದರೆ ಎಷ್ಟಿದೆ, 8 ಇದೆ. R ನಮಗೆ ಗೊತ್ತಿಲ್ಲ. n - I ಇಲ್ಲಿ ಏನು ಬರುತ್ತೆ, 5 ಬರುತ್ತೆ. ಸೊ 5 ಯಾಕಪ್ಪ ಅಂದರೆ ಕ್ವಶನಲ್ಲಿ X⁵5 ಕೊಟ್ಟಿದ್ದಾರೆ, ಹಾಗಾಗಿ 5 ಬರುತ್ತೆ. ಓಕೆ, ಇದು 5 ಬರುತ್ತೆ. ಸೊ 8 - R = 5 ಅಂದರೆ R = 3 ಬರುತ್ತೆ. ಇದನ್ನು ಏನಿಗೆ ಮೂಲತತ್ವದಲ್ಲಿ ಅಥವಾ ಈ ಒಂದು ಬೈನೋಮಿಯಲ್ ಥಿಯರಮಲ್ಲಿ ಅಪ್ಲೈ ಮಾಡಿದಾಗ 8C3 X⁵5 3³ ಎ ಅಂದರೆ 3 ಇದೆ, R ಅಂದರೆ 3 ಇದೆ, N ಅಂದರೆ 8 ಇದೆ, R ಅಂದರೆ 3 ಇದೆ. ಓಕೆ, ಇದನ್ನು ನಾವು ಸಾಲ್ವ್ ಮಾಡ್ತೀವಿ. 876 ಅಂದರೆ 8ಅನ್ನು 8 ಫ್ಯಾಕ್ಟೋರಿಯಲ್ ಅಂದಂಗೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. ಸೊ ತಂದಾಗ 876 ಬರುತ್ತೆ. 876 ಇದು 3 ಫ್ಯಾಕ್ಟೋರಿಯಲ್ 3/2 ಬರುತ್ತೆ. 3/2 ಬರುತ್ತೆ. ಆವಾಗ 2 1 2 3 3 1 3 1. ಸೊ ಈ ರೀತಿಯಾಗಿ ಕೂಡ ಮಾಡ್ಬೋದು. ಅಥವಾ ಈಗ 8C3 ಅಂತಂದಾಗ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲ್ ಹೆಂಗೆ ಬರೀತೀರಿ, 8 × 7 × 6 × 5 × 5 × 4 3 ಫ್ಯಾಕ್ಟೋರಿಯಲ್ ಹಾಗೆ ಬರ್ಬೋದು. ಯಾಕಂದರೆ ಕೆಳಗಡೆ 3 ಫ್ಯಾಕ್ಟೋರಿಯಲ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇದು 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಸೊ ಇದನ್ನು 8 × 7 × 6 5 ಇದೆಲ್ಲ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದಾಗ 56 ಬರುತ್ತೆ. 56 ಆಯಿತು. 3³ 27 ಆಯಿತು. ಇದು X⁵5 ಹಾಗೆ ಉಳಿತೈತಿ. ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಎರಡನ್ನೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದಾಗ 6 7 42 6 7 42 ಯೂನಿಟ್ ಪ್ಲೇಸಲ್ಲಿ 2 ಇರುವಂಥದ್ದು. ಎಲ್ಲವೂ ಕೂಡ ಯೂನಿಟ್ ಪ್ಲೇಸಲ್ಲಿ 2 ಇದೆ. ಹಾಗಾಗಿ ಆ್ಯಕ್ಚುಲಾಗಿ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 1512 ಬರುತ್ತೆ. ಆಪ್ಷನ್ ಸಿ, ಆಪ್ಷನ್ ಎ ಇಸ್ ಕರೆಕ್ಟ್ ಹಿಯರ್. ಆಪ್ಷನ್ ಎ ಇಸ್ ಕರೆಕ್ಟ್ ಹಿಯರ್. 38ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿ ಮೊದಲ ಘಟಕ ಪರೀಕ್ಷೆಯಲ್ಲಿ 70 ಮತ್ತು 75 ಅಂಕಗಳನ್ನು ಪಡೆದಿದ್ದಾನೆ. ಕನಿಷ್ಠ 60 ಅಂಕಗಳನ್ನು ಸರಾಸರಿ ಕಾಯ್ದುಕೊಳ್ಳಲು ಮೂರನೇ ಪರೀಕ್ಷೆಯಲ್ಲಿ ಅವನು ತೆಗೆದುಕೊಳ್ಳಬೇಕಾದ ಕನಿಷ್ಠ ಅಂಕ ಎಷ್ಟು? ಒಬ್ಬ ವಿದ್ಯಾರ್ಥಿ ಮೊದಲ ಘಟಕ ಪರೀಕ್ಷೆಗಳಲ್ಲಿ ಒಂದರಲ್ಲಿ 70, ಒಂದರಲ್ಲಿ 75 ಅಂಕಗಳನ್ನು ಪಡೆದಿದ್ದಾನೆ. ಕನಿಷ್ಠ 60 ಅಂಕಗಳು ಸರಾಸರಿ ಬರಬೇಕು. ಕನಿಷ್ಠ 60 ಅಂಕ ಸರಾಸರಿ ಬರಬೇಕು. ಹಾಗಾದರೆ ಮೂರನೇ ಪರೀಕ್ಷೆಯಲ್ಲಿ ಅವನು ಎಷ್ಟು ಅಂಕಗಳನ್ನು ತಗೋಬೇಕು ಅಂತ ಕೇಳ್ತದೆ. ಸೊ ಮೊದಲನೇ ಪರೀಕ್ಷೆಯಲ್ಲಿ 70, ಎರಡನೇ ಪರೀಕ್ಷೆಯಲ್ಲಿ 75, ಮೂರನೇ ಪರೀಕ್ಷೆಯಲ್ಲಿ ಎಷ್ಟು ತಗೋಬೇಕು ಗೊತ್ತಿಲ್ಲ. 3 ಪರೀಕ್ಷೆಗಳ ಸರಾಸರಿ ಡಿವೈಡ್ 3, ಅದರ ಸರಾಸರಿ ಎಷ್ಟಿರಬೇಕು, 60 ಇರಬೇಕು. ಇದು ಗ್ರೇಟರ್ ದೆನ್ 60 ಆದರೂ ನಡೆಯುತ್ತೆ, ಈಕ್ವಲ್ ಟು 60 ಆದರೂ ಇರಬೇಕು. 60ಗಿಂತ ಕಡಿಮೆ ಬರಬಾರ್ದು, ಮಿನಿಮಮ್ 60 ಬೇಕು. ಸೊ ಹಾಗಾಗಿ ಗ್ರೇಟರ್ ದೆನ್ 60 ಆರ್ ಈಕ್ವಲ್ ಟು 60. ಇದು ಲೀನಿಯರ್ ಇನ್ಇಕ್ವಾಲಿಟಿ ಚಾಪ್ಟ್ರಲ್ಲಿ ಬರುತ್ತೆ, ಕ್ಲಾಸ್ 11ಅಲ್ಲಿ. ಅಂದಾಗ ಇಲ್ಲಿ ಏನು ತೊಗೋಬೇಕು ಅಂದರೆ 60ಕ್ಕಿಂತ ಕಡಿಮೆ ತೊಗೋಬಾರ್ದು, 60ಕ್ಕಿಂತ ಜಾಸ್ತಿ ತೊಗೊಂಡ್ರೂ ನಡೆಯುತ್ತೆ, ಅಟ್ಲೀಸ್ಟ್ 60 ತೊಗೊಂಡ್ರೂ ನಡೆಯುತ್ತೆ. ಹಾಗಾಗಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಆಗುತ್ತೆ. ಸೊ ಇವಾಗ 145 + x ಇದು 60 × 3 ಆಗುತ್ತೆ. ಇದು 180 ಆಯಿತು. 180 ಆದಾಗ ಇಲ್ಲಿ 180 ಇದು -145 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 180 - 145 ಅಂದರೆ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35. ಅಂದರೆ ಮೂರನೇ ಒಂದು ಘಟಕ ಪರೀಕ್ಷೆಯಲ್ಲಿ 35 ಆದರೂ ತೊಗೋಬೇಕು, ಅದಕ್ಕಿಂತ ಜಾಸ್ತಿ ತೊಗೊಂಡ್ರೂ ಕೂಡ ನಡೆಯುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ 39ನೇ ಪ್ರಶ್ನೆ. 4,3 ಬಿಂದುಗಳ ಮೂಲಕ ಹಾದು ಹೋಗುವ ಇಳಿಜಾರು 1/2 ಇರುವ ರೇಖೆಯ ಸಮೀಕರಣ ಯಾವುದು? ಇದು ಇಕ್ವೇಷನ್ ಆಫ್ ಲೈನ್ ಕ್ಲಾಸ್ 11 ಚಾಪ್ಟರ್ ಕೋನಿಕ್ ಸೆಕ್ಷನ್ ಅಥವಾ ಏನು ಬರುತ್ತೆ ಆ ಚಾಪ್ಟ್ರಲ್ಲಿ ಬರುತ್ತೆ. ಇಕ್ವೇಷನ್ ಆಫ್ ಲೈನ್ಸ್ ಆ ಒಂದು ಚಾಪ್ಟ್ರಲ್ಲಿ ಬರುತ್ತೆ. ನಮಗೆ ಸ್ಲೋಪ್ ಕೊಟ್ಟಿದ್ದಾರೆ, ಬಿಂದುವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ
ಏನು ಕೊಟ್ಟಿದ್ದಾರಪ್ಪ, 2 ಪಾಯಿಂಟ್ ಸ್ಲೋಪ್. 2 ಪಾಯಿಂಟ್ ಸ್ಲೋಪ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಅದೇನು ಹೇಳುತ್ತೆ ಅಂದರೆ y - y1 = m × x - x1 ಅಂತೆ. m ಅಂದರೆ ಏನಪ್ಪ ಅಂದರೆ ಸ್ಲೋಪ್ ನಮಗೆ ಕೊಟ್ಟಾರೆ. ಒಂದು ಪಾಯಿಂಟ್ ಕೊಟ್ಟಿದ್ದಾರೆ x1, y1 ಕೊಟ್ಟಿದ್ದಾರೆ 3 - 4 ಅಂತ. ಇದನ್ನು ನಾವು ಇಕ್ವೇಷನ್ ಕ್ರಿಯೇಟ್ ಅಂದರೆ ಒಂದು ಸ್ಲೋಪು ಮತ್ತು ಒಂದು ಪಾಯಿಂಟ್ ಕೊಟ್ಟಾಗ ಯಾವ ರೀತಿಯಾಗಿ ಇಕ್ವೇಷನನ್ನು ಕ್ರಿಯೇಟ್ ಮಾಡಬೇಕು, ಇದು ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀವಿ. ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ಸೊ y1 ಅಂದರೆ ಇದು ಏನಿದೆ -4 3, y1 ಇದು x1 ಇದು y1. x1 ಅಂದರೆ ಎಷ್ಟಿದೆ 3 ಇದೆ, y2 ಅಂದರೆ ಎಷ್ಟಿದೆ -4 ಮೈನಸ್ ಪ್ಲಸ್ ಆಗುತ್ತೆ. ಸೊ ಈಗ 2 × y 2y 2 × 3 6 x + 4. ಈಗ ನಮಗೆ ಬೇಕಾಗಿರುವಂಥದ್ದೇನು ಇಕ್ವೇಷನು ಎಕ್ಸ್, ಇದು 2yಯಲ್ಲಿ yನ ಮೈನಸ್ ಮಾಡಿ 2yಯಲ್ಲಿ 1 ಮೈನಸ್ ಮಾಡಿರಿ y ಬರುತ್ತೆ. ಸಾರಿ ಇದು y ಅಲ್ಲ 4, ಇದು 4. ಓಕೆ 4 ಎಕ್ಸ್, ಇದು ಮೈನಸ್ ಈ ಕಡೆ ಬಂದರೆ 2y ಬರುತ್ತೆ. ಸೊ ಇದು -6 ಇದೆ, -6 ಈ ಕಡೆ ಬಂದಾಗ 4 + 6 10 ಆಗುತ್ತೆ. ಇಕ್ವೇಷನ್ x - 2y + 10 x - 2y + 10 = 0. ನೋಡಿ, ಒಂದು ಸ್ಲೋಪ್ ಕೊಟ್ಟಿದಾಗ ಒಂದು ಪಾಯಿಂಟ್ ಕೊಟ್ಟಿದಾಗ ನಾವು ಯೂಸ್ ಮಾಡುವಂಥ ಫಾರ್ಮುಲಾ ಯಾವುದು, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ಓಕೆ, ಕೊನೆಯ ಪ್ರಶ್ನೆ. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ದರೆ A - A ಟ್ರಾನ್ಸ್ವರ್ಸಲ್ ಯಾವುದಾಗಿರುತ್ತೆ? ಟ್ರಾನ್ಸ್ವರ್ಸಲ್ ಇದು ಮ್ಯಾಟ್ರಿಕ್ಸ್ ಚಾಪ್ಟರಿಂದ ಬಂದಿದೆ. ಮ್ಯಾಟ್ರಿಕ್ಸ್ ಚಾಪ್ಟರಿಂದ ಇದು ಯಾವಾಗಲೂ ಟ್ರಾನ್ಸ್ಫರ್ಸ್ ಅಂತ ಬಂದರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ. ಹಾಗೆ ನೀವು ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಜೀರೋ ಮ್ಯಾಟ್ರಿಕ್ಸ್ ಅಂದರೆ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ. ಸೊ ಇದು GPSTR 2026 ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು ಈ ರೀತಿಯಾಗಿದ್ದವು. ನಾವು ಸಾಲ್ವ್ ಮಾಡುವಂಥ ಮೆಥಡ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.